ಧಾರವಾಡ ಕಟ್ಟೆಯ ಈ ವೇದಿಕೆಯಲ್ಲಿ ನರ್ತಿರುವಂತಹ ಎಲ್ಲ ವಿಡಿಯೋ ಆನ್ ಆಗಿಲ್ಲ ಸರ್. ಅದು ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸರ್, ಹಾಗಾಗಿ ಅದು ಕ್ಲಾರಿಟಿ ಬರ್ತಿಲ್ಲ. ಅದು ವಿಡಿಯೋ ಆನ್ ಮಾಡಿದ್ರೆ ಆಡಿಯೋ ಹೊರಟೋಗುತ್ತೆ. ಸರಿ. ಧಾರವಾಡ ಕಟ್ಟೆಯ ವೇದಿಕೆಯಲ್ಲಿ ನಡೆದಿರುವಂತಹ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಧಾರವಾಡ ಕಟ್ಟೆ ಈಗಾಗಲೇ 323 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದರ ಮೂಲಕ ಕರ್ನಾಟಕದಾದ್ಯಂತ ಹಾಗೆ ದೇಶದಾದ್ಯಂತ ತನ್ನದೇ ಆದಂತಹ ಒಂದು ಸಾಹಿತ್ಯ ವಲಯವನ್ನ ಸೃಷ್ಟಿ ಮಾಡಿಕೊಂಡು ಆ ಮೂಲಕ ಸಾಹಿತ್ಯದ ಕುರಿತಾದಂತಹ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಬರ್ತಾ ಇದೆ. ಧಾರವಾಡ ಕಟ್ಟೆಯ ಅನೇಕ ಬಳಗದವರ ಒಂದು ಒತ್ತಾಸೆಯ ಮೇರೆಗೆ ಶೇಕ್ಸ್ಪಿಯರ್ನ ಅಷ್ಟು ನಾಟಕಗಳ 37 ನಾಟಕಗಳ ಮೇಲೆ ಉಪನ್ಯಾಸಗಳು ನೆರವೇರ್ಬೇಕು, ಕನ್ನಡದಲ್ಲಿ ಇಂಥದ್ದೊಂದು ಮಹತ್ವದ ಕೆಲಸ ಆಗಿಲ್ಲ ಅನ್ನುವಂತಹ ಒಂದು ಗಮನವನ್ನ ಇಟ್ಕೊಂಡು ಎಲ್ಲರ ಒತ್ತಾಸೆಯ ಮೇರೆಗೆ ಈಗಾಗಲೇ ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆಯನ್ನ, ನಾಟಕಗಳ ಕುರಿತಾದಂತಹ ಉಪನ್ಯಾಸ ಮಾಲಿಕೆಯನ್ನ ನಾವು ಆಯೋಜನೆ ಮಾಡಿ ಈಗಾಗಲೇ 8 ಉಪನ್ಯಾಸಗಳು ನಾಟಕಗಳ ಮೇಲೆ ಜರುಗಿದವೆ. ಇವತ್ತು 9ನೇ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಈ ಒಂದು ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆಯನ್ನ ಶ್ರೀ ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿವಿಜಿ ಪಬ್ಲಿಕೇಶನ್ ಬೆಂಗಳೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಇವತ್ತಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತಾರಿಣಿ ಶುದ್ಧೈನಿ ಮೇಡಮ್ ಅವರು ಶೇಕ್ಸ್ಪಿಯರ್ನ ಕಿಂಗ್ ಜಾನ್ ನಾಟಕದ ಕುರಿತಾಗಿ ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಮೊದಲಿಗೆ ಧಾರವಾಡ ಕಟ್ಟೆಯ ಬಳಗದವರ ಎಲ್ಲರ ವತಿಯಿಂದ ಮೇಡಮ್ಗೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಆತ್ಮೀಯ ಸ್ವಾಗತ ಮೇಡಮ್. ನಮಸ್ಕಾರ. ಹಾಗೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಜೂನು ಸರ್ಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಆತ್ಮೀಯ ಸ್ವಾಗತ ಸರ್. ತಾರಿಣಿ ಶುದ್ಧೈನಿ ಮೇಡಮ್ ಅವರು ಈಗಾಗಲೇ ಕನ್ನಡ ಸಾಹಿತ್ಯ ವಲಯದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಮೂಡಿಸಿದಂತಹ ಲೇಖಕಿ ಹಾಗೇನೆ ವಿಮರ್ಶಕಿ. ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯದ ಅಧ್ಯಯನ ಮಾಡಿದಂತ ಶ್ರೀಯುತರು ತೋಡಿ ರಾಗ ಚಿತ್ತಗ್ಲಾನಿಯ ಮಾತು ಒಂದು ತುಂಡು ಬೆಲ್ಲ ಎಂಬ ಕವನ ಸಂಕಲನ ಹೊರತಂದಿದ್ದಾರೆ. ಹಾಗೇನೆ ಹೆಡೆಯಂತಾಡುವ ಸೊಡರು ಅವರ ವಿಮರ್ಶಾ ಕೃತಿ ಆಗಿದೆ. ಸ್ತ್ರೀ ಶಿಕ್ಷಣ ಚರಿತ್ರೆಯ ಹೆಜ್ಜೆಗಳು ಅವರ ಮಾನವಿಕ ಕೃತಿಯಾಗಿದೆ. ಕರ್ನಾಟಕ ಲೇಖಕಿಯರ ಸಂಘದ ವತಿಯಿಂದ ಗುಡಿಪಂಡೆ ಪೂರ್ಣಿಮಾ ದತ್ತಿ ಪ್ರಶಸ್ತಿ, ಕಥಾ ರಂಗಂ ಪ್ರಶಸ್ತಿ, ಪ್ರೊಫೆಸರ್ ಡಿಸಿ ಅನಂತಸ್ವಾಮಿ ಸಂಸ್ಕರಣ ದತ್ತಿ ನಿಧಿ ಪ್ರಶಸ್ತಿ, ಬೇಂದೆ ಗ್ರಂಥ ಬಹುಮಾನ ಮುಂತಾದ ಪ್ರಶಸ್ತಿಗಳು ಅವರನ್ನ ಅರಸಿಕೊಂಡು ಬಂದಿದ್ದಿದೆ. ಸ್ತ್ರೀವಾದಕ್ಕೆ ಹೊಸ ಆಯಾಮದ ಅರ್ಥ ನೀಡಿದಂತಹ ಲೇಖಕರು ಶ್ರೀಯುತರು. ಇಂಥ ಮಹನೀಯರು ಇವತ್ತು ಧಾರವಾಡ ಕಟ್ಟೆಯ ವೇದಿಕೆಯಲ್ಲಿ ಸಮಯವನ್ನ ನೀಡ್ತಾ ಶೇಕ್ಸ್ಪಿಯರ್ನ ಕಿಂಗ್ ಜಾನ್ ನಾಟಕದ ಕುರಿತಾಗಿ ತಮ್ಮ ಉಪನ್ಯಾಸವನ್ನ ನೀಡಲಿದ್ದಾರೆ. ಮೇಡಮ್ಗೆ ಮತ್ತೊಮ್ಮೆ ಈ ವೇದಿಕೆಗೆ ಸ್ವಾಗತವನ್ನ ಕೋರಿ ಅವರ ಮಾತುಗಳಿಗಾಗಿ ಈ ವೇದಿಕೆಯನ್ನ ಅವ್ರಿಗೆ ಬಿಟ್ಕೊಡ್ತಾ ಇದ್ದೇವೆ. ಮೊದಲಿಗೆ ಮೇಡಮ್ ಅವರು 60 ನಿಮಿಷಗಳ ಕಾಲ ನಾಟಕದ ಕುರಿತಾಗಿ ತಮ್ಮ ಮಾತುಗಳನ್ನ ಆಡ್ಲಿದ್ದಾರೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿರ್ತವೆ. ತದನಂತರದಲ್ಲಿ ಚರ್ಚೆಗೆ ಅವಕಾಶ ಇದೆ. ಮಧ್ಯದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಏನಾದ್ರೂ ಮಾತುಗಳಿದ್ರೆ ಅದನ್ನ ದಯವಿಟ್ಟು ತಾವು ಚಾಟ್ ಬಾಕ್ಸ್ ನಲ್ಲಿ ಹಂಚ್ಕೋಬೇಕು. ಅದನ್ನ ನಂತರದಲ್ಲಿ ಚರ್ಚೆಗೆ ಎತ್ಕೊಳ್ತೇವೆ. ಇಷ್ಟು ವರ್ಷಗಳ ಕಾಲ ಧಾರವಾಡ ಕಟ್ಟೆಯ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯೋದಕ್ಕೆ ತಮ್ಮ ಸಹಕಾರ ಮತ್ತೆ ತಾವು ಆಡಿಯೋ ವಿಡಿಯೋನ ಮ್ಯೂಟ್ ಮಾಡ್ಕೊಂಡು ಸಹಕಾರ ನೀಡಿದ್ದಾರೆ. ಇಂಥದ್ದೇ ಒಂದು ಸಹಕಾರವನ್ನ ಇವತ್ತು ಕೂಡ ನಿರೀಕ್ಷೆ ಮಾಡ್ತಾ ಮೇಡಮ್ಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ ಅವರ ಮಾತುಗಳಿಗಾಗಿ. ಮೇಡಮ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನನ್ನನ್ನು ಧಾರವಾಡ ಕಟ್ಟೆಗೆ ಸ್ವಾಗತಿಸಿದ ಎಲ್ಲ ಧಾರವಾಡ ಕಟ್ಟೆಯ ಪದಾಧಿಕಾರಿಗಳು, ಮಿತ್ರರು ಎಲ್ರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ. ಬಸವರಾಜ್ ಡೋಣೂರ್ ಸರ್ ಅವ್ರಿಗೆ ನನ್ನ ವಿಶೇಷ ನಮನಗಳು ಮತ್ತು ಕೃತಜ್ಞತೆ. ತುಂಬಾ ಚೆನ್ನಾಗಿ ಕಟ್ಟೆಯನ್ನ ಕಟ್ಟಿದ್ರು. ಕಟ್ಟೆಗೆ
ಕಟ್ಟೆ ಕಟ್ಟಿದ್ದಷ್ಟೇ ಅವರ ಕೆಲಸ. ಆದ್ರೆ ಅಲ್ಲಿ ಬಂದು ನೆರಿತಾ ಇರುವಂತದ್ದು ಹಲವಾರು ಹಕ್ಕಿಗಳು. 100 ಮರ 100 ಸ್ವರ ಅಂತ ಬೇಂದ್ರೆಯವರ ಮಾತನ್ನ ನಿಜಗೊಳಿಸಿದ್ದಾರೆ ಸರ್. ನಿಜವಾಗ್ಲೂ ನನಗೆ ಅವ್ರ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ತುಂಬಾ ಖುಷಿ. ಮತ್ತು ನಮ್ಮ ಯಾವ್ಯಾವ್ದೋ ಕಷ್ಟಗಳಲ್ಲಿ ನಾವು ಸುಮ್ಮನೆ ಸಿಲುಕೊಂಡಿರ್ತೀವಿ ಅಂತ ಕೆಲವು ಸಾರಿ ಭ್ರಮಿಸ್ತಿರ್ತೀವೇನೋ. ಆದ್ರೆ ಸರ್ ಅದನ್ನೆಲ್ಲ ಬದಿಗಿಟ್ಟಂತೆ ಅವರು ಕೆಲಸ ಮಾಡ್ತಾ ತುಂಬಾ ಕ್ರಿಯಾಶೀಲವಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಿಳಿಸ್ತಾ, ಮತ್ತೆ ಅವ್ರು ಹಾಕಿಕೊಳ್ತಿರೋ ಯೋಜನೆಗಳು ಕೂಡ ತುಂಬಾ ಸಾಮಯಿಕವಾಗಿವೆ. ಮತ್ತು ಈವರೆಗೂ ಏನು ಕನ್ನಡದಲ್ಲಿ ಕೊರತೆಗಳು ಅಂತ ಅನಿಸ್ತಿತ್ತು ಆ ಕಡೆಗೆ ಅವ್ರ ಗಮನ ಹರಿಸಿ ಧಾರವಾಡ ಕಟ್ಟೆಯನ್ನ ವಿಸ್ತರಿಸ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೀನಿ ಸರ್. ಮತ್ತೆ ಶೇಕ್ಸ್ಪಿಯರ್ ಬಗ್ಗೆ ನನ್ಗೆ ವಿಶೇಷ ಒಲವಿದ್ದಿದ್ರಿಂದ ಅವರು ನನಗೆ ಒಪ್ಪಿಸಿದ ನಾಟಕಗಳನ್ನ ಗಬಗಬನೆ ಅಂತ ಹೇಳಿ ಒಪ್ಕೊಂಡ್ಬಿಟ್ಟು ಆಮೇಲೆ ತಪ್ಪು ಮಾಡಿದೆ ಅಂತ ಅನಿಸ್ತು. ಯಾಕೆಂದ್ರೆ ಶೇಕ್ಸ್ಪಿಯರ್ ಇಷ್ಟ, ಆದ್ರೆ ಹೇಳಲಿಕ್ಕೆ ನಮ್ಗೆ ಅವನನ್ನ ವಿವರಿಸ್ಲಿಕ್ಕೆ ಎಲ್ಲಿ ತೊಡರ್ತೀವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವೆಲ್ಲರೂ ಶೇಕ್ಸ್ಪಿಯರ್ ಅನ್ನ ಇಷ್ಟಪಡೋದ್ರಿಂದ ಶೇಕ್ಸ್ಪಿಯರ್ ನಮ್ಗೆ ಹೊಸ ಹೊಸ ಚರ್ಚೆಗೆ ಸಿಗ್ತಾ ಇರ್ತಾನೆ. ಹಾಗಾಗಿ ನಾವು ಮುಟ್ಟಬಹುದು ಅನ್ನೋ ಒಂದು ಹುಂಬ ಧೈರ್ಯ ಮತ್ತು ಹಂಬಲದಿಂದ ನಾನು ಶೇಕ್ಸ್ಪಿಯರ್ನ ಒಪ್ಕೊಂಡೆ. ಅದರಲ್ಲೂ ಇದು ನನ್ನ ಆಯ್ಕೆ ಆಗಿರ್ಲಿಲ್ಲ ಸರ್, ಇದನ್ನ ನನಗೆ ಒಪ್ಸಿದ್ದಾರೆ. ಯಾವುದು ಹಿಸ್ಟ್ರಿ ಪ್ಲೇ ಆಗಿರ್ತಕ್ಕಂಥ ಕಿಂಗ್ ಜಾನ್ ಅನ್ನೋಂಥದ್ದು. ನೋಡೋಣ, ನನ್ನ ಪ್ರಯತ್ನವನ್ನ ನಾನು ಮಾಡ್ತೇನೆ. ಈ ಪ್ರಸ್ತುತವಾದಂತಹ ನಾಟಕ ಏನಿದೆ ಇದು ಶೇಕ್ಸ್ಪಿಯರ್ನ ಹೆಸರು ಹೇಳಿದ್ರೆ ಗೊತ್ತಾಗೋದು ಕಷ್ಟ ಅನ್ನೋ ಹಾಗೆ ಇರ್ತಕ್ಕಂತಹ ಒಂದು ನಾಟಕ ಇದು. ಯಾಕೆ ಅಂದ್ರೆ ಶೇಕ್ಸ್ಪಿಯರ್ನ ಹೆಸರು ಹೇಳ್ತಿದ್ದ ಹಾಗೇನೆ ಅವನ 4 ಮುಖ್ಯವಾದಂತಹ ಟ್ರಾಜಿಡಿಗಳು, ಆಮೇಲೆ ಬೇರೆ ಬೇರೆ ಕಾಮಿಡಿಗಳು ಇವೆಲ್ಲ ನಮ್ ಕಣ್ಮುಂದೆ ನರ್ತನ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತವೆ. ಆದ್ರೆ ಅವನ ಇತಿಹಾಸದ ನಾಟಕಗಳಿದೆಯಲ್ಲ, ಚಾರಿತ್ರಿಕ ನಾಟಕಗಳು, ಆ ಇತಿಹಾಸವನ್ನ ಆಧಾರವಾಗಿಟ್ಟುಕೊಂಡು ರಚಿತವಾದಂತಹ ನಾಟಕಗಳೇನಿದೆಯಲ್ಲ ಆ ನಾಟಕಗಳು ಅವು ಸ್ವಲ್ಪ ಮಟ್ಟಿಗೆ ಓದುಗರ ಮತ್ತು ನೋಡುಗರ ಅವಜ್ಞೆಯನ್ನ ಅವು ಎದುರಿಸ್ಬೇಕಾಗತ್ತೆ ಅಂತ ನನ್ನ ಭಾವನೆ. ಯಾಕೆ ಅಂತಂದ್ರೆ ಅವುಗಳಿಗೆ ಆದಂತ ಒಂದು, ಅಂದ್ರೆ ಅದು ತಾರಾಸು ಬರೀಲಿ ಅಥವಾ ಗಳಗನಾಥರು ಬರೀಲಿ, ಇನ್ಯಾರೇ ಬರೀಲಿ, ಒಂದು ಹಿಸ್ಟಾರಿಕಲ್ ಫಿಕ್ಷನ್, ಹಿಸ್ಟಾರಿಕಲ್ ಡ್ರಾಮಾ ಅಂತ ಬಂದಾಗ, ಪ್ಲೇ ಅಂತ ಬಂದಾಗ ಅದಕ್ಕೆ ಅದರದೇ ಆದಂತಹ ಒಂದು ಚಾರಿತ್ರಿಕ ಚೌಕಟ್ಟು ಅದಾಗಲೇ ಇರೋದ್ರಿಂದ ಅದನ್ನ ಮೀರಿ ನಾಟಕ ಅಥವಾ ಒಂದು ಸಾಹಿತ್ಯ ಕೃತಿ ಎಲ್ಲಿಗೆ ನಿಲ್ಲುತ್ತೆ, ಯಾರನ್ನ ಮುಟ್ಟುತ್ತೆ ಅನ್ನೋದು ತುಂಬಾ ಮುಖ್ಯವಾದಂತಹ ಸಂಗತಿಯಾಗಿರುತ್ತೆ. ಆ ಕಾರಣದಿಂದಲೂ ಏನು ಶೇಕ್ಸ್ಪಿಯರ್ನ ಚಾರಿತ್ರಿಕ ನಾಟಕಗಳಿಗೆ ಸಿಕ್ಕಿರ್ತಕ್ಕಂತಹ ಒಂದು ಅಟೆನ್ಷನ್ ತುಂಬಾ ಕಡಿಮೆ ಅಂತಲೇ ಹೇಳ್ಬಹುದು. ಅದರಲ್ಲೂ ಅವನು ಕೆಲವು ಸೀಕ್ವೆನ್ಷಿಯಲ್ ಆಗಿ ಬರೆದಿರ್ತಕ್ಕಂತಹ ಚಾರಿತ್ರಿಕ ನಾಟಕಗಳು, ಹೆನ್ರಿ IV, ಹೆನ್ರಿ VI, ಹೆನ್ರಿ V ಅಂತೆಲ್ಲ ಹೀಗೆ ಒಂದು ಚರಿತ್ರೆಯನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ರೀತಿ ಇದೆಯಲ್ಲ, ಅದು ಒಂದನ್ನ ಓದಿಲ್ದಿಲ್ದ್ರೆ ಇನ್ನೊಂದು ನಮ್ಗೆ ತೆರೆದುಕೊಳ್ಳೋದು ಕಷ್ಟ. ಇದರ ಜೊತೆಗೆ ಇಂಗ್ಲೆಂಡಿನ ಒಂದು ಚರಿತ್ರೆಯನ್ನ ತಿಳ್ಕೊಂಡಿದ್ದವರಿಗೆ ಸ್ವಲ್ಪ ಮಟ್ಟಿಗೆ ಈ ಸಿಕ್ಕುಗಳು ಅರ್ಥವಾಗ್ಬೋದು, ಮತ್ತೆ ಏನನ್ನ ಪ್ರಾಬ್ಲಮೆಟೈಸ್ ಮಾಡಲಾಗಿದೆ ಅನ್ನೋದು ಕೂಡ ಅಲ್ಲಿ ನಮ್ಗೆ ಆಮೇಲೆ ತಿಳಿಬಹುದು ಅಂತ. ಹಾಗಾಗಿ ಶೇಕ್ಸ್ಪಿಯರ್ನ ಈ ನಾಟಕಗಳು ಒಂದ್ ರೀತಿ ಅವನ ಬೇರೆ ನಾಟಕಗಳಿಗೆ ಹೋಲಿಸಿದ್ರೆ ಇವು ಅಸ್ಪೃಶ್ಯ ನಾಟಕಗಳು ಅಂತಲೇ ನಾವು ಕರಿಬಹುದೇನೋ. ಶೇಕ್ಸ್ಪಿಯರ್ ಬರೆದಿದ್ದು 10 ಚಾರಿತ್ರಿಕ ನಾಟಕಗಳು ಅಂತ ಹೇಳಲಾಗುತ್ತೆ. ಅವುಗಳನ್ನ ಅವನು ಒಂದು ಕಾಲಾನುಕ್ರಮಣಿಕೆಯಲ್ಲೇನು ಬರ್ದಿಲ್ಲ, ಆದ್ರೆ ಅದನ್ನ ಜೋಡಿಸ್ಕೊಂಡಾಗ ನಮ್ಗೆ ಒಂದು ಕಾಲಾನುಕ್ರಮಣಿಕೆ ಅನ್ನೋದು ಬರುತ್ತೆ. ಒಂದು ಸುಮಾರು 350 ವರ್ಷಗಳ ಇಂಗ್ಲಿಷ್ ಚರಿತ್ರೆ ಏನಿದೆಯಲ್ಲ ಆ ಚರಿತ್ರೆಯನ್ನ ಅವು ಕಟ್ಕೊಟ್ಟಿದೆ. ಅಂದ್ರೆ ಅಂದ್ರೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಜಾನ್ ನಾಟಕ ಇದೆಯಲ್ಲ, ಆ ದೊರೆ ಬಂದಿದ್ದು 1199ರಲ್ಲಿ. 1199ರಿಂದ ಸುಮಾರಿಗೆ ಒಂದು 1550 ಅಲ್ಲಿವರೆಗಿನ ಒಂದು ಕಾಲಾವಧಿ ಏನಿದೆಯಲ್ಲ ಆ ಕಾಲಾವಧಿಯನ್ನ ಶೇಕ್ಸ್ಪಿಯರ್ನ ಚಾರಿತ್ರಿಕ ನಾಟಕಗಳು ಒಳಗೊಳ್ತವೆ. ಮುಖ್ಯವಾಗಿ ಪ್ಲಾಂಟೇಜನೆಟ್ ಅಂತ ಹೇಳುವಂತಹ ಒಂದು ವಂಶ,
ಹಾಗೂ ಟ್ಯೂಡರ್ ಅನ್ನೋಂಥ ವಂಶಗಳು. ಈ ಎರಡು ವಂಶಗಳನ್ನ ಇಟ್ಕೊಂಡಂತೆ ಅಲ್ಲಿ ಬರ್ತಕ್ಕಂತಹ ಆಳ್ವಿಕೆಯ ಸಂದರ್ಭ ಏನಿದೆ, ಆ ಚಾರಿತ್ರಿಕ ಘಟನೆಗಳೇನಿದೆ ಅವುಗಳನ್ನ ಎತ್ತಿಕೊಂಡು ಇಲ್ಲಿ ಶೇಕ್ಸ್ಪಿಯರ್ ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ಈ ಕಾಲಘಟ್ಟ ಇದೆಯಲ್ಲ, ಈ ಕಾಲಘಟ್ಟ ಮಧ್ಯಯುಗದ ಕಾಲಘಟ್ಟ ಏನಿದೆಯಲ್ಲ, ಅದು ಇಂಗ್ಲೆಂಡಿನ ಚರಿತ್ರೆ ವಾಗ್ತಾ ಇರ್ತಕ್ಕಂತಹ ಒಂದು ಕಾಲ ಆಗಿದೆ. ಅಷ್ಟು ಹೊತ್ತಿಗೆ ನಾವು ವಚನಕಾರರನ್ನ ನೋಡಿದ್ವಿ, ವಿಜಯನಗರ ಸಾಮ್ರಾಜ್ಯದಂತಹ ಸಾಮ್ರಾಜ್ಯಗಳನ್ನ ನಾವು ನಮ್ಮ ಭಾರತದ ಇತಿಹಾಸದ ಸಂದರ್ಭದಲ್ಲಿ ನೋಡಿದ್ವಿ. ಆದ್ರೆ ಮಧ್ಯಯುಗ ಅನ್ನೋವಂಥದ್ದು ಯುರೋಪಿನ ಇತಿಹಾಸದ ಸಂದರ್ಭದಲ್ಲಿ ಹೇಳೋದಾದ್ರೆ ಈ ರೆನೆಸಾನ್ಸಿನ ಪೂರ್ವ ಯುಗ ಏನಿದೆಯಲ್ಲ, ಇವನ್ನ ವಿವರಿಸಿಕೊಳ್ಳೋದು ನಮ್ಗೆ ತುಂಬಾ ಕಷ್ಟ ಅನ್ಸುತ್ತೆ. ಯಾಕೆಂದ್ರೆ ಅವತ್ತಿನ ಒಂದು ಏನು ಸಂದರ್ಭ ಇತ್ತಲ್ಲ, ಅದನ್ನ ನಾವು ಇವತ್ತಿನ ಭಾಷೆಯಲ್ಲಿ ಅದನ್ನ ವಿವರಿಸ್ಕೊಳ್ತಾ ಹೋದಾಗ ನಮ್ಗೆ ಕೆಲವು ಕೆಲವು ಗಂಟುಗಳು ಹಾಗೆ ಉಳಿದಂತೆ ಭಾಸವಾಗ್ತವೆ. ಮುಖ್ಯವಾಗಿ 100 ವರ್ಷಗಳ ಯುದ್ಧ ಆಯ್ತಲ್ಲ, ಆ ಯುದ್ಧ ಮತ್ತೆ ಗುಲಾಬಿ ಯುದ್ಧ ಅಂತ ಹೇಳಿ ವಾರ್ ಆಫ್ ರೋಸಸ್ ಅಂತ ಕರಿತಾ ಇದ್ರಲ್ಲ, ಅಂತಹ ಯುದ್ಧಗಳು. ಈ ಯುದ್ಧಗಳೆಲ್ಲ ಯಾಕಾಗಿ ನಡೆದ್ವು ಅನ್ನೋದನ್ನ ನಾವು ಒಂದು ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಮಟ್ಟಿಗೆ ಅವು ಪದೇ ಪದೇ ನಡೀತಾ ಹೋಗಿರೋದು ಇತಿಹಾಸದ ಇದರಲ್ಲಿ ಪುಟಗಳಲ್ಲಿ ನಾವು ನೋಡ್ತೀವಿ. ಹಾಗೆ ಶೇಕ್ಸ್ಪಿಯರ್ನ ನಾಟಕಗಳು ಇವು ರಚಿತವಾಗಿರ್ತಕ್ಕಂಥದ್ದು. ಮೊದಲಿಗೆ ಕಿಂಗ್ ಜಾನ್ ಅನ್ನ ಜೋಡಿಸ್ಬೋದಾದ್ರೆ ಅದು ಕೊನೆಯಾಗೋದು ಹೆನ್ರಿ VIII. ಕಿಂಗ್ ಜಾನ್ ಅನ್ನೋ ಆ ನಾಟಕ ಮೊದಲ ಫೋಲಿಯೋ ಎಡಿಷನ್ ಅಲ್ಲಿ ನಮ್ಗೆ ಸಿಗತ್ತೆ. ಅಂದ್ರೆ ಶೇಕ್ಸ್ಪಿಯರ್ ಇದನ್ನ ಮುಂಚೆನೆ ಬರ್ದಿದ್ರು ಕೂಡ, ಅಂದ್ರೆ 1596-97 ಇದನ್ನ ಬರ್ದಿದ್ರು ಕೂಡ ಇದು ಪ್ರಕಟ ಆಗಿದ್ದು ಫೋಲಿಯೋ ಗೆಳೆಯರು ಶೇಕ್ಸ್ಪಿಯರ್ನ ಗೆಳೆಯರು ಅವನ ಮರಣಾನಂತರ ಪ್ರಕಟ ಮಾಡಿದಂತಹ ಫೋಲಿಯೋ ಎಡಿಷನ್ ಅಲ್ಲಿ 1623 ಈ ನಾಟಕ ಮೊದಲು ಕಾಣಿಸುತ್ತೆ. ಫೋಲಿಯೋ ಎಡಿಷನ್ ಅಂದ್ರೆ ಇವರು ಅವನ ಎಲ್ಲ ಕೃತಿಗಳನ್ನ ಒಂದಿಷ್ಟು ತೆಗೆದುಕೊಂಡು ಹಾಳೆಗಳು, ಅಂದ್ರೆ ಫೋಲಿಯೋ ತರದಲ್ಲಿ ಮಡಿಸ್ಲಿಕ್ಕೆ ಬರ್ಬೋದಾದಂತ ಹಾಳೆಗಳನ್ನ ಇಟ್ಕೊಂಡು ಅವರು ಪ್ರಕಟ ಮಾಡಿದ್ದು ಅಂತ ನಾವು ಇತಿಹಾಸದಲ್ಲಿ ಓದಿದ್ದೇವೆ. ಅದನ್ನ ಇಟ್ಕೊಂಡು ಹೇಳೋದಾದ್ರೆ ಮುಖ್ಯವಾಗಿ ನಾನಿಲ್ಲಿ ಚಾರಿತ್ರಿಕ ನಾಟಕದ ಬಗ್ಗೆ ಮಾತಾಡ್ಬೇಕಾಗಿರೋದ್ರಿಂದ ಇದಕ್ಕೊಂದಿಷ್ಟು ಪೂರಕವಾದಂತ ಹಿನ್ನೆಲೆನ ಹೇಳ್ಬೋದು ಅಂತ ಅನ್ಕೊಂಡಿದೀನಿ. ಅದು ಮುಖ್ಯವಾಗಿ ಫೋಲಿಯೋ ಎಡಿಷನ್ ಅಲ್ಲಿ 3 ಭಾಗಗಳನ್ನ ಅವರು ಮಾಡ್ತಾರೆ. ಶೇಕ್ಸ್ಪಿಯರ್ನ ನಾಟಕಗಳನ್ನ 3 ಭಾಗಗಳನ್ನಾಗಿ ಮಾಡ್ಕೊಳ್ತಾರೆ, ವರ್ಗೀಕರಿಸ್ತಾರೆ. ಅದರಲ್ಲಿ ಕಾಮಿಡಿಗಳು, ಟ್ರಾಜಿಡಿಗಳು ಮತ್ತು ಹಿಸ್ಟ್ರಿಗಳು ಅಂತ. ಇವು ಒಂದು ಸ್ಥೂಲ ವರ್ಗೀಕರಣ ಅಷ್ಟೇ. ಆದ್ರೆ ಈ ಟ್ರಾಜಿಡಿಗಳು ಅಂತ ಹೇಳ್ಕೊಂಡಿರ್ತಕ್ಕಂತಹ ನಾಟಕಗಳಲ್ಲೂ ಕೂಡ ಚಾರಿತ್ರಿಕ ವಸ್ತುಗಳೇ ಇದೆ ಅಂತ ಹೇಳಿ ವಿಮರ್ಶಕರು ಇದನ್ನ ಗುರುತಿಸ್ತಾರೆ. ಈ ಫೋಲಿಯೋ ಎಡಿಷನ್ಗೂ ಮೊದಲು ಒಂದು ಕ್ರಾನಿಕಲ್ಸ್ ಅಥವಾ ಹಿಸ್ಟ್ರೀಸ್ ಅಂತ ಏನು ಕರಿತಾ ಇದ್ರಲ್ವಾ, ಅದನ್ನ ಕರಿತಾ ಇದ್ದಿದ್ದೆ ಟ್ರಾಜಿಡಿಗಳು ಅಂತ. ಯಾಕೆಂದ್ರೆ ಅಲ್ಲಿರ್ತಕ್ಕಂತಹ ಯುದ್ಧ ಮತ್ತು ಸಂಘರ್ಷಗಳು ಇವೆಲ್ಲವೂ ಕೂಡ ಟ್ರಾಜಿಡಿಯ ಸ್ವರೂಪವನ್ನೇ ಅಂತದ್ದವು. ಹಾಗಾಗಿ ಅವುಗಳನ್ನ ಟ್ರಾಜಿಡಿಗಳು ಅಂತಾನೆ ಕರೆದಿದ್ದುಂಟು. ಆದ್ರೆ 16ನೇ ಶತಮಾನ ಅಂದ್ರೆ ರೆನೆಸಾನ್ಸಿನ ಕಾಲ ಒಂದು ಉಜ್ವಲವಾಗ್ತಾ ಹೋದ ಇಂಗ್ಲೆಂಡಿನಲ್ಲಿ ಅದರಲ್ಲಿ ಹಿಸ್ಟ್ರಿ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದಂತಹ ಪ್ರಕಾರ ಆಗಿರ್ಲಿಲ್ಲ ಅನ್ನೋದನ್ನ ಒಂದು ಎಲ್ಲ ವಿಮರ್ಶಕರು, ಓದುಗರು ಅದನ್ನ ಗುರುತಿಸಿದ್ದಾರೆ. ಅಂದ್ರೆ ಅದು ನಾಟಕನಾದ್ರೂ ಆಗಿರ್ಲಿ ಅಥವಾ ಒಂದು ನೆರೇಟಿವ್ ಅಂತದಾದ್ರೂ ಆಗಿರ್ಲಿ, ನಿರೂಪಣಾ ಕಥೆಗಳಾದ್ರೂ ಆಗಿರ್ಲಿ, ಅವುಗಳನ್ನ ಎಲ್ಲವನ್ನೂ ಒಟ್ಟಾರೆ ಸೇರಿಸಿ ಹಿಸ್ಟ್ರೀಸ್ ಅಂತ ಮಾತ್ರ ಗುರುತಿಸ್ತಾ ಇದ್ರು ಅನ್ನೋದನ್ನ ಗಮನಿಸಬಹುದು. ಇದನ್ನ ಉದಾಹರಣೆ ಕೊಡುವಂತ ಒಬ್ಬ ವಿಮರ್ಶಕ ಸ್ಪೆನ್ಸರಿನ ಫೇರಿ ಕ್ವೀನ್ ಬಗ್ಗೆ ಹೇಳ್ತಾನೆ. ಅದನ್ನ ಉದಾಹರಣೆ ಕೊಡ್ತಾನೆ. ಸ್ಪೆನ್ಸರ್ ತನ್ನ ಒಂದು ಫೇರಿ ಕ್ವೀನ್ ಬರಿಬೇಕಾದಾಗ ಅದು ರಾಣಿ ಬಗ್ಗೆ ಬರಿತಾ ಇದ್ದೀನಿ ಅನ್ನೋದು ಅವನಿಗೆ ಗೊತ್ತಿದೆ. ಹಾಗಾಗಿ ಅದನ್ನ ಪೋಯೆಟ್ ಹಿಸ್ಟಾರಿಕಲ್ ಮತ್ತೆ ಹಿಸ್ಟೋರಿಯೋಗ್ರಫರ್ ಇವೆರಡರ ನಡುವೆ ಒಂದು ವ್ಯತ್ಯಾಸ ಇದೆ ಅಂತ ಮೊದಲ ಬಾರಿಗೆ ಅದನ್ನ ಗುರುತಿಸ್ಕೊಳ್ತಾನೆ.
ಪ್ರಾಯಶಃ ಅಲ್ಲಿಂದ ನಿಧಾನವಾಗಿ ನಾವು ಒಂದಿಷ್ಟು ಬೇರೆ ಬೇರೆ ಈ ಜಾನರ್ಗಳು ಅಂತ ಹೇಳಿದಾಗ ಹಿಸ್ಟಾರಿಕಲ್ ಪ್ಲೇಸ್ ಅಂತಾನೆ ಇರುವಂತಹ ಒಂದು ಜಾನರ್ಗಳನ್ನ ಗುರುತಿಸ್ಬೋದು ಅಂತ ಕಾಣಿಸುತ್ತೆ. ಶೇಕ್ಸ್ಪಿಯರ್ ಸತ್ತು ಒಂದು 7 ವರ್ಷಗಳ ನಂತರ ಅವನ ಜೊತೆಗಾರರಾದಂತಹ ಕೆಲವು ನಟರುಗಳು ಸೇರ್ಕೊಂಡು ಒಂದು ಅವನ ಕೃತಿಗಳನ್ನ ಪಬ್ಲಿಷ್ ಮಾಡ್ತಾರೆ. ಆ ಪಬ್ಲಿಷ್ ಮಾಡೋ ಹೊತ್ತಿಗೆ ಈ ಹಿಸ್ಟ್ರೀಸ್ ಅಂತ ವರ್ಗೀಕರಣ ಮಾಡ್ತಾರೆ ಅಂತ ನಾನು ಹೇಳಿದ್ನಲ್ವಾ. ಇಷ್ಟೊತ್ತಿಗೆ ಹಿಸ್ಟ್ರೀಸ್ ಅಂದ್ರೆ ಏನು ಅನ್ನೋದು ಸ್ವಲ್ಪ ಮಟ್ಟಿಗೆ ಅದು ಖಚಿತವಾಗ್ತಾ ಬಂದಿತ್ತು. ಯಾಕೆಂದ್ರೆ ನೋಡಿ, ಇದಕ್ಕೆ ಕಾರಣ ಬಹುಶಃ ಇಂಗ್ಲಿಷ್ ಚರಿತ್ರೆ ಮೇಲೆ ರಚಿತವಾದಂತಹ ನಾಟಕಗಳಿಗೆ ರೆನೆಸಾನ್ಸಿನ ಪ್ರೇಕ್ಷಕರು ನಿಧಾನವಾಗಿ ಒಲವು ತೋರಿಸ್ತಾ ಬಂದಿತ್ತು, ತುಂಬಾ ಆಸಕ್ತಿಯನ್ನ ತೋರಿಸ್ತಾ ಇದ್ರು ಅಂತ ಅನ್ಸುತ್ತೆ. ಹಾಗೆ ಜನರಿಗೆ ಉಂಟಾಗ್ತಿದ್ದಂತಹ ಈ ಚಾರಿತ್ರಿಕ ನಾಟಕಗಳ ಕಡೆಗಿನ ಆಸಕ್ತಿ ಪ್ರಾಯಶಃ ನಾಟಕಕಾರರಾದಂತಹ ಶೇಕ್ಸ್ಪಿಯರ್ನಂತವ್ರಿಗೂ ಕೂಡ ಆ ತರದ ಜಾನರ್ಗಳಲ್ಲಿ ನಮ್ಮ ನಾಟಕಗಳನ್ನ ಬರಿಬೇಕು ಅಂತ ಹೇಳಿ ಪ್ರೇರಣೆ ನೀಡಿರಬಹುದು. ಅಂತ ಅಂದಿನ ಕಾಲಕ್ಕೆ ಪ್ರಾಯಶಃ ಶೇಕ್ಸ್ಪಿಯರ್ನ ಚಾರಿತ್ರಿಕ ನಾಟಕಗಳು ಶೇಕ್ಸ್ಪಿಯರ್ಗೆ ತುಂಬಾ ಹೆಸರು ಕೊಟ್ಟಿದೆ ಅನ್ನೋದನ್ನ ಮಾತ್ರ ನಾವು ಚರಿತ್ರೆಯಲ್ಲಿ ಗುರುತಿಸ್ತೀವಿ. ಯಾಕೆಂದ್ರೆ ಶೇಕ್ಸ್ಪಿಯರ್ಗೆ ಅವನು ನಿಜವಾಗ್ಲೂ ಅವನು ಪ್ರೇಕ್ಷಕರಿಗೆ ಅವರ ಪ್ರೇಕ್ಷಕ ಮಹಾಪ್ರಭುಗಳಿಗೇನೆ ಅವನು ಬರಿತಾ ಇದ್ದಂಥದ್ದು. ಮುಖ್ಯವಾಗಿ ಅವನು ತನ್ನ ಒಂದು ನಾಟಕ ಕಂಪನಿಗೆ ಒಂದು ಲಾಭ ಮಾಡ್ಕೊಡ್ಬೇಕು ಅಂತಂದಾಗ ಜನರು ಯಾವ್ದನ್ನ ಒಪ್ಪುತ್ತಾರೋ, ಯಾವ್ದನ್ನ ಇಷ್ಟಪಡ್ತಾರೋ, ಯಾವ್ದನ್ನ ಉಲ್ಲಾಸದಿಂದ ಉತ್ಸಾಹದಿಂದ ಸ್ವೀಕರಿಸ್ತಾರೋ ಅಂಥದನ್ನ ಬರಿಬೇಕು ಅನ್ನೋದು ಒಬ್ಬ ನಾಟಕಕಾರನ ಒಂದು ಹಂಬಲ ಆಗಿರುತ್ತೆ. ಹಾಗೆ ಪ್ರಾಯಶಃ ಶೇಕ್ಸ್ಪಿಯರ್ ಕೂಡ ಬಹುಸಂಖ್ಯೆಯಲ್ಲಿ ಜನರನ್ನ ಆಕರ್ಷಿಸ್ಬೇಕು ಅಂದ್ರೆ ಇಂಗ್ಲೆಂಡಿನ ಚಾರಿತ್ರಿಕ ನಾಟಕಗಳನ್ನ ಬರಿಬೇಕು ಅಂತ ಹೇಳಿ ಅನ್ಕೊಂಡಿರ್ಬಹುದೇನೋ. ಅಲ್ಲದೆ ನನ್ಗನ್ಸಿರೋ ಮಟ್ಟಿಗೆ ರೆನೆಸಾನ್ಸಿನ ಕಾಲದಲ್ಲಿ ಇರ್ತಕ್ಕಂಥ ಆಗ್ತಾನೆ ಉದಯವಾಗ್ತಿದ್ದಂತಹ ರಾಷ್ಟ್ರೀಯತೆಯ ಕಲ್ಪನೆ ಇದೆಯಲ್ಲ, ಅದು ತುಂಬಾ ಒಂದು ಪ್ರೇರಣಾತ್ಮಕವಾದಂತಹ ಅಂಶ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆಂದ್ರೆ ನೋಡಿ, ರಾಷ್ಟ್ರೀಯತೆ ಅಂತ ಒಂದು ಕಲ್ಪನೆ ಮುನ್ನೆಲೆಗೆ ಬಂತು ಅಂತ ಹೇಳ್ತಿದ್ದ ಹಾಗೇನೆ ಅದಕ್ಕೆ ಒಂದು ಚರಿತ್ರೆಯ ಅಗತ್ಯ ಇರುತ್ತೆ. ರಾಷ್ಟ್ರೀಯತೆ ಯಾವಾಗ್ಲೂ ತನ್ನ ಪಾಸ್ಟ್ ಅನ್ನ ತುಂಬಾ ಸಂತೋಷದಿಂದ, ತುಂಬಾ ಹಂಬಲದಿಂದ ಅದನ್ನ ನೋಡ್ಲಿಕ್ಕೆ ಇಷ್ಟಪಡುತ್ತೆ. ಯಾಕೆಂದ್ರೆ ನಾನು ಇಂತಹ ಚರಿತ್ರೆಯ ವಾರಸುದಾರ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಒಂದು ಅಸ್ಮಿತೆಯನ್ನ ಅಥವಾ ಒಂದು ಐಡೆಂಟಿಟಿ ಅನ್ನ ತಂದು ಕೊಡುವಂಥದ್ದು ಚರಿತ್ರೆ ಆಗಿರುತ್ತೆ. ಹಾಗಾಗಿ ಚರಿತ್ರೆಯತ್ತ ಒಂದಿಷ್ಟು ಆಸಕ್ತಿಯಿಂದ ಮತ್ತು ಒಂದಿಷ್ಟು ಹೆಮ್ಮೆಯ ಅಂದ್ರೆ ಅಸ್ಮಿತೆಯನ್ನ ಪಡ್ಕೊಳ್ಬೇಕು ಅನ್ನೋ ಕಾರಣದಿಂದ ಎಲಿಜಬೆತಿನ ಕಾಲದ ಪ್ರೇಕ್ಷಕರು ಇದನ್ನ ಇಷ್ಟಪಡ್ತಾ ಇದ್ರು ಅಂತ ಕಾಣಿಸುತ್ತೆ. ಅದಕ್ಕೆ ಸರಿಯಾಗಿ ರಾಷ್ಟ್ರೀಯತೆಯನ್ನ ಹೀಗೆ ಕಟ್ಕೊಡ್ಬಹುದು ಅನ್ನೋದು ಕೂಡ ಶೇಕ್ಸ್ಪಿಯರ್ನ ಒಂದು ಉದ್ದೇಶ ಆಗಿರೋ ಹಾಗೆ ಕಾಣಿಸುತ್ತೆ. ಇನ್ನು ಶೇಕ್ಸ್ಪಿಯರ್ ಈ ಎಲ್ಲ ಚಾರಿತ್ರಿಕ ಹಿನ್ನೆಲೆಯಿಂದ ನೋಡೋದಾದ್ರೆ ಇಂಗ್ಲೆಂಡಿನ ಚಾರಿತ್ರಿಕ ನಾಟಕಗಳನ್ನ ಪ್ರಾಯಶಃ ಈ ಎಲ್ಲಾ ಅಂಶಗಳಿಂದ ಪ್ರೇರೇಪಿತನಾಗಿ ಬರ್ದಿರಬಹುದು ಅಂತ ಅನ್ಸುತ್ತೆ. ನೋಡಿ, ಇದೇ ಸಮಯದಲ್ಲಿ ನಾವು ಜೂಲಿಯಸ್ ಸೀಸರ್, ಆಂಟನಿ ಕ್ಲಿಯೋಪಾತ್ರ, ಕೊರಿಯೋಲೆನಸ್ ಅಂತಹ ರೋಮನ್ ನಾಟಕಗಳು ಹಾಗೂ ಈ ಮ್ಯಾಕ್ಬೆತ್, ಹ್ಯಾಮ್ಲೆಟ್ಗಳು ಇಂಥವೆಲ್ಲ ಇವನ್ನ ನಾವು ಚರಿತ್ರೆಯ ನಾಟಕಗಳಲ್ಲ ಅಂತ ಹೇಗ್ ಕರೀಲಿಕ್ಕೆ ಸಾಧ್ಯ? ಅದರಲ್ಲೂ ಜೂಲಿಯಸ್ ಸೀಸರ್, ಆಂಟನಿ ಕ್ಲಿಯೋಪಾತ್ರ ಅಂತ ನಾಟಕಗಳು ಇವನ್ನ ರೋಮ್ನ ಚರಿತ್ರೆಯ ಒಂದು ನಾಟಕಗಳಾಗಿ ಬಂದಂತವಲ್ವಾ. ಇವನ್ನ ನಾವು ಚರಿತ್ರೆಯ ನಾಟಕಗಳಲ್ಲ ಅನ್ನೋದಕ್ಕೆ ನಮ್ಗೆ ಸಾಧ್ಯವೇ ಆಗೋದಿಲ್ಲ. ಆದ್ರೆ ಇವು ಟ್ರಾಜಿಡಿಗಳಾಗ್ತವೆ, ಪೊಲಿಟಿಕಲ್ ಟ್ರಾಜಿಡಿಗಳಾಗ್ತವೆ, ಹೀಗೆ ಬೇರೆ ಬೇರೆ ಟ್ರಾಜಿಡಿಗಳಾಗಿ ಅವು ಮುಂದೆ ನಾವು ಓದ್ತಾ ಬರ್ತೀವಿ. ಆದ್ರೆ ಇಂಗ್ಲೆಂಡಿನ ಚರಿತ್ರೆ ಅಂತ ಬಂದಾಗ ಇಂಗ್ಲಿಶಿನ ಚಾರಿತ್ರಿಕ ನಾಟಕಗಳನ್ನ ಬರೆಯೋದು ಒಂದು ಸಮಕಾಲೀನ ಒತ್ತಡ ಪ್ರಾಯಶಃ ಅಲ್ಲಿಗೆ ಶೇಕ್ಸ್ಪಿಯರ್ನಿಗೆ ಕಾರಣ ಆಗಿರೋ ಹಾಗೆ ಕಾಣಿಸುತ್ತೆ. ಮತ್ತೆ ಶೇಕ್ಸ್ಪಿಯರ್ ಅನುಸರಿಸಿದಂತಹ ಹಾಲಿನ್ಶೆಡ್ ಕ್ರಾನಿಕಲ್ಸ್ ಇರ್ಬೋದು,
ಅಥವಾ ಜಾನ್ ಸ್ಟೋವ್ನ ಸಮರಿ ಆಫ್ ಇಂಗ್ಲಿಷ್ ಕ್ರಾನಿಕಲ್ಸ್ ಇರ್ಬೋದು, ವಾರ್ನರ್ನ ಆಲ್ಬಿನೋ ಇಂಗ್ಲೆಂಡ್ ಇರ್ಬೋದು, ಫ್ಯಾಬಿಯನ್ ಇರ್ಬೋದು. ಇವೆಲ್ಲ ಈ ಚರಿತ್ರೆಗಳಿದಾವಲ್ಲ, ಈ ಚರಿತ್ರೆಗಳು ಅಂತ ಬರೆಯಲ್ಪಟ್ಟ ಚರಿತ್ರೆಗಳನ್ನ ಹಲವು ಬಾರಿ ರೆನೇಸಾನ್ಸಿನ ಕ್ಯಾಕ್ಸ್ಟನ್ ಪ್ರೆಸ್ಸೇ ಪ್ರಿಂಟ್ ಮಾಡಿತ್ತು. ಹಲವು ಈ ಚರಿತ್ರೆಗಳು 16 ಬಾರಿ ರೀಪ್ರಿಂಟ್ ಭಾಗ್ಯವನ್ನ ಕಂಡಿತ್ತು ಅನ್ನೋದನ್ನ ಗಮನಿಸಿ. ಅಂದ್ರೆ ಇದು ಮಾನವಿಕಗಳತ್ತ ರೆನೇಸಾನ್ಸ್ ಗಮನ ಹರಿಸ್ತಿದ್ದಂಥದ್ದಕ್ಕೋ ಅಥವಾ ಈ ಟ್ಯೂಡರ್ ರಾಜರುಗಳು ಒಂದು ಊಹೆಯನ್ನು ಹೇಳ್ತಾರೆ ವಿಮರ್ಶಕರಲ್ಲಿ, ಅದನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ. ಏನಂದ್ರೆ ಟ್ಯೂಡರ್ ರಾಜರುಗಳಿದಲ್ಲ, ಅಂದ್ರೆ 16ನೇ ಶತಮಾನದಲ್ಲಿ ಬಂದಂತವ್ರು, ಇವರು ತುಂಬಾ ಆಸ್ತಿಯನ್ನ ವಹಿಸಿ ಚರಿತ್ರೆಯನ್ನ ಕಟ್ಟುವುದರ ಕಡೆಗೆ ತಮ್ಮ ಗಮನವನ್ನ ಹರಿಸಿದ್ರು. ಯಾಕೆ ಅಂದ್ರೆ ಇವರ ಕುಲಚರಿತ್ರೆಗಳನ್ನ ಸ್ಥಾಪಿಸಿದರೆ ತಾವು ತಮ್ಮ ವಂಶಕ್ಕೆ ಒಂದು ಅಧಿಕೃತತೆಯನ್ನ ತಂದ್ಕೊಡ್ತೀವಿ ಅನ್ನೋದು ಬಹುಶಃ ಇವರ ಭಾವನೆ ಆಗಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಇದೊಂದು ವ್ಯಾಲಿಡೇಷನ್ ಪ್ರೋಸೆಸ್ ಅಂತ ಕೂಡ ಕರಿತೀವಿ. ಹಾಗಾಗಿ ಇಂತಹ ಚರಿತ್ರೆಯನ್ನ ಬರೆಯೋದು ಒಂದು ಪ್ಯಾಷನ್ ಆಗಿ ಬೆಳೀತಾ ಇದ್ದಂತಹ ಒಂದು ಸಂದರ್ಭ. ಇಂಥ ಸಂದರ್ಭ ನಮ್ಗೆ ಚಾರಿತ್ರಿಕ ನಾಟಕಗಳತ್ತ ಶೇಕ್ಸ್ಪಿಯರ್ ತಿರುಗಿರಬಹುದು, ಅದರಲ್ಲೂ ಇಂಗ್ಲಿಷ್ ಚರಿತ್ರೆಗಳನ್ನ ಬರೆದಿರಬಹುದು ಅನ್ನೋದಕ್ಕೆ ಊಹೆ ಆಗತ್ತೆ. ಮತ್ತೆ ನಾನು ಆಗ್ಲೇ ಹೇಳ್ದಂತೆ ಚರಿತ್ರೆ ಅನ್ನೋದು ಜನರಿಗೆ ತತ್ಕ್ಷಣವಾಗಿ ತಮ್ಮ ಪೂರ್ವಿಕರ ನೆನಪು ಮತ್ತು ಹೆಮ್ಮೆಗಳನ್ನ ತಂದ್ಕೊಡೋದ್ರಿಂದ ಅವರು ನಾಟಕ ನೋಡ್ತಾ ತುಂಬಾ ಭಾವುಕರಾಗಿ ಅದನ್ನ ಸ್ವೀಕರಿಸ್ತಾ ಇದ್ದಂತಹ ರೀತಿಯಾಗಿತ್ತು. ಅದನ್ನ ತಮ್ಮ ಹೆಮ್ಮೆ ಅಂತ ಅನ್ಕೊಳ್ಳೋ ಅಂತ ಒಂದು ರೀತಿಯಾಗಿತ್ತು. ಮತ್ತೆ ವಿಮರ್ಶಾತ್ಮಕವಾಗಿ ನೋಡುವಂಥದಕ್ಕೂ ಕೂಡ ಅದು ಆಸ್ಪದವನ್ನ ನೀಡ್ತಾ ಇತ್ತು ಅನ್ನೋದನ್ನ ನಾವು ಗಮನಿಸೋಣ. ಇನ್ನ ಶೇಕ್ಸ್ಪಿಯರ್ ಬರೆಯೋ ಹೊತ್ತಿಗೆ ಅವನ ಸಮಕಾಲೀನರು ನೋಡಿ, ಅವರು ಕೂಡ ಸಮಕಾಲೀನ ಚರಿತ್ರೆಯನ್ನ ನಾವು ಕಟ್ಕೋಬೇಕು ಅಂತಂದ್ರೆ ನಮಗೆ ಒಂದು ಚರಿತ್ರೆಯ ಅಗತ್ಯ ಇದೆ ಅಂತ ಅದನ್ನ ಅವರು ಮನಗಂಡವರಂತೆ ತಮ್ಮ ಒಂದು ಚಾರಿತ್ರಿಕ ಅಧ್ಯಯನದ ಆಸಕ್ತಿಯನ್ನ ತೋರಿಸಿದ್ದು ಕಂಡು ಬರುತ್ತೆ. ಹಾಗಾಗಿ ಶೇಕ್ಸ್ಪಿಯರ್ನ ಚಾರಿತ್ರಿಕ ನಾಟಕಗಳು ಕೂಡ ಈ ತಮ್ಮ ಇಂಗ್ಲೆಂಡಿನ ಚರಿತ್ರೆಯನ್ನ ಒಂದು ವಿಮರ್ಶಾತ್ಮಕವಾಗಿ ನೋಡುವ ಒಂದು ಪರ್ಸ್ಪೆಕ್ಟಿವ್, ಒಂದು ಸನ್ನಿವೇಶ ಇತ್ತು ಅನ್ನೋದನ್ನ ನಾವು ನೋಡೋಣ. ಹಾಗಾಗಿ ಶೇಕ್ಸ್ಪಿಯರ್ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ, ನಮಗೆ ಪರಿಚಿತನಿರುವ ಹಾಗೆ, ಶೇಕ್ಸ್ಪಿಯರ್ ಯಾರೊಬ್ಬರನ್ನೋ ಕೈ ಹಿಡಿದು ಮೇಲೆತ್ತಿ ಇವರು ನನಗೆ ಬೇಕಾದವರು ಅಂತ ಎಲ್ಲಿಯೂ ಹೇಳಿಲ್ಲ. ಅವನ ಟೈಟಲ್ಗಳು ನಮ್ಗೆ ಹೀರೋಗಳನ್ನ ಹೇಳಿದ್ರು ಕೂಡ ಅವನು ಜೂಲಿಯಸ್ ಸೀಸರೇ ಆಗ್ಬೋದು, ಹ್ಯಾಮ್ಲೆಟೇ ಆಗ್ಬೋದು, ಅಥವಾ ಕಿಂಗ್ ಲಿಯರೇ ಆಗ್ಬೋದು, ಅವರನ್ನ ಅವನು ಪುನರ್ ವಿಮರ್ಶಿಸ್ತಾನೆ. ಅವರನ್ನ ವ್ಯಕ್ತಿತ್ವಗಳನ್ನ ಒಂದಿಷ್ಟು ಜಾಡಿಸಿ ಅವರನ್ನ ಮತ್ತೆ ಹೊಸದಾಗಿ ಕಟ್ಟುವಂತಹ ಒಂದು ಕೆಲಸವನ್ನ ಶೇಕ್ಸ್ಪಿಯರ್ ಮಾಡ್ತಾ ಇರ್ತಾನೆ. ಹಾಗಾಗಿ ಪ್ರಾಯಶಃ ಚಾರಿತ್ರಿಕ ನಾಟಕಗಳನ್ನ ಎತ್ಕೊಳ್ಬೇಕಾದ್ರೂ ಕೂಡ ಶೇಕ್ಸ್ಪಿಯರ್ ಇದನ್ನ ಅನುಸರಿಸ್ತಾನೆ ಅಂತ ಅನ್ಸುತ್ತೆ. ರಾಷ್ಟ್ರೀಯತೆಯ ಸೆಂಟಿಮೆಂಟಾಲಿಟಿ ಅವನನ್ನ ಒಂದಿಷ್ಟು ಪ್ರಭಾವಿಸಿರುವುದು ನಿಜ, ಆದ್ರೆ ಅದನ್ನ ಅವನು ತನ್ನ ವಿಮರ್ಶಾತ್ಮಕವಾದಂತಹ ನೋಟಕ್ಕೆ ಧಕ್ಕೆ ಬರುವಂತೆ ಯಾವ ರೀತಿಯಲ್ಲೂ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು. ಇನ್ನ ಕಿಂಗ್ ಜಾನ್ನಿನ ವಿಷಯಕ್ಕೆ ಬಂದ್ರೆ, ಕಿಂಗ್ ಜಾನ್ ವಿಷಯ ಅದು ಶೇಕ್ಸ್ಪಿಯರ್ನ, ನಾನು ಆಗ್ಲೇ ಹೇಳ್ದಾಗೆ ಶೇಕ್ಸ್ಪಿಯರ್ನ ನಾಟಕಗಳಲ್ಲೇ ತುಂಬಾ ಒಂದ್ ರೀತಿ ಅದಕ್ಕೆ ಅಟೆನ್ಷನ್ ಇಲ್ಲದೆ ಇರುವಂತಹ ನಾಟಕ ಅಂತ ನಾವು ಹೇಳ್ಬೋದು. ಯಾಕೆ ಅಂದ್ರೆ ಶೇಕ್ಸ್ಪಿಯರ್ನ ನಾಟಕಕ್ಕೆ ಇರುವಂತಹ ಬನಿ ಏನಿದೆಯಲ್ಲ, ಆ ಬನಿ ಈ ನಾಟಕದಲ್ಲಿ ಒಂದಿಷ್ಟು ಕಡಿಮೆಯಾಗಿದೆ ಅಥವಾ ಇಲ್ಲ ಅನ್ನೋ ಹಾಗೇನೆ ಇದೆ. ಪ್ರಾಯಶಃ ಶೇಕ್ಸ್ಪಿಯರ್ ಬರ್ದ್ನ ಇದನ್ನ ಅನ್ನೋ ಹಾಗೆ ಪ್ರಾಕ್ಟೀಸ್ಡ್ ರೈಟಿಂಗ್ ಅನ್ನೋ ಹಾಗೆ ಇರುವಂತಹ ನಾಟಕ ಇದು. ಮತ್ತೆ ಒಂದು ವಿಸ್ತಾರವಾದಂತಹ ನಾಟಕ ಅಂದ್ರೆ 5 ಅಂಕಗಳ ನಾಟಕ ಎಲ್ಲದರಲ್ಲೂ ಇದ್ದಂತೆ ಇಲ್ಲೂ ಇದ್ರು ಕೂಡ 5 ಅಂಕಗಳನ್ನ ಹೇಗೆ ವಿಸ್ತರಿಸ್ತಾನೆ ಶೇಕ್ಸ್ಪಿಯರ್ ಅಂತಂದ್ರೆ, ಅವನ್ ಮೊದಲ ಅಂಕದ ಮೊದಲ ಸೀನೆನೆ ನಮ್ಗೆ ಯಾವಾಗ್ಲೂ ತುಂಬಾ ಯಾವ್ದೋ ಒಂದು ಕ್ಯಾಚಿ ಆಗಿರುತ್ತೆ. ಅದರ ಇಡೀ ಒಂದು ಫಿಲಾಸಫಿಕಲ್ ಆಗಿರ್ತಕ್ಕಂತಹ ಒಂದು ಎಸೆನ್ಸ್
ಸೆನ್ಸ್ ಅನ್ನ ಅದು ಇಟ್ಕೊಂಡಿರುತ್ತೆ ಅಂತ ಹೇಳಿ. ಮ್ಯಾಕ್ ಬತ್ ತರದಲ್ಲಿ ಅಥವಾ ಹ್ಯಾಮ್ಲೆಟ್ ತರದಲ್ಲಿ ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ ಆ ತರದ ಯಾವುದೇ ತರದ ಒಂದು ಒಂದು ತುಂಬಾ ಸಾಹಿತ್ಯಿಕವಾದಂತಹ ಕಲಾತ್ಮಕವಾದಂತಹ ಒಂದು ಸಂರಚನೆಗಳು ಮತ್ತು ಅದರ ಒಳನೋಟಗಳು ಈ ನಾಟಕದಲ್ಲಿ ಕಡಿಮೆ ಅಂತಲೇ ಹೇಳ್ಬೋದು. ಈ ನಾಟಕ ಅದ್ರ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಈ ನಾಟಕ ಎತ್ತುವಂತಹ ನಿಜವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಸಿಂಹಾಸನದ ನಿಜವಾದ ಉತ್ತರಾಧಿಕಾರಿ ಯಾರು ಅನ್ನೋಂತ ಒಂದು ಪ್ರಶ್ನೆ ಅಲ್ಲಿ ಎದ್ದೇಳುತ್ತೆ. ಈ ಪ್ರಶ್ನೆಗೆ ನಿಜವಾಗ್ಲೂನು ಹಿನ್ನೆಲೆ ಏನಿರ್ಬೋದು ಅನ್ನೋದಕ್ಕೆ ನಮ್ಮ ವಿಮರ್ಶಕರು ಊಹೆಯನ್ನ ಮಾಡ್ತಾರೆ. ಶೇಕ್ಸ್ಪಿಯರ್ ವಿಮರ್ಶಕರು ಊಹೆ ಮಾಡುವಂತೆ ಇದು ಪ್ರಾಯಶಃ ಕ್ವೀನ್ ಎಲಿಜಬೆತ್ ಫಸ್ಟ್ ಏನಿದ್ದಾಳಲ್ಲ, ಅವಳು ತನ್ನ ಅಂದ್ರೆ ಮಲಾ ಅಕ್ಕ ಅಥವಾ ಸಹೋದರಿ ಇದ್ದಾಳಲ್ಲ, ಮೇರಿ ಅಂತ ಹೇಳಿ ಸ್ಕಾಟ್ ಅಂತ ಕರೆಯುವಂತಹ ಮೇರಿ ಇದ್ದಾಳಲ್ಲ, ಇವಳ ಜೊತೆಗಿನ ಸಂಘರ್ಷವನ್ನ ಇದು ಹೇಳುತ್ತೆ ಅಂತ ಹೇಳಿ. ನಮ್ಗೆಲ್ಲ ಗೊತ್ತಿರೋ ಹಾಗೆ ತನ್ನ ತಂದೆಯ ಒಂದು ಯಾವುದೋ ಬೇರೆ ಅಕ್ರಮ ಸಂಬಂಧದಿಂದ ಹುಟ್ಟಿದವಳು ಅಂತ ಕೂಡ ಅವಳನ್ನ ಚರಿತ್ರೆಯಲ್ಲಿ ಗುರುತಿಸ್ತಾರೆ. ಈ ಗುಸುಗುಸುವನ್ನ ಇಟ್ಟುಕೊಂಡಂತೆ ಅವತ್ತು ಎಲಿಜಬೆತ್ ಸಮಾಜ ಏನಿತ್ತಲ್ಲ, ಅದು ಉತ್ತರಾಧಿಕಾರಿ ಪ್ರಶ್ನೆಯನ್ನ ತುಂಬಾ ಸಾಮಾಜಿಕ ವಲಯದಲ್ಲಿ ಇದರ ಬಗ್ಗೆ ಚರ್ಚೆಗಳಾಗ್ತಿತ್ತು ಅಂತ ಹೇಳಿ ಕಾಣಿಸುತ್ತೆ. ಆದ್ರಿಂದ ಈ ನಾಟಕ ಇದು ಪರೋಕ್ಷವಾಗಿ ಈ ಸಮಕಾಲೀನವಾಗಿದ್ದಂತ ಆ ಕಾಲದ ಒಂದು ರಾಜತ್ವದ ಇದರಲ್ಲಿ ಇದ್ದಂತಹ ರಾಣಿ ಏನಿದ್ಲಲ್ಲ, ಅವಳ ಒಂದು ಉತ್ತರಾಧಿಕಾರಿ ಸಮಸ್ಯೆ ಏನಿದೆಯಲ್ಲ, ಅಂದ್ರೆ ಇಲೆಜಿಟಿಮೇಟ್ ಮತ್ತೆ ಲೀಗೆಸಿ, ಇವರಿಬ್ಬರ ಮಧ್ಯದಲ್ಲಿ ಯಾರಿಗೆ ಹೋಗ್ಬೇಕು, ಯಾರು ಇದರಲ್ಲಿ ಲೆಜಿಟಿಮೆಸಿ ತಗೊಳ್ಬೇಕು ಅನ್ನೋ ಅಂತ ಪ್ರಶ್ನೆ. ಮತ್ತು ಯಾರು ನೋಡಿ, ಇದರಲ್ಲಿ ನಾವು ಬರೀ ರಕ್ತ ಸಂಬಂಧದಿಂದ ಲೆಜಿಟಮೆಸಿಯನ್ನ ಅಳಿತಾ ಹೋದ್ರೆ ಅಲ್ಲಿ ನಿಜವಾಗ್ಲೂ ಚೆನ್ನಾಗ್ ಆಳೋದು ಕ್ವೀನ್ ಎಲಿಜಬೆತ್. ಅವಳು ತುಂಬಾ ಚೆನ್ನಾಗಿ ರಾಜ್ಯವನ್ನ ತೆಗೆದುಕೊಂಡು ಹೋಗ್ತಾಳೆ. ಅದೇ ಅವಳು ಮುಂದೆ ಮೇರಿ, ಅವಳು ಒಬ್ಬ ಕಿಲ್ಲರ್ ಆಗಿ, ಅವಳೊಬ್ಬ ಕೊಲೆಗಾರ್ತಿಯ ತರದಲ್ಲಿರುವಂತ ಒಬ್ಬ ಆಡಳಿತಗಾರಳಾಗಿ ಕಾಣಿಸ್ತಾಳೆ ನಮ್ಗೆ. ಅಂದ್ರೆ ಇಲ್ಲಿ ಒಬ್ಳು ಇಲ್ಲೀಗಲ್ ಅಂತ ಕರ್ಸ್ಕೊಳ್ಳೋ ಅಂತ ಉತ್ತರಾಧಿಕಾರಿ ಮತ್ತು ಒಬ್ಬ ಲೆಜಿಟಮೆಸಿಯಿಂದ ಕರ್ಸ್ಕೊಳ್ಳೋ ಅಂತ ಒಬ್ಳು ಉತ್ತರಾಧಿಕಾರಿ, ಇವರಿಬ್ಬರ ಸಮಸ್ಯೆಯನ್ನ ಪ್ರಾಯಶಃ ಒಂದು ಇತಿಹಾಸದ ಪುಟಗಳಲ್ಲಿ ತಿರುಗಿ ನೋಡಿದ್ರೆ ಜಾನ್ ಕೂಡ ಇಂಥ ಒಂದು ಇದನ್ನ ಒಂದು ಎತ್ತುವಂತ ನಾಟಕ ಇದು, ಕಿಂಗ್ ಜಾನ್ ಇದು. ಈ ನಾಟಕ ಇದಕ್ಕೋಸ್ಕರನೇ ಅವನು ಸೂಚಿತವಾಗುವ ಹಾಗೆ ಬರ್ದಿರಬಹುದಾ ಅನ್ನೋದು ಕೂಡ ಒಂದು ಊಹೆ. ಇದರ ಊಹೆಯನ್ನೇ ನಾವು ಇಟ್ಕೋಬಹುದು, ಅಥವಾ ಒಪ್ಪದೆ ಇರೋರು ಕೂಡ ಇರಬಹುದು, ಗೊತ್ತಿಲ್ಲ. ಆದ್ರೆ ಇನ್ ಮುಂದೆ ಶೇಕ್ಸ್ಪಿಯರ್ಗೆ ಅದು ಒಂದು ಸೂಚನೆಯಾಗಿ ಕಾಣಿಸುತ್ತೆ ಅಂತ ಹೇಳಿ ಅನ್ನೋದನ್ನ ಮಾತ್ರ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮುಖ್ಯವಾದಂತ ಸಂಗತಿ ಏನಪ್ಪಾ ಅಂದ್ರೆ, ಶೇಕ್ಸ್ಪಿಯರ್ಗೆ ಯಾವಾಗ್ಲೂ ರಾಜ ಅನ್ನೋನು ಒಬ್ಬ ಒಂದು ಸಾಮರಸ್ಯದ ಸಂಕೇತ. ಆ ಸಂಜ್ಞೆ ಭ್ರಷ್ಟಗೊಂಡ್ರೆ ಅದರ ಪರಿಣಾಮ ಏನಾಗುತ್ತೆ ಅಂದ್ರೆ, ಅದು ರಾಜ್ಯದ ಮೇಲೆ ಅದು ಉಂಟಾಗತ್ತೆ. ರಾಜ್ಯದ ಮೇಲೆ ಬೀರುವಂತಹ ಪರಿಣಾಮ ಇದು ರಾಜ್ಯದ ಏರಿಳಿತಗಳಿಗೆ, ಅಂದ್ರೆ ರಾಜ್ಯದಲ್ಲಿ ಏನೇನೋ ಮೇಲಾಟಗಳು ನಡೀತವೆ. ಹಾಗಾಗಿ ಈ ಏರಿಳಿತಗಳ ಕುದಿಬಿಂದು ಅಂತಂದ್ರೆ ರಾಜನೇ ಆಗಿರ್ತಾನೆ ಶೇಕ್ಸ್ಪಿಯರ್ನಲ್ಲಿ. ಅಂದ್ರೆ ಇದೊಂದು ಸಾಮರಸ್ಯವನ್ನ ಸಾಧಿಸಬೇಕು ಅನ್ನೋಂತ ಹಂಬಲ ಇದೆಯಲ್ಲ, ಅದು ರೆನೆಸಾನ್ಸಿನ ಹಂಬಲ. ಅದನ್ನ ಶೇಕ್ಸ್ಪಿಯರ್ ಅದನ್ನು ತುಂಬಾ ಚೆನ್ನಾಗಿ ಅದೊಂದು ಪ್ರಜ್ಞೆಯನ್ನಾಗಿ ಬೆಳೆಸ್ತಾ ಬರ್ತಾನೆ. ತನ್ನೆಲ್ಲ ನಾಟಕಗಳಲ್ಲಿ ಕೂಡ ಈ ತರದ ಒಂದು ಸೂಚನೆ ಇರುತ್ತೆ. ಎಲ್ಲೋ ಒಂದ್ ಕಡೆ ಅರಾಜಕತೆ ಇರೋದು ಒಳ್ಳೇದಲ್ಲ, ಒಂದು ಕೇಂದ್ರ ಕಳ್ಕೊಳ್ತಾ ಬಂದ್ರೆ, ಅಂದ್ರೆ ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ಏನ್ ಏಟ್ಸ್ ಹೇಳ್ತಾನಲ್ಲ, ಹಾಗೆ ಎಲ್ಲೋ ಒಂದ್ ಕಡೆ ಒಂದು ಬಂಧತ್ವ ಇರ್ಬೇಕು. ಆ ಬಂಧತ್ವ ಅನ್ನೋದು ಒಂದು ಸಾಮರಸ್ಯವನ್ನ ಉಂಟು ಮಾಡುತ್ತೆ. ಆ ಸಾಮರಸ್ಯ ಅನ್ನೋದಿದ್ದಾಗ ಸಾಮ್ರಾಜ್ಯಗಳು ತುಂಬಾ ಸುಭಿಕ್ಷವಾಗಿರ್ತವೆ ಅನ್ನೋದು ಒಂದು ನಂಬಿಕೆ. ಪ್ರಜಾಪಾಲಕನಾಗಿರ್ಬೇಕಾದಂತಹ ರಾಜರುಗಳು ಅವರು ಹೇಗೆ ಒತ್ತಡಕ್ಕೆ ಒಳಗಾಗ್ತಾರೆ ಮತ್ತು ಹೇಗೆ ವಲ್ಲರಬಲ್ ಆಗಿರ್ತಕ್ಕಂತಹ ಕ್ಯಾರೆಕ್ಟರ್ಗಳಾಗ್ತಾರೆ ಅನ್ನೋದನ್ನ ಇದು ತುಂಬಾ ಚೆನ್ನಾಗಿ ಅವನು ವಿವರಿಸ್ಕೊಳ್ತಾನೆ ಅಂತ ಅನ್ಸುತ್ತೆ. ಪ್ರಾಯಶಃ
ಅವರು ಅನುಭವಿಸಿದಂತಹ ಕಷ್ಟಗಳೇನಿದೆಯಲ್ಲ, ಆ ಕಷ್ಟಗಳು ಮತ್ತು ಅವ್ರಿಗೆ ಬಂದಂತಹ ಸವಾಲುಗಳೇನಿದೆ, ಅದು ಅವುಗಳನ್ನ ಅವುಗಳು ಅವರನ್ನ ಯಾವಾಗ್ಲೂ ಗಟ್ಟಿಗೊಳಿಸ್ಬೇಕಾಗಿರುತ್ತೆ. ಆದ್ರೆ ನಿಜವಾಗ್ಲೂ ಶೇಕ್ಸ್ಪಿಯರ್ ಆ ಕಡೆ ಗಮನ ಹರಿಸಿದನ ಅಂತ ನೋಡಿದ್ರೆ, ಶೇಕ್ಸ್ಪಿಯರ್ಗೆ ಸಾಮರಸ್ಯ ಅನ್ನೋದು ಒಂದು ಆರ್ಡರ್, ನಿಜ ಅದು ಬೇಕು. ಆದ್ರೆ ಅದರ ಆದರ್ಶ ಅದನ್ನ ಮುಟ್ಲಾಗದ್ದು ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿನೇ ಟ್ರಾಜಿಡಿ ಅನ್ನೋದು ಕೂಡ ತುಂಬಾ ನಿಶ್ಚಿತವಾಗಿ ಬರುವಂಥದ್ದು. ಆದ್ರಿಂದ ಇಂಗ್ಲೆಂಡಿನ ಚರಿತ್ರೆಗೂ ಕೂಡ ಈ ಬಗೆಯ ಪರ್ಸ್ಪೆಕ್ಟಿವ್ ಅನ್ನ ಒಂದು ಶೇಕ್ಸ್ಪಿಯರ್ ಕೊಡ್ಲಿಕ್ಕೆ ಆಶಿಸಿದ್ನ ಅನ್ನೋದು ತುಂಬಾ ಮುಖ್ಯವಾದಂತ ಪ್ರಶ್ನೆ ಆಗುತ್ತೆ. ಅದು ನಾನು ಕೇಳ್ಕೊಂಡಂತಹ ಪ್ರಶ್ನೆ. ಯಾಕೆಂದ್ರೆ ನನ್ಗೆ ಶೇಕ್ಸ್ಪಿಯರ್ನ ಬೇರೆ ಬೇರೆ ನಾಟಕಗಳನ್ನ ನೋಡ್ತಿದ್ದಾಗ ಈ ಕೇಡನ್ನ ಶೇಕ್ಸ್ಪಿಯರ್ ತಂದ್ಕೊಳ್ಳೋದು ಅವು ಹೊರಗಿನಿಂದಲ್ಲ, ಬದಲಾಗಿ ಒಳಗಿನ ಪಾತ್ರಗಳ ಒಂದು ವೀಕ್ನೆಸ್ ಇಂದ, ಯಾವುದೋ ಒಂದು ವೀಕ್ನೆಸ್ ಇಂದ, ಒಂದು ಪ್ಯಾಷನ್ ಇಂದ ಅವುಗಳು ಕರಪ್ಟ್ ಆಗ್ತಾ ಬರ್ತವೆ. ಹಾಗೆ ಇಂಗ್ಲೆಂಡಿನ ಚರಿತ್ರೆಯಲ್ಲಿ ಬರ್ತಕ್ಕಂತಹ ರಾಜರು ಕೂಡ ಈ ತರದ ಯಾವುದೋ ಒಂದು ಗಳಿಗೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳು ಮತ್ತೆ ಅನೇಕ ಸಲ ಅವರು ಸೋಲುವಂತಹ ಸಂದರ್ಭಗಳು ಎಲ್ಲಿ ಬರ್ತವೆ ಅನ್ನೋದನ್ನ ಪ್ರಾಯಶಃ ಅವನು ತನ್ನ ಚರಿತ್ರೆಯಲ್ಲಿ ಕೂಡ, ತನ್ನ ಸ್ವಂತ ದೇಶದ ಚರಿತ್ರೆಯಲ್ಲಿ ಕೂಡ ಅದನ್ನ ಎತ್ತುವಂತಹ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಒಂದು ಮತ್ತೆ ಶೇಕ್ಸ್ಪಿಯರ್ ಎತ್ಕೊಂಡಿದ್ದಂತಹ ಈ ಐತಿಹಾಸಿಕ ನಾಟಕಗಳೆಲ್ಲ ರಾಜರುಗಳಿದಾರಲ್ಲ, ಆ ರಾಜರುಗಳು ಅಷ್ಟೇನು ಒಳ್ಳೆಯ ಚಾರಿತ್ರ ಉಳ್ಳಂತವ್ರಲ್ಲ. ಅವರು ತಮ್ಮ ಐಲುತನ, ಹಠದ ನಿರ್ಧಾರಗಳು, ಯುದ್ಧೋನ್ಮಾದಗಳಿಂದಲೇನೆ ಅವರ ವ್ಯಕ್ತಿತ್ವಗಳು ನಮ್ಗೆ ಎದ್ದು ಕಾಣುವಂಥವು. ತುಂಬಾ ಗೊಂದಲಮಯವಾದಂತಹ ರಾಜಕೀಯ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಹಾಗೆ ಅವರ ದುರಂತಗಳು ಅವರು ಈ ತರ ನಿರ್ಧಾರಗಳು ತೆಗೆದುಕೊಳ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ದಾಗ್ಲೇನೆ ಅವರ ದುರಂತಗಳು ಕೂಡ ನಿಶ್ಚಿತ ಅನ್ನೋ ಒಂದು ಮಟ್ಟಕ್ಕೆ ನಾವು ಆಗಿರುತ್ತೆ. ಮತ್ತೆ ಅಲ್ಲಿ ತುಂಬಾ ಸಾಮಾನ್ಯವಾಗಿ ಕಾಣುವಂತ ಅಂಶಗಳು ಯಾವುದು ಅನ್ನೋದನ್ನ ನೋಡಿದ್ರೆ, ಮೊದಲನೇದಾಗಿ ಉತ್ತರಾಧಿಕಾರಿಯ ಸಮಸ್ಯೆ. ಅವ್ರಿಗೆ ಉತ್ತರಾಧಿಕಾರಿ ಯಾರಾಗ್ಬೇಕು ಅನ್ನುವಂಥದ್ದು. ನಮ್ಮ ಮಧ್ಯಯುಗದಲ್ಲಿ ಇಲ್ಲಿ ಭಾರತದಲ್ಲಿ ಉಂಟಾದಂತಹ ಮೊಘಲರ ಕಾಲದ ಒಂದು ಉತ್ತರಾಧಿಕಾರಿಯ ಸಮಸ್ಯೆಯನ್ನ ನೋಡಿ, ಅದೆಂತ ಗಂಭೀರವಾದಂತಹ ರಾಜಕೀಯ ಸಮಸ್ಯೆ ಅಂತ ನೋಡಿ. ನಾನು ಯಾಕೆ ಗಂಭೀರವಾದದ್ದು ಅಂತ ಹೇಳ್ತಿದ್ದೀನಿ ಅಂದ್ರೆ, ಉತ್ತರಾಧಿಕಾರತ್ವವನ್ನ ಪಡಿಬೇಕು ಅಂತ ಹೇಳಿ ಕೊಲೆಗಳನ್ನ ಮಾಡಿ ಮತ್ತೆ ಯಾರ್ಯಾರನೋ ಲೈನ್ ಅನ್ನ ತಪ್ಪಿಸಿ ತಮ್ಮ ಲೀನಿಯೇಜಿಗೆ ಅದನ್ನ ತಂದ್ಕೊಂಡು ತಾವು ಸಿಂಹಾಸನಕ್ಕೆ ಬಂದು ನಾವು ಚೆನ್ನಾಗಿ ರಾಜ್ಯವನ್ನ ಆಳ್ತೇವೆ, ಸುಭಿಕ್ಷವಾಗಿ ಆಳ್ತೀವಿ, ನ್ಯಾಯದಿಂದ ಆಳ್ತೀವಿ ಅಂತ ಹೇಳಿ ಅವರು ಪ್ರಮಾಣವನ್ನ ಸ್ವೀಕರಿಸ್ತಾರೆ. ಇದು ಯಾವ ಮಟ್ಟಿನ ಒಂದು ನೈತಿಕ ನೆಲೆಗಟ್ಟು ಅಂತ ಕೇಳ್ಕೊಳ್ಬಹುದು. ಅಂತ ಮಟ್ಟಕ್ಕೆ ಇದು ಉತ್ತರಾಧಿಕಾರಿಯ ಸಮಸ್ಯೆ ಇರುತ್ತೆ. ಅದು ಈ ಪ್ರಸ್ತುತ ನಾಟಕದಲ್ಲೂ ಕೂಡ ಇದೆ. ಇನ್ನೊಂದು ಮುಖ್ಯವಾಗಿ ಧಾರ್ಮಿಕ ಸಂಸ್ಥೆಗಳ ಜೊತೆಗೆ ಉಂಟಾಗುವಂತಹ ಸಂಘರ್ಷಗಳು. ಈ ಸಂಘರ್ಷಗಳು ಇವರನ್ನು ಹಣ್ಣು ಮಾಡ್ಬಿಡ್ತವೆ. ಯಾಕೆಂದ್ರೆ ನಾನು ಮೇಲೋ ಅಥವಾ ಈ ಒಂದು ಪೋಪ್ ಮೇಲೋ ಅಂತ ನೋಡಿ, ಇಬ್ರು ಕೂಡ ಒಂದ್ ರೀತಿಯಲ್ಲಿ ಡಿವೈನ್ ರೈಟ್ ಥಿಯರಿಯನ್ನ ನೆಚ್ಕೊಂಡು ಬಂದಿರುವಂತವ್ರು. ಅಂದ್ರೆ ನಾನು ದೇವರಿಂದ ಆರಿಸಿಕೊಂಡು ನಾನು ಈ ಸೇವೆಗೆ ಬಂದಿದ್ದೀನಿ ಅಂತ ಪೋಪ್ ಅನ್ಕೊಂಡಿದ್ದಾನೆ. ಹಾಗೇನೆ ನಾನು ಕೂಡ ಬೈ ಬರ್ತ್ ನನಗೆ ಆಳುವ ಹಕ್ಕು ಸಿಕ್ಕಿದೆ ಅಂತ ಈ ರಾಜ ಕೂಡ ಅನ್ಕೊಂಡಿರ್ತಾನೆ, ಅಥವಾ ರಾಣಿ ಕೂಡ ಅನ್ಕೊಂಡಿರ್ತಾಳೆ. ಸೊ ಹೀಗಿದ್ದಾಗ ಈ ಒಂದು ಬರ್ತಿನ ಒಂದು ಅಹಮಿಕೆ ಇದೆಯಲ್ಲ ಇಬ್ರಲ್ಲೂ, ನಾವ್ ಶ್ರೇಷ್ಠ ಅಂತ, ಇದು ಧರ್ಮ ಶ್ರೇಷ್ಠವೋ ರಾಜಕಾರಣ ಶ್ರೇಷ್ಠವೋ ಅನ್ನೋದರ ಮಟ್ಟಿಗೆ ಅದು ಒಂದು ಯುರೋಪ್ನಲ್ಲಂತೂ ಇದರ ಸಂಘರ್ಷಗಳು ಬಹಳ ಇದೆ. ಈ ಸಂಘರ್ಷಗಳು ಇಲ್ಲಿ ನಮ್ಗೆ ಮಧ್ಯಯುಗದಲ್ಲಿ ಹೆಚ್ಚು ಲೌಡ್ ಆಗಿ ಮಾತಾಡ್ತವೆ ಅಂತ ಹೇಳಿ ನಾವು ಗುರುತಿಸ್ಬೋದು. ಹಾಗೆ ಆಮೇಲೆ ಈ ಅಕ್ಕಪಕ್ಕದವರ ಜೊತೆಗೆ ಸದಾ ಸಂಘರ್ಷಗಳು, ಅಂದ್ರೆ 100 ವರ್ಷ ಯುದ್ಧ ಮಾಡಿರ್ಬೇಕಾದಾಗ ಆ ಯುದ್ಧಗಳ ಒಂದು ಪರಿಸ್ಥಿತಿ ಹೇಗಿರ್ಬೋದು, ರಾಜ್ಯಗಳ ಮನಸ್ಥಿತಿ ಹೇಗಿರಬಹುದು, ನೀವು ಅದನ್ನ ಊಹಿಸಿ. ಯಾವಾಗ್ಲೂ ಸದಾ ಯುದ್ಧ, ಕಾಲ್ ಕೆರ್ಕೊಂಡು ನಿಂತಿರ್ತಕ್ಕಂತಹ ಒಂದು ಯುದ್ಧ ಒಂದು ಮಾಡುವಂತಹ ಒಂದು ಮನೋಧರ್ಮ ಇದೆಯಲ್ಲ, ಆ ಮನೋಧರ್ಮವನ್ನ ಇವರೆಲ್ಲರೂ ಹೊಂದಿದ್ದಾರೆ ಅಂತ ಹೇಳಿ. ಮತ್ತೆ ಈ ಜನ ವಿರೋಧಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು, ಅಂದ್ರೆ ಜನರು
ಪ್ರಜೆಗಳು ನಾವು ಅವ್ರನ್ನ ಪಾಲಿಸ್ಬೇಕು ಅಂತ ಒಂದು ಪ್ರಾಥಮಿಕ ನಿಯಮವೂ ಇಲ್ಲದಂತೆ ಇವರು ಈ ಆರ್ಡರ್ ಅನ್ನ ಬದಲಾಯಿಸ್ಕೊಂಡು ತಮಗ್ ಬೇಕಾದ ಹಾಗೆ ಅದನ್ನ ರಾಜ್ಯದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಅಂತ. ಇವು ಇಂಗ್ಲಿಷ್ ರಾಜರುಗಳು ಸಾಮಾನ್ಯ ಎದುರಿಸಿದಂತಹ ಸಾಮಾನ್ಯ ಸಮಸ್ಯೆಗಳು. ಕಿಂಗ್ ಜಾನ್ ಕೂಡ ಇದಕ್ಕೇನು ಹೊರತಾಗಿರ್ಲಿಲ್ಲ ಅಂತ ಹೇಳ್ಬೋದು. ಇನ್ನು ಶೇಕ್ಸ್ಪಿಯರ್ ಬರೆದ ಪ್ಲಾಂಟೇಜೆನೆಟ್ಗಳಿದೆಯಲ್ಲ, ಅಂದ್ರೆ 1154ರಿಂದ 1485 ತನಕ ಇದ್ದಂತಹ ನಾಟಕಗಳೇನಿತ್ತಲ್ಲ, ಅವು ಈ 15ನೇ ಶತಮಾನದ ತನಕ ಆಳಿದಂತಹ ರಾಜರುಗಳು ಅವರಾಗಿರ್ತಾರೆ. ಇನ್ನ ನಂತರದವರು ಟ್ಯೂಡರ್ ರಾಜರುಗಳಾಗಿರ್ತಾರೆ. ಇವರನ್ನ ಚಿತ್ರಿಸುವಾಗ ಅವರ ನಿರಂತರ ಸಂಘರ್ಷಗಳು, ಯುದ್ಧಗಳು, ಅವರ ಅಸ್ಥಿರತೆ, ರಾಜಕೀಯ ಅಸ್ಥಿರತೆ, ಜೊತೆಗೆ ಜನ ಬಲವಂತದಿಂದ ಇವ್ರನ್ನ ಮೂಗಿಡಿದು ಮ್ಯಾಗ್ನಾ ಕಾರ್ಟಾಗೆ ಒಪ್ಸಿ ಇವರನ್ನ ಸೈನ್ ಹಾಕ್ಸೋಂತಹ ಒಂದು ಸನ್ನಿವೇಶಗಳು, ಇವೆಲ್ಲವನ್ನು ಕೂಡ ಈ ನಾಟಕಗಳು ಒಂದಿಷ್ಟು ಒಳಗೊಳ್ತವೆ ಅಂತಲೇ ಹೇಳ್ಬೋದು. ಇನ್ನು ಕಿಂಗ್ ಜಾನ್ ನಾಟಕಕ್ಕೆ ಬರೋಣ. ಇದು ಮಧ್ಯಯುಗದ ಆರಂಭದಲ್ಲಿ ಆಳ್ವಿಕೆ ಮಾಡಿದಂತಹ ಕಿಂಗ್ ಜಾನಿನ ಒಂದು ಕತೆ ಇದು. ಅಂದ್ರೆ ಈ ಕಥೆಯನ್ನೇ ಅವನ್ ಇಟ್ಕೊಂಡು ಬರ್ದಿರೋದ್ರಿಂದ ಈ ನಾಟಕದ ಮೊದಲನೇ ಹೆಸರು ಕೂಡ ಲೈಫ್ ಅಂಡ್ ಡೆತ್ ಆಫ್ ಕಿಂಗ್ ಜಾನ್ ಅಂತಾನೆ ಇದರ ಹೆಸರಿತ್ತಂತೆ. ಇದು ರಾಜ ಕಿಂಗ್ ಜಾನ್ ಇದನ್ನಲ್ಲ, ಇವನು 1199ರಿಂದ 1216 ತನಕ ಆಳಿದಂತಹ ಒಬ್ಬ ರಾಜ ಆಗಿದ್ದಾನೆ. ಇವನ ಚರಿತ್ರೆ ಏನಿದೆಯಲ್ಲ, ಇವನ ಚರಿತ್ರೆ ತುಂಬಾ ಒಂದ್ ರೀತಿ ಒಳ್ಳೆಯ ಮಾತುಗಳಲ್ಲಿ ಸ್ತುತಿಸಬಹುದಾದಂತಹ ಚರಿತ್ರೆಯನ್ನೇನು ಇವನು ಹೊಂದಿಲ್ಲ. ಯಾಕೆ ಅಂದ್ರೆ ಇವನ ಚರಿತ್ರೆಯಲ್ಲಿ ಬಣ್ಣಿಸುವವರೆಲ್ಲ ಇವನೊಬ್ಬ ಕ್ರೂರಿ, ಅಧಿಕಾರದ ವ್ಯಾಮೋಹಿ, ತನ್ನ ಒಂದು ಐಲುತನಕ್ಕೆ ಹೆಸರಾದಂತವನು, ಅಧಿಕಾರದ ದುರ್ಬಳಕೆ ಮಾಡ್ಕೊಂಡಂತವನು, ಜನಸಾಮಾನ್ಯರನ್ನ ಎದುರು ಹಾಕಿಕೊಂಡಂತವನು, ಜೊತೆಗೆ ಶ್ರೀಮಂತರು ಕೂಡ ಇವನನ್ನ ಆ ಕಾಲದಂದ್ರೆ ನೋಬೆಲ್ಸ್ ಕೂಡ ಇವನ ವಿರುದ್ಧವಾಗಿದ್ದಂಥವ್ರು. ಎಲ್ಲರ ಜೊತೆಯೂ ಸಂಘರ್ಷ. ಒಂದು ಪಕ್ಕದ ನೆರೆಯ ಫ್ರಾನ್ಸಿನವರೊಡನೆಯೂ ಕೂಡ ಸದಾ ಯುದ್ಧ ಮಾಡ್ತಾ ಅಲ್ಲಿ ಕೂಡ ಅವನ ಜೊತೆ ಸಂಘರ್ಷ. ಜೊತೆಗೆ ಪೋಪ್ನನ್ನ ಎದುರಿಸಿ ಆ ಕಾರಣದಿಂದಲೂ ಕೂಡ ಅವನನ್ನ ಧಿಕ್ಕರಿಸ್ತಾನಲ್ವಾ, ಹಾಗಾಗಿ ಅದಕ್ಕೂ ಕೂಡ ಇವನು ಧಾರ್ಮಿಕ ಸಂಘವನ್ನು ಕೂಡ ಎದುರಿಸ್ಬೇಕಾಗತ್ತೆ. ಇನ್ನ ತನ್ನ ಮನೆ ಅಂತ ನೋಡೋದಾದ್ರೆ ತನ್ನ ಮನೆಯಲ್ಲೂ ಕೂಡ ಉತ್ತರಾಧಿಕಾರಿತ್ವದ ಸಮಸ್ಯೆಯಿಂದ ಅವನು ಸಮಸ್ಯೆಯನ್ನ ಎದುರಿಸ್ಬೇಕಾಗತ್ತೆ. ಹಾಗಾಗಿ ಇದು ಒಂದು ಚರಿತ್ರೆಯ ದೃಷ್ಟಿಯಲ್ಲಿ ನೋಡೋದಾದ್ರೆ ಇವನೊಬ್ಬ ವಿಫಲ ಕವಿ ಮತ್ತು ವಿಫಲ ರಾಜ ಮತ್ತು ತುಂಬಾ ಸಂಘರ್ಷಗಳನ್ನ, ಸಂಕಷ್ಟಗಳನ್ನ ಎದುರಿಸಿದಂತಹ ಒಬ್ಬ ದೊರೆ ಅಂತ ನಾವು ಅವನನ್ನ ಗುರುತಿಸಬಹುದು. ಇದು ಇವನಷ್ಟೇ ಅಲ್ಲ, ಇವನ ಹಿಂದಿನ ದೊರೆ ಆಗಿರ್ತಕ್ಕಂತಹ ಇವನ ಅಣ್ಣ ರಿಚರ್ಡ್ ಫಸ್ಟ್ ಏನಿದನಲ್ಲ, ಇವನು ಕೂಡ ರಾಜ ಆಗಿದ್ದಾಗ ಸದಾ ಯುದ್ಧದಲ್ಲಿ ತೊಡಗಿದ್ರಿಂದ ಪ್ರಾಯಶಃ ಅವನ ಕಾಲದಲ್ಲೂ ಹಣದ ಕೊರತೆ ಬಹಳ ಆಗಿತ್ತು. ಅದು ಅವನು ಜರ್ಮನಿಯಲ್ಲಿ ಅವನನ್ನ ಬಂಧಿಸಿಟ್ಟು ಆಮೇಲೆ ಅದನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಅಂತ ಹೇಳಿ ಅವನಿಗೆ ಒಂದಿಷ್ಟು ಹಣವನ್ನ ಕೊಡ್ಬೇಕಾಯ್ತು. ಹಾಗಾಗಿ ಇಂಗ್ಲೆಂಡಿನ ಬೊಕ್ಕಸ ಏನಿತ್ತಲ್ಲ, ಆ ಬೊಕ್ಕಸ ಖಾಲಿಯೇ ಆಗಿತ್ತು. ಅಂಥದರ ಒಂದು ಬೊಕ್ಕಸದ ಉತ್ತರಾಧಿಕಾರಿಯಾಗಿ ಬಂದಂತಹ ಕಿಂಗ್ ಜಾನ್ ಇವನ್ ಹೇಗಿರ್ಬಹುದು ಅಂತ ನೀವು ಗಮನಿಸಿದ್ರೆ, ಇವನಿಗೆ ಸದಾ ಸಂಕಷ್ಟಗಳ ಸರಮಾಲೆ ಅನ್ನೋದನ್ನ ನಾವು ಚರಿತ್ರೆಯ ದೃಷ್ಟಿಯಿಂದಲೂ ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಕಿಂಗ್ ಜಾನನ್ನ ಫೋಕಸ್ ಮಾಡಿ ನೋಡೋದಾದ್ರೆ, ಕಿಂಗ್ ಜಾನ್ ಎದುರಿಸ್ಬೇಕಾಗಿರ್ತಕ್ಕಂತಹ ಸಮಸ್ಯೆಗಳು, ಒಂದು ಫ್ರೆಂಚರು ಹೇಗಾದ್ರೂ ಮಾಡಿ ಇಂಗ್ಲೆಂಡ್ ಅನ್ನ ವಶಪಡಿಸ್ಕೊಳ್ಳೇಬೇಕು ಅಂತ ಹೇಳಿ ನಿರಂತರವಾಗಿ ಯುದ್ಧವನ್ನ ಸಾರ್ತಾ ಇದ್ದಿದ್ದು ಒಂದು. ಈ ನೆರೆಯ ರಾಜ್ಯ ಏನಿದೆಯಲ್ಲ, ಅಂದ್ರೆ ಈ ಫ್ರೆಂಚಿನ ಒಂದು ಆಕ್ರಮಣಶೀಲತ್ವ ಏನಿದೆಯಲ್ಲ, ಇದು ಸದಾ ಇಂಗ್ಲೆಂಡಿಗೆ ಮುಳ್ಳಾಗಿರ್ತಕ್ಕಂಥದ್ದು. ಇದನ್ನ ಇನ್ನೂ ಮಧ್ಯಕಾಲೀನವಾದ ಅಂದ್ರೆ ರಾಜರು ಪ್ಲಾಂಟಾಜೆನೆಟ್ಸ್ಗಳು ಬೇರೂರುವ ಮೊದಲೇ ಇದಿಷ್ಟು ಒಂದು ಹಿನ್ನೆಲೆ ಇರ್ತಕ್ಕಂಥದ್ದು. ಈ ಹಿನ್ನೆಲೆ ಈ ಕಿಂಗ್ ಜಾನ್ ಬರೋಷ್ಟೊತ್ತಿಗಾಗ್ಲೇ ಅದು ತುಂಬಾ ಗಾಢವಾಗಿರುತ್ತೆ, ಮತ್ತೆ ತುಂಬಾ ತೀವ್ರವಾಗಿ ಇವರನ್ನ ಕಾಡಿಸ್ತಾ ಇರುತ್ತೆ. ನಾಟಕ ಕೂಡ ಪ್ರಾರಂಭ ಆಗೋದು ಅವರ ಒಂದು ಫ್ರೆಂಚರ ಒಂದು ಇಂಟರ್ವೆನ್ಷನ್ ಇಂದ. ಹಾಗೆ
ಆ ಇಲ್ಲಿ ರಾಜಕಾರಣ ಒಂದು ಕಡೆ ಆದ್ರೆ ಆ ಆರ್ಚ್ ಬಿಷಪ್ಪಿನ ಒಂದು ಮಧ್ಯಪ್ರವೇಶ ಇದೆಯಲ್ಲ, ಆರ್ಚ್ ಬಿಷಪ್ಪಿನ ಒಂದು ಆಯ್ಕೆಯ ಒಂದು ಸಾರಿ ಆರ್ಚ್ ಬಿಷಪ್ಪಿನ ಒಂದು ಆಯ್ಕೆ ಇದೆಯಲ್ಲ, ಆಯ್ಕೆಯನ್ನ ಪೋಪ್ನ ವಿರುದ್ಧವಾಗಿ ಮಾಡೋದ್ರಿಂದ ಪೋಪ್ ಕೂಡ ಅವನು ತನ್ನದನ್ನ ನಡೆಸ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಅವನು ಒಬ್ಬ ಮನುಷ್ಯನನ್ನ ಇಲ್ಲಿಗೆ ಕಳಿಸ್ತಾನೆ. ಅವನ ಹೆಸರು ಸ್ಟೀಫನ್ ಲ್ಯಾಂಗ್ಟನ್ ಅಂತ. ಅವನ ಆರ್ಚ್ ಬಿಷಪ್ ಆಫ್ ಕ್ಯಾಂಟರ್ಬರಿ ಅಂತ ಹೇಳಿ ಪೋಪ್ ಅವನನ್ನ ನೇಮಿಸಿ ಇಲ್ಲಿ ಕಳಿಸ್ತಾನೆ. ಆದ್ರೆ ಜಾನ್ ಇವನ್ನ ಇಂಗ್ಲೆಂಡಿಗೆ ಬರೋದಿಕ್ಕೆ ಬಿಡೋದಿಲ್ಲ, ಒಳಗೆ ಪ್ರವೇಶ ಮಾಡೋದಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಇದು ಒಂದು ಪೋಪಿನ ತಕರಾರುಗಳ ಒಂದು ಇದನ್ನ ಅವನಿಗೆ ತಂದೊಡ್ಡುತ್ತೆ. ಜೊತೆಗೆ ಫ್ರೆಂಚರ ನಡುವಿನ ಸಂಘರ್ಷಕ್ಕೂ ಕೂಡ ಇದು ಇನ್ನಷ್ಟು ಹೆಚ್ಚಿಗೆ ಮಾಡ್ಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ. ಇನ್ನು ಮೂರನೇದಾಗಿ ಬ್ಯಾರನ್ಸ್ಗಳು, ಅಂದ್ರೆ ಇಂಗ್ಲೆಂಡಿನ ಬ್ಯಾರನ್ಸ್ಗಳು ಅಂದ್ರೆ ಈ ಶ್ರೀಮಂತ ಕೆಲಸಗಾರರು, ಇವ್ರದೊಂದು ಗಿಲ್ಡ್ ಇರುತ್ತೆ. ಇವ್ರು ಏನ್ ಮಾಡ್ತಾರೆ, ಇವರು ರಾಜನ ನಮ್ಮನ್ನ ದಿವಾಳಿ ಹಬ್ಬಿಸ್ತಾ ಇದ್ದಾನೆ, ಜನಸಾಮಾನ್ಯರನ್ನ ಅಷ್ಟಾಗಿ ಇವನು ನೋಡ್ಕೊಳ್ತಾ ಇಲ್ಲ ಅನ್ನೋದನ್ನ ಅವರು ನೋಡ್ಕೊಳ್ತಾ ಅವರು ಮಧ್ಯ ಪ್ರವೇಶ ಮಾಡ್ತಾ, ಆಗಾಗ ರಾಜಕಾರಣದಲ್ಲಿ ಪ್ರವೇಶ ಮಾಡ್ತಾ, ರಾಜನಿಗೆ ಎಳ್ಳಷ್ಟು ಹಕ್ಕಿಲ್ದಂತೆ ಮಾಡ್ಬೇಕು ಅನ್ನೋ ಹಾಗೆ ಅವ್ರು ಇವನಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಒಂದ್ ರೀತಿಯಲ್ಲಿ ಒತ್ತಡ ಕೊಡ್ತಾ ಇರ್ತಾರೆ, ತೊಂದರೆ ಅನ್ನೋದಕ್ಕಿಂತ ಒತ್ತಡವನ್ನ ತರ್ತಾ ಇರ್ತಾರೆ. ದೊರೆಯ ಅಧಿಕಾರವನ್ನ ಇವರು ಮೊಟಕುಗೊಳಿಸೋದಕ್ಕೆ ಇವರು ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ಯಶಸ್ವಿನೂ ಆಗ್ತಾರೆ. ಮ್ಯಾಗ್ನಾ ಕಾರ್ಟಕ್ಕೆ ಒಂದು ಸೈನ್ ಮಾಡ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಹೀಗೆ ಈ ಎಲ್ಲ ಸಂಗತಿಗಳನ್ನ ಶೇಕ್ಸ್ಪಿಯರ್ ತನ್ನ ನಾಟಕದಲ್ಲಿ ಇದನ್ನ ತಂದಿದ್ದಾನೆ. ಈ ನಾಟಕಕ್ಕೊಂದು ಸಣ್ಣ ಅಂದ್ರೆ ಒಂದು ಲಿಗೆಸಿಯ ಹಿನ್ನೆಲೆಯನ್ನು ಹೇಳ್ಬೇಕು. ಅದನ್ನ ಹೇಳಿದ್ರೆ ಈ ನಾಟಕದ ಸಂಘರ್ಷ ಏನು ಅಂತ ಅರ್ಥ ಆಗುತ್ತೆ. ಒಂದಿಷ್ಟು ಕಥೆಯ ಭಾಗವನ್ನು ಹೇಳಿ ಆಮೇಲೆ ನಾವು ಚರ್ಚೆಗೆ ಹೋಗ್ಬೋದು ಅಂತ ಕಾಣಿಸುತ್ತೆ. ಹೆನ್ರಿ ಸೆಕೆಂಡ್ ಮತ್ತೆ ಎಲಿನಾರ್ ಅಂತ ಹೇಳುವಂತ ಇಬ್ರು ರಾಜ ದಂಪತಿಗಳಿಗೆ 3 ಜನ ಮಕ್ಕಳು. ಅದರಲ್ಲಿ ರಿಚರ್ಡ್ ಫಸ್ಟ್ ಅಥವಾ ರಿಚರ್ಡ್ ದ ಲಯನ್ ಹಾರ್ಟೆಡ್ ಅಂತ, ಅವನಿಗೆ ಜನ ಪ್ರೀತಿಯಿಂದ ಲಯನ್ ಹಾರ್ಟೆಡ್ ಅಂತ ಹೆಸರು ಕೊಟ್ಟಿದ್ರಂತೆ. ಅವನು ಒಬ್ಬ ದೊಡ್ಡ ಮಗ. ಎರಡನೇ ಅವನು ಜಾಫ್ರಿ ಅಂತ ಹೇಳುವಂತವನು ಎರಡನೇ ಮಗ. ಮೂರನೇ ಅವನು ಜಾನ್. ಈಗ ನಾವ್ ಯಾರನ್ನ ಕಿಂಗ್ ಜಾನ್ ಅಂತ ಕರೆದ್ಬೋ ಆ ಕಿಂಗ್ ಜಾನ್. ನೋಡಿ, ಇವನು ಅಧಿಕಾರಕ್ಕೆ ಬರೋದೇ ಒಂದು ರೋಚಕವಾದಂತಹ ಸಂಗತಿ. ನಾನು ಆಗ್ಲೇ ಹೇಳ್ದಂತೆ ಉತ್ತರಾಧಿಕಾರಿಗಳ ಸಮಸ್ಯೆ ಏನಿದೆಯಲ್ಲ, ಆ ಸಮಸ್ಯೆ ಇಲ್ಲೇ ಉಂಟಾಗೋದು. ಅಂದ್ರೆ ರಿಚರ್ಡ್ ಏನಿದ್ದಾನೆ, ರಿಚರ್ಡ್ ದ ಲಯನ್ ಹಾರ್ಟೆಡ್ ಸಾಯುವಾಗ ಅವನಿಗೆ ಯಾರು ಉತ್ತರಾಧಿಕಾರಿಗಳು ಇರೋದಿಲ್ಲ, ಅವನ್ಗೆ ಪ್ರಾಯಶಃ ಮಕ್ಳಿರೋದಿಲ್ಲ, ಅವನು ಹಾಗೆ ಸಾಯ್ತಾನೆ. ಎರಡನೇ ಅವನಿಗೆ ಜಾಫ್ರಿಗೆ ಅವನ ಹೆಂಡತಿ ಬಂದು ಕಾನ್ಸ್ಟೆನ್ಸ್ ಅಂತ ಅವಳ ಹೆಸರು. ಆ ಕಾನ್ಸ್ಟೆನ್ಸಿನ ಮತ್ತು ಜಾಫ್ರಿಯ ಮಗ ಆರ್ಥರ್ ಅಂತ. ಇವನು ಈಗಾಗ್ಲೇ ಬ್ರಿಟಗ್ಯಾನ್ ಅಂತ ಹೇಳಿ ಇರುವಂತ ಇದು ಪ್ರದೇಶಕ್ಕೆ ಡ್ಯೂಕ್ ಆಗಿದ್ದಾನೆ, ಆರ್ಥರ್ ಅನ್ನ ಹುಡುಗ. ಇವನು ಒಂದು ಲೀಗೆಸಿ ಅಂತ ಹೇಳಿ ಮುಂದೆ ಬರುತ್ತೆ. ಇವನನ್ನ ಬಿಟ್ಟು, ಈ ಹುಡುಗನನ್ನ ಬಿಟ್ಟು ನೋಡಿ, ಈ 3 ಸಾಲಲ್ಲಿ ಯಾರಿಗೆ ಗಂಡು ಸಂತಾನ ಇರುತ್ತೋ ಅವರು ಮುಂದಿನ ಅಧಿಕಾರಿಗಳಾಗ್ತಾರೆ, ಮುಂದಿನ ಉತ್ತರಾಧಿಕಾರಿಗಳಾಗ್ತಾರೆ. ಆದ್ರೆ ಜಾನ್ ಇದನ್ನ ಆ ಕಡೆ ಸರಿಸಿ ತಾನೇ ಪಟ್ಟಕ್ಕೆ ಬಂದು ಕುತ್ಕೊಳ್ತಾನೆ. ಹಾಗಾಗಿ ಇಲ್ಲೇನಾಗುತ್ತೆ ಅಂತಂದ್ರೆ, ಜಾನ್ ಈಗ ತನ್ನ ರಾಜ್ಯವನ್ನ ತಾನು ಪಾಲಿಸ್ತೀನಿ ಅಂತ ಬಂದಿರೋದ್ರಿಂದ ರಿಚರ್ಡ್ ಆದ ತಕ್ಷಣ ಲಿಗೆಸಿ ಎಲ್ಲಿಗೆ ಬಂತು ಅಂದ್ರೆ ತನ್ನ ತಮ್ಮನಾದ ಜಾನಿಗೆ ಬಂದಿದೆ. ಅಂದ್ರೆ ಎರಡನೇ ತಮ್ಮನಾದಂತಹ ಜಾನ್ಗೆ ಬಂದಿದೆ. ಆದ್ರೆ ರಿಚರ್ಡ್ನ ಮೊದಲೇ ತಮ್ಮ ಆದಂತ ಜಾಫ್ರಿ ಇದನ್ನಲ್ಲ, ಜಾಫ್ರಿಯ ಮಗ ಜೀವಂತ ಇದ್ದಾನೆ. ಅವನು ನಿಜವಾಗ್ಲೂ ಇಲ್ಲಿಯ ಉತ್ತರಾಧಿಕಾರಿ ಆಗ್ಬೇಕಿತ್ತು ಅನ್ನೋದು ಇಲ್ಲಿಯ ಸಮಸ್ಯೆ. ಹಾಗಾಗಿ ಇದು ನಮ್ಮ ನಾಟಕ ಪ್ರಾರಂಭ ಆಗ್ತಿದ್ದ ಹಾಗೇನೆ ಒಂದು ಕಡೆಯಿಂದ ನಾಟಕ ಪ್ರಾರಂಭ ಆಗುತ್ತೆ. ನಾಟಕ ಪ್ರಾರಂಭ ಆಗೋದೇನೆ ಫ್ರೆಂಚರು ಇದಕ್ಕೆ ತಕರಾರು ಮಾಡ್ತಾರೆ. ಇದಕ್ಕೋಸ್ಕರ ಒಬ್ಬ ರಾಯಭಾರಿನ ಕೂಡ ಕಳ್ಸಿರ್ತಾರೆ. ಆ ರಾಯಭಾರಿ ಬಂದು ಇವ್ರಿಗೆ ಫಿಲಿಪ್ ದೊರೆಯ ಒಂದು ಸಂದೇಶವನ್ನ ನಾನು ತಂದಿದ್ದೇನೆ. ಫಿಲಿಪ್ ದೊರೆ ಅನ್ನೋನು ಫ್ರೆಂಚಿನ ದೊರೆ. ಆ ದೊರೆಯ ಸಂದೇಶವನ್ನ ತಂದಿದ್ದೀನಿ, ನೀವು ಆರ್ಥರ್ನನ್ನ ರಾಜ ಮಾಡ್ಬೇಕು, ಅವನಿಗೆ ರಾಜ ಪದವಿಯನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಅವನು ಹೇಳ್ತಾನೆ. ಆದ್ರೆ ಇದಕ್ಕೆ ಜಾನ್ನ ಉತ್ತರ, ಅವನು ಉತ್ತರವನ್ನು ನೇರವಾಗಿ ಕೊಡ್ತಾನೆ, ನಾನು ಯಾವ ಕಾರಣಕ್ಕೂ ನಾನು ಬಿಟ್ಕೊಡೋದಿಲ್ಲ, ನಾನೇ ಇಲ್ಲಿಯ ರಾಜ ಅನ್ನೋದನ್ನ ಅವನಿಗೆ ಸಂದೇಶವನ್ನ ತಿಳಿಸ್ತಾನೆ. ಇದರ ಜೊತೆಗೆ
ನೋಡಿ ಇಲ್ಲೇ ಒಂದು ಸಣ್ಣ ಸಬ್ಪ್ಲಾಟ್ ಬರುತ್ತೆ. ಸಬ್ಪ್ಲಾಟ್ ಏನಪ್ಪಾ ಅಂತಂದ್ರೆ ಅದು ಕೂಡ ಉತ್ತರಾಧಿಕಾರಿಯ ಸಮಸ್ಯೆಯನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಬ್ಪ್ಲಾಟ್ ಅದು. ಅದು ಈ ಇನ್ನೊಂದು ಸಮಸ್ಯೆಯನ್ನ ಇವ್ರಿಗೆ ತಂದೊಡ್ಡುತ್ತೆ. ಅಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರೆ ಒಬ್ನ ಬಾಸ್ಟರ್ಡ್ ಚೈಲ್ಡ್ ಇದ್ದಾನೆ ನೋಡಿ, ಅವನ ಹೆಸರೇನೆ ಬಾಸ್ಟರ್ಡ್ ಅಂತ ಇಟ್ಬಿಟ್ಟಿದ್ದಾರೆ. ಅಂದ್ರೆ ಅವನೊಬ್ಬ ಅಕ್ರಮ ಸಂತಾನ. ಅಕ್ರಮ ಸಂತಾನ ಬಂದು ಯಾರ ಅಕ್ರಮ ಸಂತಾನ ಅಂದ್ರೆ ಅವನು ಈ ರಾಜ ರಿಚರ್ಡ್ ಫಸ್ಟ್ ಇದನ್ನಲ್ಲ, ಲಯನ್ ಹಾರ್ಟೆಡ್, ಅವನ ಒಬ್ಬ ಅಕ್ರಮ ಸಂತಾನ. ಅವನು ಈ ಒಂದು ಯಾವುದು ಒಂದು ಬೇರೆ ಕುಟುಂಬ ಇದೆಯಲ್ಲ, ಫ್ಲಾಬರ್ ಗಾಸ್ಟ್ ಅಂತ, ಅವರು ಆ ಕುಟುಂಬಕ್ಕೆ ಅವನು ಅಲ್ಲಿ ಅವನ ತಾಯಿ ಇವನನ್ನ ಒಂದು ಇಲ್ಲೀಗಲ್ ಆಗಿ ಪಡ್ಕೊಂಡಿದ್ದಾಳೆ. ರಾಜನಿಂದ, ಆಗಿನ ರಾಜನಾದ ರಿಚರ್ಡ್ ನಿಂದ ಅವಳು ಪಡ್ಕೊಂಡಿದ್ದಾಳೆ. ಈಗ ನೋಡಿ ಇವನ್ ತಂದೆ ಯಾರಿದಾರಲ್ಲ, ಅವನ ಗಂಡ, ಅವ್ರ ಗಂಡ ಫ್ಲಬರ್ ಗಾಸ್ಟ್, ಇವರಿಬ್ಬರ ಇದೇನಿದೆ, ಇವರಿಬ್ಬರ ಇದರಿಂದ ಅವ್ರಿಗೆ ಒಂದು ಉತ್ತರಾಧಿಕಾರಿ ಸಮಸ್ಯೆ ಬಂದಿದೆ. ಈಗ ಅವನ ತಂದೆ ಏನಿದಾನಲ್ಲ, ಅವನು ನಿಜವಾದ ತಂದೆ ನನ್ ಮಗ ಅಂತ ಅವನ್ ಭಾವಿಸಿದಾನಲ್ಲ, ಅವನಿಗೆ ಇವನ ಆಸ್ತಿಯನ್ನೆಲ್ಲ ಕೊಟ್ಬಿಟ್ಟಿದ್ದಾನೆ. ಈ ಬಾಸ್ಟರ್ಡ್ಗೆ ಯಾವ ಆಸ್ತಿಯನ್ನು ಬಿಟ್ಟಿಲ್ಲ. ಸೊ ಇದು ಈಗ ರಾಜನ ಮುಂದೆ ಬಂದಿರೋವಂಥದ್ದು. ಈಗ ನೋಡಿ, ಈಗ ಎಲೆನಾರ್ ಇದ್ದಾಳಲ್ಲ, ಕ್ವೀನ್ ಇದ್ದಾಳಲ್ಲ, ಇವಳು ಇವನನ್ನ ಕಂಡಿಡಿತಾಳೆ ಅಂತಂದ್ರೆ ಇವನ್ ಯಾರ ಒಂದು ಇಲ್ಲಿಗಲ್ ಚೈಲ್ಡ್ ಅಂತ ನೋಡಿದಾಗ ಅವಳಿಗೆ ತನ್ನ ಮಗನ ಚೈಲ್ಡ್ ಅಂತ ಇವಳಿಗೆ ಗೊತ್ತಾಗುತ್ತೆ. ದೊಡ್ಡ ಮಗ ಇವನು ಅಂತ ಹೇಳಿ ಗೊತ್ತಾಗುತ್ತೆ. ತುಂಬಾ ಸಿಕ್ಕುಗಳಿದಾವೆ ಇದ್ರೊಳಗೆ. ಈ ಸಿಕ್ಕುಗಳನ್ನ ನೋಡ್ತಾ ಇದ್ದಂತೆ ಅವಳು ಇವನಿಗೆ ಆಹ್ವಾನ ಕೊಡ್ತಾಳೆ, ನಿನಗೆ ಅವ್ರ ಆಸ್ತಿ ಯಾಕ್ಬೇಕು, ನೀನು ಈ ಸಿಂಹಾಸನದ ಒಂದು ಮನೆತನಕ್ಕೆ ಸೇರಿದವನ್ ನೀನು ಅನ್ನೋದನ್ನ ಅವನಿಗೆ ಹೇಳ್ತಾ ಅವನನ್ನ ತನ್ನ ಸೈನ್ಯಕ್ಕೆ ಸೇರಿಸ್ಕೊಳ್ತಾಳೆ. ಮತ್ತೆ ಫ್ರೆಂಚರ ಜೊತೆ ಕಾದಾಡೋಣ ಬಾ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗ್ತಾಳೆ. ಇದು ಒಂದು ಕಥೆಯೊಳಗೆ ಮತ್ತೆ ಒಂದು ಕಥೆ ಆಗುತ್ತೆ. ಆದ್ರೆ ಮುಂದೆ ಬಾಸ್ಟರ್ಡ್ ಅವನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ, ಅವನು ಯಾವ್ಯಾವ ರೀತಿ ಅವನಿಗೆ ಜಾನನಿಗೆ ತುಂಬಾ ನಿಷ್ಠಾವಂತನಾಗಿ, ಯಾಕೆಂದ್ರೆ ಅವನಿಗೊಂದು ಹೆಸರನ್ನ ತಂದು ಕೊಡ್ತಾನಲ್ವಾ, ಅವನಿಗೊಂದು ಹೆಸರು ಕೊಡ್ತಾನೆ, ಫ್ಯಾಮಿಲಿಯ ನೇಮ್ ಅನ್ನ ಕೊಡ್ತಾನೆ. ಹಾಗಾಗಿ ಫ್ಯಾಮಿಲಿಯ ನೇಮ್ ಮತ್ತೆ ಒಂದು ಹಾನರ್ ಅನ್ನ ಕೊಡೋದ್ರಿಂದ ಬಹುಶಃ ಕರ್ಣ ದುರ್ಯೋಧನನಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿರ್ತಾನೋ ಹಾಗೆ ಪಾಪ ಈ ಹುಡುಗ ಮುಂದೆ ಜಾನ್ ಫ್ಯಾಮಿಲಿಗೆ ಇವನು ಅಷ್ಟೊಂದು ನಿಷ್ಠನಾಗಿ ಇರ್ತಾನೆ ಅಂತ ಹೇಳಿ ಮುಂದೆ ಕತೆ ಬರುತ್ತೆ. ಈಗ ಕಿಂಗ್ ಫಿಲಿಪ್ ಇದಾನಲ್ಲ, ಫ್ರಾನ್ಸಿನ ದೊರೆ, ಅವನು ಯಾವಾಗ ಇವನು ನಿರಾಕರಿಸ್ತಾನೋ ತನ್ನ ಸಿಂಹಾಸನವನ್ನ ಬಿಟ್ಕೊಡ್ಲಿಕ್ಕೆ, ಆಗ ಅವನು ತನ್ನ ಸೈನ್ಯವನ್ನ ಕಳಿಸ್ಲಿಕ್ಕೆ ಶುರು ಮಾಡ್ತಾನೆ. ಆ ಸೈನ್ಯ ಬಂದು ಇನ್ನೇನು ಇಂಗ್ಲೆಂಡ್ ಅನ್ನ ತಲುಪಬೇಕು ಅಂತ, ಯಾಕೆಂದ್ರೆ ಇದಕ್ಕೆಲ್ಲ ಉತ್ತೇಜನ ಕೊಡ್ತಿರೋ ಅಂತವಳು ಆರ್ಥರ್ನ ತಾಯಿ ಇವಳು ಕಾನ್ಸ್ಟೆನ್ಸ್. ಅವಳು ಇವ್ರಿಗೆ ಹೇಳ್ತಾ ಇದ್ದಾಳೆ, ನೀವು ಬೇಗ ನಮ್ಗೆ ಸಿಂಹಾಸನವನ್ನ ಕೊಡಿಸ್ಕೊಡಿ ಅಂತ ಇವಳು ಅವ್ರ ಹತ್ರ, ಫ್ರೆಂಚರ್ ಹತ್ರ ಇವಳು ತನ್ನ ನಿವೇದನೆಯನ್ನ ಮಾಡ್ಕೊತಾ ಇದ್ದಾಳೆ. ಆ ಸಂದರ್ಭಕ್ಕೆ ಇವ್ರು ಇದನ್ನ ತರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನೋಡಿ ಒಂದ್ ಜಾಗ ಬರುತ್ತೆ. ಆ ಜಾಗ ಆಂಗಿರ್ಸ್ ಅಂತ. ಆಂಗಿರ್ಸ್ ಜಾಗ ಏನಿದೆಯಲ್ಲ, ಆ ಜಾಗ ಅದು ಬಂದು ಒಂದು ಕಾಲದಲ್ಲಿ ಈ ನಾರ್ಮ್ಯಾಂಡಿ ಪ್ರದೇಶ ಅಂತ ಏನ್ ಕರೀತಾರಲ್ಲ, ಆ ನಾರ್ಮ್ಯಾಂಡಿ ಪ್ರದೇಶದಲ್ಲಿ ಇರೋವಂಥದ್ದು. ಅದು ಒಂದ್ ಕಾಲದಲ್ಲಿ ಫ್ರೆಂಚರ ಪ್ರಾಬಲ್ಯ ಇದ್ದಂಥದ್ದು. ಆಮೇಲೆ ಇದನ್ನ ಇಂಗ್ಲಿಷ್ನವರು ವಶಪಡಿಸ್ಕೊಂಡಿರ್ತಾರೆ. ಈಗ ಇಂಗ್ಲಿಷ್ನವ್ರಿಗೂ ಬೇಕು ಆ ಜಾಗ, ಪ್ರತಿಷ್ಠೆಯ ಜಾಗ ಅದು, ಫ್ರೆಂಚರಿಗೂ ಬೇಕು. ಹಾಗಾಗಿ ಇವರು ಸೈನ್ಯಗಳನ್ನ ನುಗ್ಗಿಸ್ತಾರೆ. ಈ ಸೈನ್ಯಗಳನ್ನ ನುಗ್ಗಿಸಿದಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ನಾಗರಿಕರಿದಾರಲ್ಲ, ಇವ್ರು ತುಂಬಾ ವಿಚಿತ್ರವಾದಂತಹ ಒಂದು ಧೋರಣೆಯನ್ನ ತಳಿತಾರೆ. ಏನಂದ್ರೆ, ನಮ್ಗೆ ನೀವು ಬೇಡ, ಇಂಗ್ಲಿಷ್ನವರು ಬೇಡ, ಫ್ರೆಂಚ್ನವರು ಬೇಡ, ನಮ್ಗೆ ಇಬ್ರೂ ಬೇಡ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಶಾಂತಿ ಬೇಕು ಅನ್ನೋ ಹಾಗೆ ಅವರು ಹೇಳ್ತಾರೆ. ಈ ಶಾಂತಿ ಸ್ಥಾಪಿಸ್ಬೇಕು ಅಂದ್ರೆ ಒಂದು ಮದುವೆ, ಆ ತರದ ಯಾವ್ದಾದ್ರು ಒಂದು ಸಂಬಂಧ ಏರ್ಪಡ್ಬೇಕು. ಆ ಸಂಬಂಧ ಮಾಡ್ಕೊಳ್ಳಿ, ನೀವು ಮಾಡ್ಕೊಂಡು ಯುದ್ಧವನ್ನ ಬಿಡಿ, ನಾವಿಬ್ರಿಗೂ ಸೇರೋದಿಲ್ಲ ಅನ್ನೋ ಮಾತನ್ನ ಅಲ್ಲಿಯ ನಾಗರಿಕರು ಇವನಿಗೆ ಮುಟ್ಟಿಸ್ತಾರೆ. ಅಷ್ಟೊತ್ತಿಗೆ ಜಾನ್ಗೂ ಅದು ಸರಿ ಅನ್ಸುತ್ತೆ, ಫಿಲಿಪ್ಗೂ ಅದು ಸರಿ ಅನ್ಸುತ್ತೆ. ಹಾಗಾಗಿ ಫಿಲಿಪ್ನ ಮಗನಾದಂತ ಲೂಯಿಗೆ
ಆ ಅಂದ್ರೆ ಈ ಜಾನ್ನ ಅಂದ್ರೆ ತನ್ನ ಸಹೋದರಿಯ ಮಗಳಾದಂತಹ ಬ್ಲಾಂಚಿಯನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡ್ತಾರೆ. ಸೊ ಈ ನಿರ್ಧಾರ ಮಾಡಿ ಅವರು ಸಂತೋಷದಿಂದ ವೆಡ್ಡಿಂಗ್ ಅನ್ನ ಆಚರಿಸ್ಬೇಕು, ಇನ್ನೇನು ವೆಡ್ಡಿಂಗ್ ಸೆರೆಮನೀಸ್ ಎಲ್ಲ ಆಚರಿಸಿ ಸಂಭ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಬೇಕಾದಾಗ ಇಲ್ಲಿ ಆರ್ಥರ್ನ ತಾಯಿಯಾದಂತ ಇವಳು ಕಾನ್ಸ್ಟೆನ್ಸಿಗೂ ಕೂಡ ತುಂಬಾ ಹೊಟ್ಟೆ ಉರಿದೋಗುತ್ತೆ. ಯಾಕೆಂದ್ರೆ ನಾನು ಎಷ್ಟೋ ಪ್ರಯತ್ನ ಪಟ್ಟು ಇಬ್ಬರನ್ನೂ ಮೇಲೆ ಒಂದಿಷ್ಟು ಯುದ್ಧ ಕಟ್ಟಿ ನನ್ನ ಮಗನಿಗೆ ಸಿಂಹಾಸನವನ್ನು ಕೊಡಿಸ್ಬೇಕು ಅಂತ ಓಡಾಡ್ತಾ ಇದ್ರೆ ಇಲ್ಲಿ ನೋಡಿದ್ರೆ ಹೀಗಾಗ್ತಿದೆ ಅಂತ ಹೇಳಿ ಅವಳಿಗೆ ತುಂಬಾ ಬೇಸರ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಅದೇ ಸಮಯಕ್ಕೆ ಪೋಪಿನ ಒಬ್ಬ ಪ್ರತಿನಿಧಿ ಇಲ್ಲಿಗೆ ಬರ್ತಾನೆ. ಅವನು ಪ್ಯಾಂಡಲ್ಫ್ ಅಂತ. ಪ್ಯಾಂಡಲ್ಫ್ ಬಂದವನು ಅವನು ನೇರವಾಗಿ ನಿನ್ನ ಅಧಿಕಾರ ಇಷ್ಟು, ನೀನ್ ಇದನ್ನ ಮಾಡ್ಕೊಡುದು ಅಂತ ಹೇಳಿ ಅವನಿಗೆ ಒತ್ತಡವನ್ನ ತರ್ತಾನೆ. ಆದ್ರೆ ಜಾನ್ ಅವನಿಗೆ ತಿರುಗೇಟನ್ನ ನೀಡ್ತಾನೆ ಮತ್ತು ಪ್ರತಿವಾದವನ್ನ ಹೂಡ್ತಾನೆ. ಹೀಗಾಗಿ ಮತ್ತೆ ಪ್ಯಾಂಡಲ್ಫ್ ಏನ್ ಮಾಡ್ತಾನೆ, ಅಲ್ಲಿಂದ ಇಲ್ಲಿಗೆ ಬಂದು ಫ್ರೆಂಚರ ಹತ್ರ ಬಂದು, ಫ್ರೆಂಚರು ಪೋಪರಿಗೆ ನಿಷ್ಠವಾಗಿರೋಂಥವ್ರು, ಹಾಗಾಗಿ ಪೋಪರ ಹತ್ರ ನಿಷ್ಠವಾಗಿರೋಂಥವ್ರು ನೀವು ಇವ್ರನ್ನ ನೀವು ಎದುರಿಸಬಾರ್ದು ಅಂತ ಹೇಳಿ, ಎದುರಿಸ್ಲೇಬೇಕು ನೀವು ಅಂತ ಹೇಳಿ ಅವ್ರಿಗೆ ಒತ್ತಡವನ್ನ ತಂದು ಮದುವೆ ನಡೀತಾ ಇದೆ, ಮದುವೆಯ ಸಂಭ್ರಮಾಚರಣೆ ನಡೀತಾ ಇದೆ. ಅದ್ರ ಮಧ್ಯೆನೆ ಫ್ರೆಂಚರನ್ನ ಪ್ರಚೋದಿಸಿ ಇಂಗ್ಲಿಷರ ಮೇಲೆ ಯುದ್ಧವನ್ನ ಸಾರಿ ಅಂತ ಹೇಳ್ಬಿಟ್ಟು ಪೋಪ್ ಇವ್ರ ಕಡೆಯಿಂದ ಸಾರಿಸ್ಬಿಡ್ತಾನೆ. ನೋಡಿ, ಈ ಮದುವೆ ಪ್ರಪೋಸಲ್ಲೂ ಹೀಗೆ ಒಂದ್ ರೀತಿ ಅತಂತ್ರ ಆಗುತ್ತೆ. ಜೊತೆಗೆ ಒಂದ್ ರೀತಿ ಬಾಸ್ಟರ್ಡ್ ತನ್ನ ಸೈನ್ಯವನ್ನ ತೆಗೆದುಕೊಂಡು ಹೋಗಿರ್ತಾನೆ. ಯುದ್ಧ ನಿಲ್ಸಿ ವಾಪಸ್ ಬಾ ಅಂದ್ರೆ ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಏನಪ್ಪಾ ಇದು ಹೀಗೆ ಅಂತ. ಎಷ್ಟೇ ಆಗ್ಲಿ ಇದು ತುಂಬಾ ಇಂಗ್ಲಿಷ್ನವ್ರು ಬಹಳ ಫಿಕಲ್ ಮೈಂಡೆಡ್ ಇವ್ರು ಅಂತ ಅವನಿಗೆ ಒಂದ್ ಮಟ್ಟಿಗೆ ಅನ್ಸುತ್ತೆ. ಹಾಗಾಗಿ ಈ ವಿಷಯ ತಿಳಿತಿದ್ದಂತೆ ಒಂದ್ ರೀತಿ ಎಲ್ಲಾ ಕಡೆಗೂ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ನೋಡಿ, ಅಷ್ಟೊತ್ತಿಗೆ ಈ ಆರ್ಥರ್ನ ಇವನು ತನ್ನ ತುಂಬಾ ಆಪ್ತನಾದಂತ ಹ್ಯೂಬರ್ಟನ್ ಮೂಲಕ ಅವನನ್ನ ಕೊಲೆ ಮಾಡಿಸ್ಲಿಕ್ಕೆ ಅಂತ ಜಾನ್ ಕಳಿಸ್ಬಿಟ್ಟಿದ್ದಾನೆ. ಹೀಗಾಗಿ ಅವನನ್ನ ಹ್ಯೂಬರ್ಟ್ ಏನ್ ಮಾಡ್ತಾನೆ, ಕರ್ಕೊಂಡು ಹೋಗಿ ಅವನನ್ನ ನೋಡಿದ ತಕ್ಷಣ ಪಾಪ ಅವನ್ನ ಇನೋಸೆಂಟ್ ಅಂತ ಅನ್ಸುತ್ತೆ. ಅವನ್ ಮುಖ ನೋಡಿದ್ರೆ ಅವನ ಇದನ್ನ ಯಾವ ರೀತಿಲೂ ಅವನನ್ನ ಸಾಯಿಸ್ಬೇಕು ಅಂತ ಅನ್ನೋವಂಥದ್ದು ಬರೋದಿಲ್ಲ. ಹಾಗಾಗಿ ನೀನು ಇಲ್ಲೇ ತಪ್ಪಿಸ್ಕೊಂಡ್ಬಿಡು, ನೀನ್ ಹೋಗ್ಬಿಡು, ನಾನು ಅವನು ತಪ್ಪಿಸ್ಕೊಂಡ ಅಂತ ಹೇಳ್ತೀನಿ, ಅಥವಾ ಏನೋ ಒಂದು ಕೊಲೆ ಮಾಡಿದೆ ಅಂತ ಹೇಳ್ತೀನಿ ಅಂತ ಸುಳ್ಳು ಹೇಳ್ತೀನಿ ಅಂತ ಅವನು ಹ್ಯೂಬರ್ಟ್ ಹೇಳ್ತಾನೆ. ನೋಡಿ, ಅಷ್ಟೊತ್ತಿಗೆ ಇಲ್ಲಿ ರಾಜನ ಆಸ್ಥಾನದಲ್ಲಿ ಬ್ಯಾರನ್ಸ್ ಗಳು ಬಂದಿದ್ದಾರೆ, ಶ್ರೀಮಂತರು ಬಂದಿದ್ದಾರೆ. ಶ್ರೀಮಂತರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀನು ಆರ್ಥರ್ನ ಏನೋ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ಯಾ, ಆರ್ಥರ್ ಎಲ್ಲಿ, ಆರ್ಥರ್ ನಿಜವಾದ ಉತ್ತರಾಧಿಕಾರಿ ಅವನೇ ಅಂತ ಹೇಳಿ ಅವ್ರು ಇವನ ಹತ್ರ ವಾದಿಸ್ತಾ ಇದ್ದಾರೆ ರಾಜನ ಹತ್ರ. ರಾಜ ಅವಾಗ ಹ್ಯೂಬರ್ಟ್ನ ಹೇಳ್ತಾನೆ, ನೀವು ದಯವಿಟ್ಟು ಸುಮ್ನೆ ಇರಿ, ನಾನು ಕರ್ಕೊಂಬರಕ್ ಹೇಳ್ತೀನಿ ಅಂತ ಹೇಳಿ ಹ್ಯೂಬರ್ಟ್ ಬಂದು ಹೇಳಿದಾಗ ಹ್ಯೂಬರ್ಟ್ ಕೇಳ್ತಾನೆ, ನೀನ್ ಸಾಯಿಸ್ತಾ ಇದ್ರೆ ಅವ್ನ್ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಇಲ್ಲ ಸ್ವಾಮಿ, ಬದುಕಿದಾನೆ ಅಂತ ಅವನ್ ಹೇಳ್ತಾನೆ. ನೋಡಿ, ಇವೆಲ್ಲ ಗೊಂದಲಗಳು ನಡೀತಾ ಇರ್ಬೇಕಾದ್ರೇನೆ ಪಾಪ ಈ ಹುಡುಗ ಆರ್ಥರು ಹೋಗಿ ತಪ್ಪಿಸ್ಕೊಳಕ್ಕೆ ಅಂತ ಹೋಗಿ ಆ ಕ್ಯಾಸಲ್ಲಿನ ಗೋಡೆಯಿಂದ ಬಿದ್ದು ಸತ್ತು ಹೋಗ್ಬಿಡ್ತಾನೆ. ಈ ಸತ್ತಿದ್ದನ್ನ ಈ ಬ್ಯಾರನ್ಸ್ ನೋಡ್ತಾರೆ, ಹಾಗೆ ಇವರ ಫ್ರೆಂಚರು ನೋಡ್ತಾರೆ. ಇವರೆಲ್ಲರೂ ಕೂಡ ಮತ್ತೆ ಜಾನ್ ಮೇಲೆ ಒಂದು ಕಾನ್ಸ್ಪಿರಸಿಯ ಒಂದು ಇದನ್ನ ಆರೋಪವನ್ನ ಹಾಕಿ ಇಷ್ಟು ಕೆಟ್ಟದಾಗಿ ಕೊಲೆ ಮಾಡಿಸಿರ್ತಕ್ಕಂತಹ ಜಾನ್ ಇವನು ನಿಜವಾಗ್ಲೂ ಶಿಕ್ಷಾರ್ಹ, ಇವನಿಗೆ ಎಷ್ಟಾದ್ರೂ ಮಾಡಿ ಶಿಕ್ಷೆಯನ್ನ ಕೊಡ್ಬೇಕು ಅಂತ ಹೇಳಿ ಅವನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಮತ್ತೆ ಘೋರವಾದಂತ ಯುದ್ಧವನ್ನ ಸಾರ್ಬೇಕು ಅಂತ ತೀರ್ಮಾನ ಮಾಡಿ ಯುದ್ಧವನ್ನ ಶುರು ಮಾಡ್ಕೊಳ್ತಾರೆ. ಅಷ್ಟೊತ್ತಿಗೆ ಬಾಸ್ಟರ್ಡ್ ಬಂದು ಇವನನ್ನ ಮಾತಾಡ್ಸಿರೋದ್ರಿಂದ ಬಾಸ್ಟರ್ಡ್ ಬಂದು ಇವನನ್ನ ಮಾತಾಡಿಸ್ತಾನೆ. ಆಗ ಇವನು ರಾಜ ಅವನಿಗೆ ಇನ್ನೊಂದು ಆಜ್ಞೆಯನ್ನ ಕೊಡ್ತಾನೆ, ಏನಂದ್ರೆ ಇಲ್ಲಿರ್ತಕ್ಕಂತಹ ಮೊನಾಸ್ಟ್ರಿಗಳಿದಾವಲ್ಲ, ಅಂದ್ರೆ ಚರ್ಚ್ಗಳಲ್ಲಿ ಇರ್ತಕ್ಕಂತಹ ಆಸ್ತಿ ಸಂಪತ್ತುಗಳನ್ನೆಲ್ಲ ನೀನ್ ದೋಚ್ಕೊಂಡ್ ಬರ್ಬೇಕಪ್ಪ ಅಂತ ಹೇಳಿ ಅವನನ್ನ ಕಳಿಸ್ಬಿಡ್ತಾನೆ. ಆಗ ಅವನು ಆ ಕಡೆ ಹೋಗ್ತಾನೆ. ಆದ್ರೆ ಅಲ್ಲಿ ಅಷ್ಟೊತ್ತಿಗಾಗ್ಲೆ ಅವರು ಕೂಡ ಧಾರ್ಮಿಕವಾದ ಸಂಸ್ಥೆಯ ವ್ಯಕ್ತಿಗಳು ಕೂಡ ಇವ್ರ ಬಗ್ಗೆ, ಜಾನ್ನ ಬಗ್ಗೆ ಇದು ಕೆರಳೋ ಹಾಗೆ ಮಾಡ್ಬಿಡುತ್ತೆ. ಹಾಗಾಗಿ ಯುದ್ಧದ ಸಮಯದಲ್ಲಿ ಒಬ್ಬ ಇವನು ಇದರಿಂದ ಇವನಿಗೆ ವಿಷವನ್ನ ಹಾಕಿ ಜಾನ್ ಅನ್ನ ಸಾಯಿಸ್ಬಿಡ್ತಾನೆ. ಜಾನ್ ಅಲ್ಲಿಂದ ಮುಂದೆ ಅವನು ನಮ್ಗೆ ಸತ್ತ ಇದಾಗ್ಬಿಡ್ತದೆ. ಒಂದೇ ನಿಮಿಷಕ್ಕೆ ಆ ಸತ್ತಿದ್ದ ಘನತೆಯೂ ಇಲ್ಲದಂತೆ ಅವನ ಮಗನಾದಂತ ಹೆನ್ರಿ ಒಂದೇ ಸರಿಗೆ ರಾಜ್ಯಾಧಿಕಾರ ಪ್ರಾಪ್ತವಾಗಿದೆ ಅಂತ ಹೇಳಿ ಘೋಷಿಸ್ತಾರೆ.
ಮತ್ತೆ ಅದು ಒಪ್ಪಂದಗಳು ನಡೀತವೆ, ಯುದ್ಧಗಳು ನಡೀತವೆ. ಹೀಗಾಗಿ ರಾಜನ ಸುರೇಂದ್ರ ಸಾಹೇಬ್ರೆ ಅನ್ಮ್ಯೂಟ್ ಮಾಡಿ. ರಾಜನ ಇದಕ್ಕೂ ಕೂಡ ಯಾವುದೇ ರೀತಿಯ ಬೆಲೆ ಇಲ್ದಂತೆ ಆಗ್ಬಿಡುತ್ತೆ ಅಂತ ಹೇಳಿ ಅದು ನಡೆಯುತ್ತೆ. ಹೀಗೆ ಬೇರೆ 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 ಸನ್ನಿವೇಶಗಳಲ್ಲಿ ನಿಜವಾಗ್ಲು ಕಿಂಗ್ ಜಾನ್ ತನ್ನನ್ನ ತಾನು ನಿರೂಪಿಸ್ಕೋಬೇಕು ಅಂತ ಹೋದಾಗ ಅವನ ಧರ್ಮ ಕಾರಣ ಮತ್ತು ರಾಜಕಾರಣ ಎರಡೂ ದೃಷ್ಟಿಕೋನಗಳಲ್ಲೂ ಕೂಡ ಎದುರಿಸೋದು ಕಾಣಿಸುತ್ತೆ. ಅವನಿಗೆ ಎರಡ್ರ ಮೇಲೂ ಕಂಟ್ರೋಲ್ ಇಲ್ದಂಗಾಗತ್ತೆ. ಇದು ಯಾವುದಿದು ಅಂತ ಹೇಳಿ ನೋಡಿದಾಗ ಬಹುಶಃ ಶೇಕ್ಸ್ಪಿಯರ್ ಸೂಚಿಸ್ತಾ ಇರೋದು ಅವನೊಬ್ಬ ನೈತಿಕ ನೆಲೆಗಟ್ಟನ್ನ ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಲಾರದ ಒಬ್ಬ ರಾಜ ಅಂತ ಹೇಳಿ ತೋರಿಸ್ತಾ ಇದೆ. ನೈತಿಕ ನೆಲೆಗಟ್ಟು ಅಂದ್ರೆ ಏನು ಅಂದ್ರೆ ಪ್ರಾಯಶಃ ಹೋಗ್ಲಿ ಯಾವ್ದಕ್ಕಾದ್ರೂ ಅವನು ಗಟ್ಟಿಯಾಗಿ ನಿಂತಿದ್ರೆ, ಇತ್ತ ರಾಜಕಾರಣಕ್ಕೋ ಅಥವಾ ಜನರಿಗೋಸ್ಕರನೋ ಅಥವಾ ಧರ್ಮ ಸಂಸ್ಥೆಗಳಿಗೋಸ್ಕರನೋ ಯಾವ್ದಕ್ಕಾದ್ರೂ ಒಂದು ಗಟ್ಟಿಯಾಗಿ ನಿಂತಿದ್ರೆ ಜಾನ್ನ ವ್ಯಕ್ತಿತ್ವ ನಮ್ಗೆ ಗೊತ್ತಾಗ್ತಿತ್ತು ಏನು. ಹಾಗಾಗಿ ಈಗ ಸಮಯ ಸಂದರ್ಭಕ್ಕೆ ಜಾನ್ನನ್ನ ಕೆಟ್ಟವನು ಒಳ್ಳೆಯವನು ಅಂತ ಹೇಳ್ಬೋದೇ ವಿನ ಅವನನ್ನ ಜಾನ್ ಒಬ್ಬ ಹೀರೋ ಅಂತಾಗ್ಲಿ ಅಥವಾ ನೆಗೆಟಿವ್ ಹೀರೋ ಅಂತಾಗ್ಲಿ ನಾವ್ ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ನಿಮಗೆ ನೆನಪಿಸಿ ಕೊಡೋದೇನಂದ್ರೆ ಪಂಪ ದುರ್ಯೋಧನನ ಪಾತ್ರವನ್ನ ಚಿತ್ರಿಸ್ಬೇಕಾದಾಗ ತನ್ನ ಹೀರೋ ಆದಂತ ಅರ್ಜುನನನ್ನ ಅವನು ಎಷ್ಟು ಎತ್ತರಿಸ್ತಾ ಇದ್ದಾನೋ, ಧೀಮಂತ ವ್ಯಕ್ತಿತ್ವ ಅಂತ ಚಿತ್ರಿಸ್ತಾ ಇದ್ದಾನೋ, ಅಷ್ಟೇ ಧೀಮಂತ ವ್ಯಕ್ತಿತ್ವವನ್ನ ಖಳನಾಯಕನಿಗೂ ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ಒಂದ್ ಸಾಲಲ್ಲಿ ಸುಮ್ನೆ ಜನಪ್ರಿಯವಾಗಿರುವಂತ ಅಸೆಸ್ಮೆಂಟ್ ಅಲ್ಲೇ ನಾವು ಗ್ರಹಿಸ್ಬೋದು. ಹಾಗೆ ಶೇಕ್ಸ್ಪಿಯರ್ನ ಟ್ರಾಜಿಡಿಗಳಲ್ಲೂ ಕೂಡ ನಾವು ಮೌಲ್ಯಮಾಪನ ಮಾಡ್ಬೇಕಾದಾಗ ಒಬ್ಬ ಮ್ಯಾಕ್ಬೆತ್ನನ್ನಾಗ್ಲಿ ಅಥವಾ ಇವನ್ನಾಗ್ಲಿ ಕಿಂಗ್ ಲಿಯರ್ನನ್ನಾಗ್ಲಿ ನಾವು ಮೌಲ್ಯಮಾಪನ ಮಾಡುದು ಅವರು ನಮ್ಮ ನೈತಿಕತೆಯನ್ನ ಎಷ್ಟ್ರ ಮಟ್ಟಿಗೆ ಕಳ್ಕೊಂಡಿದ್ದಾರೆ, ಎಷ್ಟ್ರ ಮಟ್ಟಿಗೆ ಒಂದು ಗಟ್ಟಿಯಾಗಿ ನಿಲ್ತಾರೆ ಅದ್ರ ಬಗ್ಗೆ ಅನ್ನೋದನ್ನ ನಾವು ಅವ್ರನ್ನ ಪಾತ್ರಗಳನ್ನ ಅಸೆಸ್ ಮಾಡ್ತಾ ಇದ್ದೀವಿ. ಹಾಗೆ ನಾವು ಕಿಂಗ್ ಜಾನ್ ಅನ್ನ ಗುರುತಿಸೋದಾದ್ರೆ ಕಿಂಗ್ ಜಾನ್ ಯಾವ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾನೆ, ಇದೇ ದೊಡ್ಡ ಪ್ರಶ್ನೆ ಇಲ್ಲಿ. ಯಾಕೆಂದ್ರೆ ಕಿಂಗ್ ಜಾನ್ ಒಬ್ಬ ಚರಿತ್ರೆಯ ಕವಿ ಹೌದು, ಚರಿತ್ರೆಯ ಪಾತ್ರ ಹೌದು, ಆದ್ರೆ ಚರಿತ್ರೆಯಲ್ಲಿ ಅವನೊಬ್ಬ ಹೀರೋನ ಅಥವಾ ಒಬ್ಬ ವಿಲನ್ನ ಅನ್ನೋ ಒಂದು ಪ್ರಶ್ನೆ ನಾವು ಪದೇ ಪದೇ ಕೇಳ್ಕೋಬೇಕಾಗತ್ತೆ. ಯಾಕೆಂದ್ರೆ ಇಲ್ಲಿ ನಾವು ಅವನ್ ಯಾವ ರೀತಿಯಲ್ಲೂ ನಮ್ಗೆ ಅವನು ಒಂದು ನಿಚ್ಚಳವಾದಂತಹ ಅಥವಾ ಒಂದು ಅಪ್ಪಟವಾದಂತಹ ಒಂದು ನಿಲುವನ್ನ ತೆಗೆದುಕೊಂಡ ಈ ಧೋರಣೆ ಸರಿ ಇದೆ ಅಂತ ನಾವ್ ಹೇಳಲಿಕ್ಕೆ ಬರೋದಿಲ್ಲ. ಅವನೆಲ್ಲ ನಿರ್ಧಾರಗಳು ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಆಗಾಗ ಅದು ಬದಲಾಗ್ತಾ ಹೋಗಿರೋದು ಕಾಣಿಸುತ್ತೆ. ಹಾಗಾಗಿ ಇದೊಂದು ಒಂದು ಫೇಲ್ಯೂರ್ ಅಂತ ಕರೆಯಲ್ಪಡಬಹುದಾದಂತ ಒಬ್ಬ ವ್ಯಕ್ತಿತ್ವ ಒಂದು ಅಂತ ಹೇಳಿ ಗುರುತಿಸ್ತಾರೆ. ಅಂದ್ರೆ ನಾವು ಫೇಲ್ಯೂರ್ ಅಥವಾ ಅವನು ಗೆದ್ದ ರಾಜ ಅಂತ ನಾವ್ ಹೇಳಲಿಕ್ಕೆ ಇದಲ್ಲ. ನೋಡಿ, ಇಷ್ಟೆಲ್ಲ ಸೋಲುಗಳನ್ನ ಅನುಭವಿಸಿರ್ತಕ್ಕಂತಹ ರಾಜ ನಮಗೆ ಒಬ್ಬ ದುರಂತ ನಾಯಕನ ಹಾಗೆ ಕಾಣ್ಬೇಕಿತ್ತು, ಆದ್ರೆ ಕಾಣ್ತಾ ಇಲ್ಲ. ನೋಡಿ, ಈ ಡಿಗ್ನಿಟಿ, ದುರಂತದ ಡಿಗ್ನಿಟಿ ಇದೆಯಲ್ಲ, ಈ ಡಿಗ್ನಿಟಿ ಈ ಒಂದು ರಾಜನಿಗೆ ಕಾಣ್ತಾ ಇಲ್ಲ. ಇದು ನಮ್ಮ ಮುಖ್ಯವಾದಂತ ಓದಲ್ಲಿ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಕಿಂಗ್ ಜಾನ್ ಒಬ್ಬ ಹೆಸರಲ್ಲಿ, ಅಂದ್ರೆ ಶೇಕ್ಸ್ಪಿಯರ್ ಅವನ ಹೆಸರು ಇಟ್ಟಿದ್ದಾನೆ ಅಂತಂದ್ರೇನೆ ಅವನನ್ನ ನಾವು ಜಿಜ್ಞಾಸೆಗೆ ಎತ್ಕೊಳ್ತಿದೀವಿ ಅಂತ. ಯಾಕಂದ್ರೆ ಅವನ ಟೈಟಲ್ಸ್ ಎಲ್ಲ ದೇ ಆರ್ ನೇಮ್ಡ್ ಆಫ್ಟರ್ ಹಿಸ್ ಹೀರೋಸ್ ಅಲ್ವಾ. ಹಾಗಾಗಿ ಇಲ್ಲಿ ಆ ಹೀರೋ ಒಬ್ಬ ಹೀರೋ ಆಗಿದಾನೋ ವಿಲನ್ ಆಗಿದ್ದಾನೆ, ಈ ಪ್ರೊಟಾಗನಿಸ್ಟ್ ಅಂತ ಹೇಳಿ ಕರಿತಾ ಇದೀವಲ್ಲ, ಈ ಪ್ರೊಟಾಗನಿಸ್ಟ್ಗೆ ಬೇಕಾದಂತಹ ಒಂದು ಸತ್ವ ಕಿಂಗ್ ಜಾನ್ಗೆ ಇದೆಯಾ ಅನ್ನೋದು ಇಲ್ಲಿಯ ಪ್ರಶ್ನೆ. ಹಾಗಾಗಿ ಅದಕ್ಕೆ ನೋಡಿ, ಜನರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಇವನೇನು ಇಲ್ಲಿಜಿಟಿಮೇಟ್ ಸಂತಾನ ಅಲ್ಲ ಜಾನ್, ಆದ್ರೆ ಇಲೆಜಿಟಿಮೇಟ್ ಆಗಿರ್ತಕ್ಕಂಥ ಸಂತಾನ ಅನಿಸ್ಕೊಂಡಿರ್ತಕ್ಕಂತಹ ಬಾಸ್ಟರ್ಡ್ ಇದನ್ನಲ್ಲ, ಅವನೇ ಈ ದೃಷ್ಟಿಯಿಂದ ತುಂಬಾ ಒಳ್ಳೆ ಸತ್ವವನ್ನ ಉಳ್ಳಂತಹ ಮನುಷ್ಯ. ನೋಡಿ, ಅವನ ಹೆಸರೇನೆ ಬಾಸ್ಟರ್ಡ್ ಅಂತ ಕೊಟ್ಟಿದ್ದಾರೆ, ಆದ್ರೆ ಅವನ ಬಾಸ್ಟರ್ಡಿಟಿ ಜೊತೆಗೇನೆ ಅವನು
ತನ್ನ ನಿಷ್ಠೆಯನ್ನ ಮತ್ತು ತನ್ನ ಒಂದು ಒಂದು ಒಳ್ಳೆಯವನಾಗ ಅಥವಾ ಒಂದು ಯಾವುದೋ ಒಂದು ಪರಿಪೂರ್ಣತೆಯನ್ನ ಪಡ್ಕೊಳ್ಬೇಕು ಅಂದ್ರೆ ನಾನು ಇಲ್ಲಿ ಒಬ್ಬ ಯಾವ ತರ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತೀನಿ ಅನ್ನೋದನ್ನ ಅವನು ಹಾಕೊಳ್ತಾನಲ್ಲ, ಆ ಹಾಕೊಳ್ಳೋದರ ಒಂದು ನಿರ್ಧಾರಗಳನ್ನೇ ಅವನನ್ನ ಬಾಸ್ಟರ್ಡ್ನ ಒಬ್ಬ ಲೆಜಿಟಿಮೇಟ್ ಅನ್ನ ಹಾಗೆ ನಮ್ಗೆ ಮಾಡುತ್ತೆ. ಹಾಗೆ ಅವನ ಇಡೀ ಒಂದು ಸಂದರ್ಭದಲ್ಲಿ ಅವನ ಪ್ರೀತಿ, ಕರುಣೆ, ಆಮೇಲೆ ಅವನು ತೆಗೆದುಕೊಳ್ಳುವಂತ ನಿರ್ಧಾರಗಳು ಅವನ್ನೆಲ್ಲ ಗಮನಿಸಿ ಅವನು ಜಾನ್ಗೆ ಒಂದ್ ರೀತಿ ತುಂಬಾ ಮೀರಿದಂತೆ ಒಂದು ಒಳ್ಳೆ ವ್ಯಕ್ತಿತ್ವ ಆಗಿ ಬೆಳಿತಾನೆ. ಮತ್ತೆ ಯಾವುದೇ ತರದ ಒಂದು ಕ್ರೌರ್ಯವನ್ನ ಮಾಡ್ಬೇಕಾದ್ರೂ ಕೂಡ ಅವನಿಗೊಂದು ನೈತಿಕತೆಯ ಪ್ರಶ್ನೆ ಅನ್ನೋದನ್ನ ಅವನ ಒಂದು ಪಾತ್ರ ಹಾಕಿ ಕೊಡುತ್ತೆ ಅಂತ ನಾವು ನೋಡ್ಬೋದು. ಇನ್ನ ಇಲ್ಲಿ ನಾವು ಮಹಿಳೆಯ ಪಾತ್ರಗಳು ಅಂತ ಅನ್ಸ್ಕೊಂಡಿರುವಂತ ತಾಯಂದ್ರಿದಾರಲ್ಲ, ಅವ್ರ ಬಗ್ಗೆ ನಾವು ವಿಶೇಷವಾಗಿ ಗಮನ ಹರಿಸ್ಬೇಕು. ನೋಡಿ, ಈಗ ನಾವು ಮ್ಯಾಕ್ಬತ್ ಬಗ್ಗೆ ಮಾತಾಡ್ಬೇಕಾದಾಗ ಫೋರ್ತ್ ವಿಚ್ ಲೇಡಿ ಮ್ಯಾಕ್ಬತ್ ಅಂದ್ರೆ ಅಂತ ನಾವೊಂದು ಕ್ರಿಟಿಸಿಸಮ್ ನ ಕೇಳ್ತೀವಿ. ಹಾಗೆ ಎಲೆನಾರ್ ಆಗ್ಲಿ, ಕಾನ್ಸ್ಟೆನ್ಸ್ ಆಗ್ಲಿ, ಈ ಒಂದು ಇಂಗ್ಲೆಂಡಿನ ರಾಜಕಾರಣವನ್ನೇ ಬದಲಾಯಿಸುವಂತ ಮಟ್ಟಿಗೆ ಅವರು ತಮ್ಮ ರಾಜಕಾರಣವನ್ನ ಮಾಡ್ತಾರೆ. ತಮ್ಮ ಮಕ್ಕಳಿಗೋಸ್ಕರ ತಮ್ಮ ರಾಜಕಾರಣವನ್ನ ಮಾಡ್ತಾರೆ, ತಮ್ಮ ನಿಲುವುಗಳನ್ನ ತುಂಬಾ ಗಟ್ಟಿಯಾಗಿ ಹೇಳ್ತಾರೆ, ಮತ್ತೆ ಅದಕ್ಕೋಸ್ಕರ ನಿಲ್ತಾರೆ. ಇನ್ನೂ ಮುಂದುವರೆದು ಹೇಳ್ಬೇಕು ಅನ್ನೋದಾದ್ರೆ, ಎಲೆನಾರು ಅವಳೊಂದು ಸೈನ್ಯವನ್ನೇ ನಡೆಸ್ತಾಳೆ. ಆ ಸೈನ್ಯಕ್ಕೆ ಇವನನ್ನ ಬಾಸ್ಟರ್ಡ್ ನ ಸೇರಿಸ್ಕೊಂತಾಳೆ. ಹೀಗೆ ಅಂದ್ರೆ ನೋಡಿ, ಅವಳಿಗೆ ತನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಅಧಿಕಾರ ಇದೆ, ಸತ್ವ ಇದೆ. ಹಾಗೆ ಕಾನ್ಸ್ಟೆನ್ಸ್ ಕೂಡ ತುಂಬಾ ಹಠವಾದಿಯಂತೆ ನಿಂತು ತನ್ನ ಮಗನಾದ ಆರ್ಥರ್ಗೆ ಹೇಗಾದ್ರೂ ಮಾಡಿ ಇಲ್ಲಿ ಒಂದು ಜಾಗವನ್ನು ಕೊಡ್ಸ್ಕೊಡ್ಬೇಕು ಅಂತ ಹೇಳಿ ಅವಳು ಹೋರಾಡೋದು. ಅದೇ ಮಗನಾದ ಆರ್ಥರ್ಗೆ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಆ ಛಲ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಹೆಂಗಸರ ಈ ಛಲ ಇದೆಯಲ್ಲ, ಈ ಛಲ ತುಂಬಾ ಮುಖ್ಯವಾಗಿ ಕಾಣಿಸುತ್ತೆ. ಹಾಗೆ ಈ ಫಾಲ್ಕನ್ ಬ್ರಿಡ್ಜ್ ಇರೋಂತ ಲೇಡಿ ಫಾಲ್ಕನ್ ಬ್ರಿಡ್ಜ್ ಇದ್ದಾಳಲ್ಲ, ಇವಳು ಅನುಸರಿಸ್ತಾ ಇರೋಂತ ಮಾರ್ಗ ನೋಡಿ, ಇವಳಿಗೆ ತನಗೆ ಬೇಕಾದ ಆಯ್ಕೆಯಂತೆ ಒಂದು ಸೆಕ್ಷುಯಲ್ ರಿಲೇಶನ್ಶಿಪ್ ಅನ್ನ ಇವಳು ಇಟ್ಕೋತಾಳೆ. ಗಂಡ ದೂರ ಇದ್ದಾಗ ತನ್ನ ಸೆಕ್ಷುಯಲ್ ರಿಲೇಶನ್ಶಿಪ್ ಅನ್ನ ಇಟ್ಕೋತಾಳೆ. ಹಾಗೆ ಒಂದ್ ಮಗುವನ್ನು ಪಡಿತಾಳೆ. ಮತ್ತೆ ಆ ಮಗು ನನಗೆ ಇಲ್ಲಿ ನನ್ನ ಗಂಡನ ಒಂದು ಅಂದ್ರೆ ಈಗಿರೋ ಏನು ಗಂಡ ಇದಾನಲ್ಲ, ಆ ಗಂಡನ ಆಸ್ತಿಗೂ ಅವನು ಪಾಲುದಾರನಾಗ್ಬೇಕು ಅನ್ನೋದನ್ನ ಅವಳು ಪ್ರತಿಪಾದಿಸ್ತಾ ಇದ್ದಾಳೆ. ನೋಡಿ, ಇದು ಯಾವುದೋ ಅವಳಿಗೆ ತಪ್ಪು ಅಂತಾಗ್ಲಿ ಅಥವಾ ಅದೊಂದು ಯಾವುದೋ ಒಂದು ರಾಂಗ್ ಡೂಯಿಂಗ್ ಅಂತಾಗ್ಲಿ ಅವಳ ಮನ್ಸಲ್ಲಿ ಇಲ್ಲ. ಅಥವಾ ಮನ್ಸಲ್ಲಿ ಅಂದ್ರೆ ನಾನು ಹೇಳ್ತಿರೋದು ಮನ್ಸಲ್ಲಿ ಅಂದ್ರೆ ಅವಳ ಪಾತ್ರದಲ್ಲಿ ನಮ್ಗೆ ಕಾಣಿಸೋದಿಲ್ಲ, ಅದನ್ನು ವಿಸ್ತರಿಸಿಯೂ ಇಲ್ಲ. ಹಾಗಾಗಿ ಇದರ ದೃಷ್ಟಿಯಿಂದ ನೋಡೋದಾದ್ರೆ ಈ ಮಹಿಳೆಯರ ಈ ಪಾತ್ರಗಳಿದೆಯಲ್ಲ, ತಾಯಂದಿರ ಪಾತ್ರಗಳಿದೆಯಲ್ಲ, ಅವ್ರು ನಿರ್ವಹಿಸುವಂತ ತಾಯಂದಿರ ರೋಲ್ಸ್ ಇದೆಯಲ್ಲ, ಇವು ತುಂಬಾ ಮುಖ್ಯವಾಗಿ ಕಿಂಗ್ ಜಾನ್ನ ವ್ಯಕ್ತಿತ್ವಕ್ಕೆ ಮೀರಿ ಬೆಳೆಯುವಂತಹ ವ್ಯಕ್ತಿತ್ವಗಳಾಗಿ ಕಾಣಿಸ್ತವೆ. ಈವನ್ ನಾವು ಬ್ಲಾಂಚೆನ ಮದ್ವೆ ಮಾಡ್ಕೊಡ್ತಾರೆ. ಆ ಬ್ಲಾಂಚೆ ಅವಳು ಕೂಡ ಲೂಯಿ ಮೇಲೆ ಬೀರುವಂತ ಪರಿಣಾಮಗಳು, ಮಾತುಗಳು, ಅವುಗಳನ್ನ ಗಮನಿಸಿದ್ರೆ ಸಣ್ಣ ಪ್ಲೇ ಇದು. ಈ ಪ್ಲೇ ವಿಸ್ತಾರ ಇಲ್ಲ ಅಂತ ನಾನು ಆಗ್ಲೇ ಹೇಳಿದೆ, ಸ್ಟ್ರಕ್ಚರಲ್ ಆಗಿ ಅದು ಕೂಡ ನೀವು ಎಲ್ರು ಗಮನಿಸ್ಬೇಕಾದಂತಹ ಒಂದು ವಿಷಯ ಅಂತ ಹೇಳ್ಬೋದು. ಇನ್ನ ಯಾರನ್ನ ಉತ್ತರಾಧಿಕಾರಿ ಅಂತ ಈ ನಾಟಕ ಯಾಕೆ ನಮ್ಗೆ ಒಂದ್ ರೀತಿ ತುಂಬಾ ಸಂಕೀರ್ಣ, ಅದ್ರ ಜೊತೆಗೆ ಅಬ್ಸರ್ಡ್ ಅಂತ ಅನ್ಸುತ್ತೆ ಅಂದ್ರೆ, ಯಾರ ಉತ್ತರಾಧಿಕಾರತ್ವಕ್ಕೋಸ್ಕರ ತುಂಬಾನೇ ಜಗಳಗಳಾಗುತ್ತೋ, ಸಂಘರ್ಷಗಳಾಗುತ್ತೋ ಅಂತ ಆರ್ಥರ್ ಹುಡುಗ ಇದಾನಲ್ಲ, ಆ ಹುಡುಗ ನಿಜವಾಗ್ಲೂ ಒಂದ್ ರೀತಿ ಇದಕ್ಕೆ ಅರ್ಹನಾ ಅಂತ ಪ್ರಶ್ನೆಯನ್ನ ಕೇಳ್ಕೊಳ್ಳೋ ಹಾಗೆ ಅವನ ವ್ಯಕ್ತಿತ್ವ ಇದೆ. ಯಾಕೆಂದ್ರೆ ಅದು ಒಂದ್ ಕಡೆಗೆ ಮುಗ್ಧತೆ, ಇನ್ನೊಂದ್ ಕಡೆಗೆ ಅವನ್ಗೆ ಇನ್ನೂ ನಿಭಾಯಿಸಲಾರದಂತಹ ಒಂದು ಯಾವ್ದೋ ಒಂದು ಕೌಮಾರ್ಯ ಇದೆ. ಆ ಕೌಮಾರ್ಯದಿಂದ ಆ ಹುಡುಗ ಇನ್ನು ಹೊರಗಡೆ ಬಂದಿಲ್ಲ. ಅವನಿನ್ನು ಹುಡುಗ ಮಾತ್ರ ಆಗಿದ್ದಾನೆ, ಚೈಲ್ಡಿಶ್ ಮಾತ್ರ ಆಗಿದ್ದಾನೆ. ಈ ಸಿಂಹಾಸನಕ್ಕೆ ಅವನು ಕೂಡ ನೇರವಾದಂತ ಉತ್ತರಾಧಿಕಾರಿ ಅಲ್ಲ. ಹಾಗಾದ್ರೆ ಈ ಒಂದು ರಕ್ತಸಿಕ್ತ ಚರಿತ್ರೆಯನ್ನ ಕಟ್ಕೊಂಡು ಉತ್ತರಾಧಿಕಾರತ್ವದ ಇದನ್ನ ಸಮಸ್ಯೆಯನ್ನ ಇಟ್ಕೊಂಡಂತೆ ಕಿಂಗ್ ಜಾನ್ ಕೂತ್ಕೊಳ್ತಾನಲ್ಲ, ಆ ಸಿಂಹಾಸನದ ಒಂದು ಅಡಿಗಲ್ಲೇ ಸರಿ ಇಲ್ಲ.
ಜೊತೆಗೆ ನೈತಿಕತೆಯ ಒಂದು ನೆಲೆಗಟ್ಟಿನಲ್ಲಿ ನಾನು ನಿಲ್ತೀನಿ ಅನ್ನೋಂತ ಒಂದು ಛಾತಿಯಾಗ್ಲಿ ಛಲವಾಗ್ಲಿ ಕಿಂಗ್ ಜಾನ್ಗೆ ಇಲ್ವೇ ಇಲ್ಲ. ಹಾಗಾಗಿ ಕಿಂಗ್ ಜಾನ್ ಇಲ್ಲಿ ನಾಮಕಾವಸ್ಥೆ. ಆದ್ರಿಂದ ದೊಂಬಿಗಳು ಮತ್ತು ಆಗಾಗ ಸಂಘರ್ಷಗಳು ಇದೆಯಲ್ಲ, ಅವು ಇವುಗಳ ಪರಿಣಾಮಗಳು, ಅವನ ವ್ಯಕ್ತಿತ್ವದ ಪರಿಣಾಮಗಳು ಅಂತ ಹೇಳಿ ನಾವು ಕೇಳ್ಬೋದು. ಒಂದು ಕೊನೆಯಲ್ಲಿ ನಾನು ಏನ್ ಹೇಳ್ಬೋದು ಅಂತಂದ್ರೆ, ಶೇಕ್ಸ್ಪಿಯರ್ಗೆ ಈ ಇಂಗ್ಲಿಷ್ ನಾಟಕಗಳನ್ನ ಬರಿಬೇಕಾದಂತಹ ಇರ್ತಕ್ಕಂತಹ ಒತ್ತಡ ಇಲ್ಲಿ ಪ್ರಾಯಶಃ ಇಲ್ಲ. ಮತ್ತು ಈ ಮಧ್ಯಕಾಲೀನ ಯುಗ ಇನ್ನು ಪ್ರಾರಂಭ ಆಗ್ತಿದೆ. ಅದನ್ನ ರೆನೆಸಾನ್ಸಿನ ಕಾಲದಲ್ಲಿ ಕತ್ತಲ ಯುಗ ಅಂತಾನೆ ಕರೆದಿದ್ದಾರೆ. ಈ ಕತ್ತಲ ಯುಗದ ಒಂದು ಚರಿತ್ರೆಯಲ್ಲಿ ಇವೆಲ್ಲವೂ ಪ್ರಾಯಶಃ ದೊಂಬಿಗಳು, ಗಲಾಟೆಗಳು, ಡಿಸಾರ್ಡರ್ ಮತ್ತೆ ಡಿಸ್ಹಾರ್ಮೋನಿಯಸ್ ಆಗಿರೋದು, ಇವೆಲ್ಲವೂ ಕೂಡ ಸಾಮಾನ್ಯ ಅಂತ ಭಾವಿಸಿದ್ರೋ ಏನೋ ಜನ, ಅದಕ್ಕೆ ಅವರು ರೂಢಿಯಾಗಿದ್ರೋ ಏನೋ ಅನ್ನೋ ಹಾಗೆ ಅದು ಕಾಣಿಸುತ್ತೆ. ಆದ್ರೆ ಮೂಲ ಬೀಜಗಳು, ಮುಂದಿನ ಸಂಘರ್ಷಗಳಿಗೆ ಮೂಲ ಬೀಜಗಳು ಈ ಪ್ಲಾಂಟಜೆನೆಟ್ಟಿನ ಈ ವಂಶಾವಳಿಯ ಉತ್ತರಾಧಿಕಾರದ ಒಂದು ಕಥೆಯಲ್ಲಿ ಇದೆ. ಹಾಗಾಗಿ ಕಿಂಗ್ ಜಾನಿನ ಒಂದು ಕಥೆ ಅಂತಂದ್ರೆ ಅದು ಸಂಘರ್ಷದ ಕತೆ. ಆ ಸಂಘರ್ಷ ಯಾವುದು ಅಂದ್ರೆ, ನೈತಿಕತೆಯನ್ನ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವಗಳ, ಕೆಳಗ್ ಬಿದ್ದಿರ್ತಕ್ಕಂತಹ ವ್ಯಕ್ತಿತ್ವಗಳ ಒಂದು ಸಂಘರ್ಷ ಅದು. ಹಾಗಾಗಿ ಆ ಸಂಘರ್ಷ ನಿಜವಾಗ್ಲೂ ವೈಲೆಂಟ್ ಆಗಿರುತ್ತೆ ಮತ್ತು ಹಿಂಸಾತ್ಮಕವಾಗಿರುತ್ತೆ. ಮತ್ತು ಅದರಲ್ಲಿ ನಾವು ಒಂದು ರಕ್ತದ ಒಂದು ಚರಿತ್ರೆಯನ್ನ ನೋಡ್ಬೋದೇ ವಿನಃ, ರಕ್ತದ ವಾಸನೆಯನ್ನ ನೋಡ್ಬೋದೇ ವಿನಃ, ನಾವು ಮನುಷ್ಯತ್ವದ ಒಂದು ಕುರುಹುಗಳಿರ್ತಕ್ಕಂತಹ ಯಾವುದೇ ಮಾತುಗಳನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಯಶಃ ನಾದಿರ್ ಶಾನ ಚಿತ್ರಿಸಿದಂತಹ ಲಂಕೇಶು, ಆಮೇಲೆ ತುಘಲಕ್ಕನ್ನ ಚಿತ್ರಿಸಿದಂತಹ ಗಿರೀಶ್ ಕಾರ್ನಾಡ್ರು ಗಮನಿಸಿ, ಅವರು ಯಾವ್ದೋ ಒಂದು ಮಾನವೀಯ ನೆಲೆಯಲ್ಲಿ ತಮ್ಮ ಪಾತ್ರಗಳನ್ನ ಅಲ್ಲಿ ಇಡ್ಲಿಕ್ಕೆ ಹೋಗ್ತಾರೆ. ಈವನ್ ಬಿಜ್ಜಳನನ್ನ, ಈ ಸಂಘರ್ಷದ ಸ್ಥಿತಿಯಲ್ಲಿ ಇರುವಂತ ಬಿಜ್ಜಳ, ಒಂದು ಸ್ವರಾಜ್ಯದಲ್ಲಿ ಆ ರಾಜನಾಗಿರ್ತಕ್ಕಂಥ ಬಿಜ್ಜಳ, ಅವನು ಈ ಯಾವ ತರ ಒಂದು ನಿರ್ಧಾರಗಳು ತಗೋಬೇಕು ಅನ್ಬೇಕಾದಾಗ ಅವನಲ್ಲಿರ್ತಕ್ಕಂಥ ತಳಮಳ ಏನಿದೆಯಲ್ಲ, ಆ ತಳಮಳಕ್ಕೆ ಸಾಕಷ್ಟು ಒಂದು ಸಿಗ್ನಿಫಿಕೆನ್ಸ್ ಇದೆ, ಒಂದು ಪ್ರಾಮಿನೆನ್ಸ್ ಇದೆ. ಆದ್ರೆ ಕಿಂಗ್ ಜಾನ್ ನಲ್ಲಿ ಅದ್ ಯಾವುದೂ ಇಲ್ಲ. ಮತ್ತೆ ಸಾಧಾರಣವಾಗಿ ಇರ್ತಕ್ಕಂತಹ ಸಾಲಿಲಾಕ್ವಿಗಳಿರ್ತಾವಲ್ಲ, ಈ ಸಾಲಿಲಾಕ್ವಿಗಳ ನೆರವಿನಿಂದಾದರೂ ನಾವು ಒಬ್ರನ್ನ ಕ್ಷಮಿಸ್ತಿದ್ವೋ ಏನೋ ಅಲ್ವಾ. ಅಂದ್ರೆ ಈಗ ಮ್ಯಾಕ್ಬತ್ ಸಾಯಿಸೋದಕ್ಕಿಂತ ಮುಂಚೆ ಆಡೋ ಅಂತ ಒಂದೆರಡು ಹೆವೆನ್ಲಿ ಚರುಬಿನ್ ತರ ಹಿ ಸ್ಲೀಪ್ಸ್ ಲೈಕ್ ಎ ಬೇಬಿ ಅಂತ ಹೇಳೋದು, ಅವೆಲ್ಲ ಎಷ್ಟು ಒಂದು ಹೃದಯವಾಗಿದೆ ಅಂದ್ರೆ, ಒಂದು ಮಾತು ನಮ್ಗೆ ಸಾಕು, ನಾವು ಮ್ಯಾಕ್ಬತ್ ನನ್ನ ಒಂದಿಷ್ಟಾದ್ರೂ ಒಳ್ಳೆಯವನನ್ನಾಗಿ ನಾವು ಕಲ್ಪಿಸ್ಕೋಬಹುದು. ಒಳ್ಳೆಯವನು ಅಂದ್ರೆ ಒಂದು ಸತ್ವ ಇರೋಂತ, ನೈತಿಕತೆಯನ್ನ ಅವನ ಉಸಿರಾಡ್ತಾ ಇರ್ತಕ್ಕಂಥ ಒಬ್ಬ ಮನುಷ್ಯ ಇದ್ದಾನೆ ಅದರಲ್ಲಿ ಅಂತ ನಾವು ಗುರುತಿಸ್ಬೋದಾಗಿತ್ತು. ಆದ್ರೆ ಕಿಂಗ್ ಜಾನ್ ನಲ್ಲಿ ಇಂಥದ್ದು ಯಾವ ತರದ ಒಂದು ಹರಹುಗಳು ಇಲ್ಲ. ಪ್ರಾಯಶಃ ನನ್ನ ಓದಿನಲ್ಲಿ ಯಾವ ಕಾಣ್ಲಿಲ್ಲ. ಬರೀ ರಾಜಕೀಯ ಮಾತುಗಳು, ರಾಜಕೀಯ ವೀರಾವೇಶಗಳು, ಇವುಗಳೇ ಇರ್ತಕ್ಕಂಥ ಇದು. ಇನ್ನೂ ಆಶ್ಚರ್ಯ ಅಂದ್ರೆ, ಸ್ಟ್ರಕ್ಚರಲ್ ಆಗಿ ಕೂಡ ಇದು ಶೇಕ್ಸ್ಪಿಯರ್ನ ನಾಟಕನ ಅನ್ನೋಷ್ಟು ಅನುಮಾನಾಸ್ಪದವಾಗಿದೆ. ಯಾಕೆಂದ್ರೆ ಫಸ್ಟ್ ಆಕ್ಟ್ ಅಲ್ಲಿ ಇರೋದು ಒಂದು ಸೀನ್ ಮಾತ್ರವೇ. ಈ ಒಂದು ಸೀನಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾನೆ ಅಂದ್ರೆ, ಅದನ್ನೇನೋ ಬರಿಬೇಕು ಅನ್ನೋ ಹಾಗೆ ಬರ್ದಂಗಿದೆ ಕೆಲವು ಕಡೆಗೆ. ಹಾಗಾಗಿ ಇಲ್ಲಿ ಪಾತ್ರಗಳ ಪರಿಚಯ ಮಾಡ್ಕೊಳ್ಳೋದು, ಕಥೆಯನ್ನ ಮುಂದೆ ಸಾಗಿಸೋದು ಒಂದು ಹಂತದಲ್ಲಿ ಪ್ಲಾಟ್ ಅನ್ನ ನಿರ್ವಹಣೆ ಮಾಡ್ದಂಗಿದೆ. ಆದ್ರೆ ಶೇಕ್ಸ್ಪಿಯರ್ನ ಬೇರೆ ನಾಟಕ ಅಂದ್ರೆ, ಈವನ್ ಚರಿತ್ರೆಯ ನಾಟಕಗಳಿಗೆ ಇರಬಹುದಾದಂತಹ ಒಂದು ಆಳವಾದಂತಹ ಸಂಘರ್ಷಗಳ ನೈತಿಕ ನೆಲೆಗಟ್ಟು, ಅದರ ಒಂದು ಕಾಣಿಕೆ ಪ್ರಾಯಶಃ ಇಲ್ಲಿ ಕಣ್ಮರೆಯಾಗಿದೆ ಅಂತಲೇ ನನ್ನ ಭಾವನೆ. ಇಷ್ಟೊತ್ತು ತುಂಬಾ ತಾಳ್ಮೆಯಿಂದ ಅವನ ಇತಿಹಾಸದ ಈ ಕಥನವನ್ನ ಕೇಳಿದ್ದಕ್ಕೆ ನಾನು ವಂದನೆಗಳನ್ನು ಹೇಳ್ತೀನಿ. ಪ್ರಶ್ನೋತ್ತರಗಳೇನಾದ್ರೂ ಇದ್ರೆ ಅಥವಾ ಏನಾದ್ರೂ ನೀವೇ ಆಡ್ ಮಾಡೋದಿದ್ರೆ ಮಾಡ್ಬೋದು. ಬಸವರಾಜ್ ಡೋಣೂರ್ ಸರ್ ಸಮೇತ ಏನ್ ಹೇಳ್ತಾರೆ ಅಂತ ನಾನು ಕೇಳೋದಿಕ್ಕೆ ಕುತೂಹಲಿಯಾಗಿದ್ದೀನಿ. ನಮಸ್ಕಾರ. ಮ್ಯಾಮ್ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಮತ್ತೆ ಚರ್ಚೆನಲ್ಲಿ ಮಾತು ಮುಂದುವರಿಯುತ್ತೆ. ಧಾರವಾಡ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಬಸವರಾಜ್ ಡೋಣು ಸರ್ ಅವರು ಕೆಲವು ಪೂರಕ ಮಾತುಗಳಾಗಬೇಕು ಅಂತ ಕೇಳ್ತಾರೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ ಸರ್? ಕೇಳಿಸುತ್ತೆ ಸರ್.
ಧಾರವಾಡ ಕಟ್ಟೆಯ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಕನ್ನಡದ ಮಹತ್ವದ ಕವಿಯತ್ರಿ, ವಿಮರ್ಶಕಿ, ಚಿಂತಕಿ ಡಾಕ್ಟರ್ ತಾರಿಣಿ ಶುಭದಾಯಿನಿಯವರ ಮಾತುಗಳನ್ನ ಕೇಳಿದ್ದೇವೆ. ಶೇಕ್ಸ್ಪಿಯರ್ನ ಕಿಂಗ್ ಜಾನ್ ನಾಟಕದ ಕುರಿತು ಅವರು ಇಲ್ಲಿಯವರೆಗೆ ಮಾತನಾಡಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರಾದ ಬಾಲಗಂಗಾಧರ ಮೂರ್ತಿ ಅವರಿದ್ದಾರೆ, ಕಲಂದರ್ ಅವರಿದ್ದಾರೆ, NH ಕಲ್ಲೂರ್ ಅವರಿದ್ದಾರೆ. ಒಂದ್ ಸೆಕೆಂಡ್. ಎಲ್ಲರಿಗೂ ನಮಸ್ಕಾರ. ತಾರಿಣಿ ಶುಭದಾಯಿನಿಯವರ ಮಾತುಗಳನ್ನ, ಉಪನ್ಯಾಸವನ್ನ ನಾನು ಬಹಳ ಆಸಕ್ತಿಯಿಂದ, ಕುತೂಹಲದಿಂದ ಕೇಳಿಸಿಕೊಂಡೆ. ತಾವೆಲ್ಲರೂ ಅವರ ಮಾತುಗಳನ್ನ ಅಷ್ಟೇ ಆಸಕ್ತಿಯಿಂದ, ಕುತೂಹಲದಿಂದ ಕೇಳಿಸಿಕೊಂಡಿದ್ದರೆಂದು ನಾನು ಭಾವಿಸುತ್ತೇನೆ. ಕನ್ನಡದ ಮಹತ್ವದ ವಿಮರ್ಶಕಿ, ಚಿಂತಕಿ ಆಗಿರುವ ತಾರಿಣಿ ಶುಭದಾಯಿನಿಯವರ ಮಾತುಗಳನ್ನ ಕೇಳುವ ಅವಕಾಶವನ್ನ ನಾನು ತಪ್ಪಿಸಿಕೊಡಲು ಖಂಡಿತ ಪ್ರಯತ್ನಿಸುವುದಿಲ್ಲ. ಏಕೆಂದ್ರೆ ಅವರ ಉಪನ್ಯಾಸದಲ್ಲಿ ಚಿಂತನೆಗೆ ಹಚ್ಚುವ ಅನೇಕ ಸಂಗತಿಗಳು ನಮಗೆ ಸಿಗ್ತವೆ. ಹಾಗೆ ಒಂದು ಪಠ್ಯದ ವಿಷಯದ ಕುರಿತು ಅನೇಕ ಹೊಸ ಹೊಸ ವಿಚಾರಗಳನ್ನ, ಸಂಗತಿಗಳನ್ನ, ನಮ್ಮ ಅನುಭವಕ್ಕೆ, ಓದಿಗೆ ದಕ್ಕದ ಅನೇಕ ವಿದ್ಯಮಾನಗಳನ್ನ ಅವರು ನಮ್ಮ ಗಮನಕ್ಕೆ ತರ್ತಾರೆ. ಇಂದಿನ ಉಪನ್ಯಾಸ ಕೂಡ ಅಷ್ಟೇ ಅಪರೂಪದ ಉಪನ್ಯಾಸವಾಗಿತ್ತು, ಒಂದು ಸಂಪೂರ್ಣವಾದ ಉಪನ್ಯಾಸವಾಗಿತ್ತು. ಇಟ್ ವಾಸ್ ಎ ಕಂಪ್ಲೀಟ್ ಟಾಕ್ ಅನ್ನೋ ಅರ್ಥದಲ್ಲಿ ನನ್ನ ಮಾತು. ನನಗೆ ಎರಡು ಕಾರಣಗಳಿಗಾಗಿ ತಾರಿಣಿಯವರ ಉಪನ್ಯಾಸ ಬಹಳ ಹಿಡಿಸಿತ್ತು. ಒಂದು, ಕಿಂಗ್ ಜಾನ್ ನಾಟಕ ನನಗೆ ಇಷ್ಟ, ವೈಯಕ್ತಿಕವಾಗಿ ನನಗೆ ಇಷ್ಟ. ಐ ಎಂಜಾಯ್ಡ್ ರೀಡಿಂಗ್ ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳ ಬಗ್ಗೆ ನನಗೆ ಒಂದು ರೀತಿಯ ತೀವ್ರವಾದ ವ್ಯಾಮೋಹವಿದೆ. ಹೀಗಾಗಿ ಅನೇಕ ಸಲ ನಾನು ಕ್ರಿಟಿಕಲ್ ಆಗಿಯೂ ಕೂಡ ನೋಡೋದಿಲ್ಲ. ಐ ಜಸ್ಟ್ ಲವ್ ಹಿಸ್ ರೈಟಿಂಗ್. ಆ ಡಗ್ಲಾಸ್ಗಳನ್ನ ಓದುದು, ಕೇಳೋದ್ರಿಂದ ನನಗೆ ಬಹಳ ಖುಷಿ. ಉದಾಹರಣೆಗೆ, ಈ ಕಿಂಗ್ ಜಾನ್ ನಾಟಕದ ಮೊದಲ ಸೀನಿನ ಮೊದಲ ಮಾತುಗಳು, ಅದು ತಾಯಿ ಮಗನ ನಡುವೆ ಇರ್ತಕ್ಕಂಥ ಮಾತುಗಳನ್ನ ನಾನು ಬಹಳ ಆಸಕ್ತಿದಾಯಕವಾಗಿ ಓದಿದ್ದೇನೆ, ಕೇಳಿದ್ದೇನೆ. ಆದ್ರೆ ಈ ನಾಟಕದ ಮಿತಿಗಳ ಬಗ್ಗೆ ತಾರಿಣಿಯವರ ಆಡಿದ ಮಾತುಗಳನ್ನ ನಾನು ಸಹಿತ ಒಪ್ಪಿಕೊಳ್ತೇನೆ. ಇದರ ನಡುವೆಯೂ ಈ ನಾಟಕ ನನ್ನ ಕುತೂಹಲ, ಕಾಲಕಾಲಕ್ಕೆ ನನ್ನ ಕುತೂಹಲವನ್ನ ಹೆಚ್ಚಿಸಿದೆ, ಹುಟ್ಟಿಸಿದೆ ಎಂದು ಹೇಳ್ಬೋದು. ಶೇಕ್ಸ್ಪಿಯರ್ನ ಚಾರಿತ್ರಿಕ ನಾಟಕಗಳು ಅವಧಿಗೆ ಒಳಗಾಗಿವೆ ಅಂತಕ್ಕಂಥ ಮಾತನ್ನ ತಾರಿಣಿಯವರು ಪ್ರಾರಂಭದಲ್ಲಿ ಹೇಳಿದ್ರು. ಇಂಗ್ಲಿಷ್ ಸಂಸ್ಕೃತಿ, ಸಾಹಿತ್ಯ ಕಣ್ಣು ತೆರೆಯುತ್ತಿದ್ದ ಕಾಲದಲ್ಲಿ ಈ ನಾಟಕ ರಚನೆ ಆದದ್ದು, ಅಥವಾ ಆ ಕಾಲಘಟ್ಟಕ್ಕೆ ಸಂಬಂಧಿಸಿದ ವಸ್ತುವನ್ನು ಹೊಂದಿರುವಂತ ನಾಟಕ ಇದು. ಇದರ ಶಿಲ್ಪದ ಮಿತಿಗಳ ಬಗ್ಗೆ, ಇದು ಒಂದು ದುರ್ಬಲವಾದ ಶಿಲ್ಪವನ್ನು ಹೊಂದಿದೆ ಅಂತದರ ಸ್ಟ್ರಕ್ಚರ್ ಬಗ್ಗೆ ಮಾತನಾಡ್ತಾ ತಾರಿಣಿಯವರು ಹೇಳಿದ ಮಾತುಗಳು ಬಗ್ಗೆ ನಾವು ಖಂಡಿತವಾಗಿಯೂ ಗಮನ ಕೊಡಬೇಕು ಮತ್ತು ಗಂಭೀರವಾಗಿ ಆಲೋಚನೆ ಮಾಡ್ಬೇಕು. ಜೊತೆಗೆ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು. ಯಾಕೆಂತಂದ್ರೆ ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಲಿಯರ್ ಅಥವಾ ರಿಚರ್ಡ್ III, ಹೆನ್ರಿ IV, ಜೂಲಿಯಸ್ ಸೀಸರ್ ಗಳಂತ ಇಂಥ ಮಹತ್ವದ ನಾಟಕಗಳನ್ನ ಬರೆದ ಶೇಕ್ಸ್ಪಿಯರ್ನಿಗೆ ಈ ನಾಟಕ ಬರೀ ಹೊತ್ತಿಗೆ ಏಕೆ ಹೀಗಾಯ್ತು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ನಾವು ಕೇಳಿಕೊಳ್ಬಹುದು. ಮತ್ತೊಂದು, ಈ ಇಂಗ್ಲೆಂಡ್ ಐರೋಪ್ಯ ರಾಜಕೀಯ ಶಕ್ತಿಯಾಗಿ ರೂಪುಗೊಳ್ಳುತ್ತಿದ್ದ ಕಾಲಘಟ್ಟದ ಒಬ್ಬ ರಾಜ ಕಿಂಗ್ ಜಾನ್. ಮತ್ತು ಈ ಚಾರಿತ್ರಿಕ ನಾಟಕದ ಚರಿತ್ರೆಯ ಬಗ್ಗೆ ತಾರಿಣಿಯವರು ಹೇಳಿದ್ರು. ಅದು ನನಗೆ ಬಹಳ ಹಿಡಿಸ್ತು. ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ಕಿಂಗ್ ಜಾನ್ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಈ ನಾಟಕದ ಚರಿತ್ರೆಯ ಬಗ್ಗೆ, ಆ ಕಾಲಘಟ್ಟದ ಬಗ್ಗೆ, ಅದರ ಸ್ಟ್ರಕ್ಚರ್ ಬಗ್ಗೆ ಮತ್ತು ಬೇರೆ ಬೇರೆ ಸಂಗತಿಗಳ ಬಗ್ಗೆ ಅವರು ಸಾಕಷ್ಟು ಮಾತುಗಳನ್ನ ಪ್ರಾರಂಭದಲ್ಲಿ ಪೀಠಿಕೆಯ ರೂಪದಲ್ಲಿ ಅವರು ಆಡಿದ್ರು. ಯಾವುದು ಚಾರಿತ್ರಿಕ ನಾಟಕ, ಯಾವುದು ಚಾರಿತ್ರಿಕ ನಾಟಕವಲ್ಲ ಅಂತಕ್ಕಂಥ ಮಾತನ್ನು ಕೂಡ, ಈ ನಾಟಕ ಪ್ರಕಾರದ ಸಾಧ್ಯತೆಗಳ ಬಗ್ಗೆ ಅವರು ನಮ್ಮ ಗಮನ ಹರಿಸಿದ್ರು.
ಮತ್ತೊಂದು ಶೇಕ್ಸ್ಪಿಯರ್ನ ಪ್ರೇಕ್ಷಕರು ಅವನ ನಾಟಕಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತಿದ್ರು ಅನ್ನುವ ಒಂದು ಊಹೆಯನ್ನು ಇಟ್ಕೊಂಡು ಹೈಪೋಥಿಸಿಸ್ ಅನ್ನ ಇಟ್ಕೊಂಡು ಅವರು ಮಾತನಾಡಿದ್ರು. ಅದ್ರ ಬಗೆಗೆ ನಾನು ಬೇರೆ ಸಂದರ್ಭದಲ್ಲಿ ಮಾತನಾಡ್ತೇನೆ. ಆದ್ರೆ ಒಂದು ವಿಷಯವನ್ನ ಸಂಗತಿಯನ್ನ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 16-17ನೇ ಶತಮಾನದಲ್ಲಿ ಶೇಕ್ಸ್ಪಿಯರ್ ಜೀವಂತವಾಗಿದ್ದ ಕಾಲಘಟ್ಟದಲ್ಲಿ ಅವನ ಪ್ರೇಕ್ಷಕರು ಅವನ ನಾಟಕಗಳಿಗೆ ಯಾವ ರೀತಿಯ ಪ್ರತಿಕ್ರಿಯೆ ನೀಡುತ್ತಿದ್ದರು ಎಂಬುದರ ಬಗೆಗೆ ನನಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ 21ನೇ ಶತಮಾನದಲ್ಲಿ ಈ ಹೊತ್ತಿನಲ್ಲಿ ಇಂಗ್ಲೆಂಡಿನಲ್ಲಿ, ಲಂಡನ್ದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರದೇಶಗಳಲ್ಲಿ, ಬೇರೆ ಬೇರೆ ನಗರ ಪಟ್ಟಣಗಳಲ್ಲಿ ಇಂದಿನ ಪ್ರೇಕ್ಷಕರು ಶೇಕ್ಸ್ಪಿಯರ್ನ ನಾಟಕಗಳಿಗೆ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಬಹಳ ಅದ್ಭುತವಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಆ ಒಂದು ಸಂಸ್ಕೃತಿ ಪರಂಪರೆ ಕನ್ನಡದಲ್ಲಿ ಇಲ್ಲ. ಒಂದು ನಾಟಕವನ್ನ ರಂಗಭೂಮಿಯಲ್ಲಿ ಕುಳಿತುಕೊಂಡು ಬಹಳ ಗಂಭೀರವಾಗಿ ನೋಡಿ ಅದರ ಸನ್ನಿವೇಶದೊಂದಿಗೆ, ಪಾತ್ರಗಳೊಂದಿಗೆ, ಸಂಘರ್ಷದೊಂದಿಗೆ, ಆ ದುರಂತದೊಂದಿಗೆ ಒಂದಾಗಿ ಕಣ್ಣೀರು ಸುರಿಸುವ, ಮೂರ್ಛೆ ಹೋಗುವ ವ್ಯಕ್ತಿಗಳನ್ನ ನಾನು ಲಂಡನ್ದಲ್ಲಿ ನೋಡಿದೆ, ಗ್ಲೋಬ್ ಥಿಯೇಟರ್ ನಲ್ಲಿ ನೋಡಿದೆ. ಕಿಂಗ್ ಲಿಯರ್ ನಾಟಕ ನೋಡುವಾಗ 2 ಮಹಿಳೆಯರು ಮೂರ್ಛೆ ಹೋಗಿ ಬಿದ್ರು, ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಆ ರೀತಿಯಾದಂತ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ ಅಲ್ಲಿಯ ಪ್ರೇಕ್ಷಕರಿಗೆ ಶೇಕ್ಸ್ಪಿಯರ್ನ ನಾಟಕಗಳ ಸಂದರ್ಭದಲ್ಲಿ ಹೊಂದಲಿಕ್ಕೆ ಸಾಧ್ಯ ಆಗಿದೆ. ಟ್ಯಾಗೋರ್ ಅವರ ವಿಷಯದಲ್ಲಿ ನಮಗೆ ಇಂಥ ಪ್ರೇಕ್ಷಕರು, ಅಭಿಮಾನಿಗಳು, ಓದುಗರು ವೆಸ್ಟ್ ಬೆಂಗಾಲ್ದಲ್ಲಿ ಈಗಲೂ ಸಿಗ್ತಾರೆ. ಭಾರತದಲ್ಲಿ ಬಹಳ ಕಡಿಮೆ ಅಂತ ನನಗೆ ಅನಿಸ್ತದೆ. ಈ ಎಲ್ಲ ಕಾರಣಗಳಿಗಾಗಿ ನನಗೆ ತಾರಿಣಿ ಶುಭದಾಯಿನಿ ಅವರ ಉಪನ್ಯಾಸ ಬಹಳ ಇಷ್ಟವಾಯಿತು. ಈ ನಾಟಕವನ್ನ ಮತ್ತೆ ಅವರ ಮಾತಿನ ಹಿನ್ನೆಲೆಯಲ್ಲಿ, ಅವರು ವ್ಯಕ್ತಪಡಿಸಿದ ವಿಚಾರಗಳ ಹಿನ್ನೆಲೆಯಲ್ಲಿ ಈ ನಾಟಕವನ್ನ ಮತ್ತೊಮ್ಮೆ ಓದ್ಬೇಕು. ಇದರ ಸ್ಟ್ರಕ್ಚರ್ದ ಬಗೆಗೆ ಮತ್ತು ನಾನು ಕೂಡ ಸ್ವಲ್ಪ ಕ್ರಿಟಿಕಲ್ ಆಗಿ ನೋಡ್ಬೇಕು. ಏಕೆ ಹೀಗಾಗಿದೆ ಎಂಬ ಪ್ರಶ್ನೆಗೆ ಸಾಧ್ಯವಾದರೆ ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು ಅಂತ ನನಗೆ ಅನಿಸ್ತದೆ. ಈಗ ಈ ನಾಟಕದ ಬಗ್ಗೆ ನಾನು ಒಂದು 4-5 ನಿಮಿಷಗಳಲ್ಲಿ ಕೆಲವು ಮಾತುಗಳನ್ನ, ನನ್ನ ಕೆಲವು ರೀಡಿಂಗ್ಸ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡಿ ನಾನು ನನ್ನ ಮಾತು ಮುಗಿಸ್ತೇನೆ. ಚರ್ಚೆಗೆ ಅನುಕೂಲವಾಗತಕ್ಕಂತ ಅನೇಕ ಸಂಗತಿಗಳನ್ನ ತಾರಿಣಿ ಅವರು ತಮ್ಮ ಉಪನ್ಯಾಸದಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಅವರೊಂದಿಗೆ ನೀವು ಸಂವಾದವನ್ನ, ಚರ್ಚೆಯನ್ನ ನಡೆಸಬಹುದು. ಏಕೆಂದ್ರೆ ಈ ನಾಟಕದ ಚರ್ಚೆಯಲ್ಲಿ ಅವರು ಕಾರ್ನಾಡರ ತಗಲಕ್ ನಾಟಕವನ್ನ ಮತ್ತು ಲಂಕೇಶರ ಗುಣಮುಖ ನಾಟಕವನ್ನ ಮತ್ತು ಬೇರೆ ಬೇರೆ ಭಾರತೀಯ ಪಠ್ಯಗಳನ್ನ ಅವರು ಅದರ ಜೊತೆ ಹೋಲಿಕೆ ಮಾಡುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಹೀಗಾಗಿ ಈ ನಾಟಕವನ್ನ ಈ ಹೊತ್ತಿನ ಸಂದರ್ಭದಲ್ಲಿ ಓದುವ ಪ್ರಯತ್ನ ಕೂಡ ಅವರದ್ದಾಗಿತ್ತು. ಆದ್ರೆ ಪ್ರಸ್ತುತ ಪ್ರಸ್ತುತ ಭಾರತೀಯ ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಸಂದರ್ಭದಲ್ಲಿ ಈ ನಾಟಕವನ್ನ ನಾವು ಬಹಳ ಫಲಪ್ರದವಾಗಿ ಓದುವ ಸಾಧ್ಯತೆ ಕೂಡ ಇದೆ. ಈ ನಾಟಕದಲ್ಲಿ ನಾನು 3 ಸಂಗತಿಗಳನ್ನ ಗಮನಿಸಿದೆ. ಒಂದು, ರಾಜಕೀಯ ಕುತಂತ್ರಗಳಿವೆ. ಇದರ ಬಗ್ಗೆ ತಾರಿಣಿ ಅವರು ಹೇಳಿದ್ರು, ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಎರಡನೇದು, ಧಾರ್ಮಿಕ ಹಸ್ತಕ್ಷೇಪವಿದೆ. ಮತ್ತು ರಾಷ್ಟ್ರೀಯ ಸಂಘರ್ಷಗಳು ಕೂಡ ಈ ನಾಟಕದಲ್ಲಿ ಇವೆ. ಯಾವಾಗ ಧಾರ್ಮಿಕತೆ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತೈತಿ, ಯಾವಾಗ ಅಲ್ಲಿ ಅಲ್ಲೋಲ ಕೊಲ್ಲೋಲ ಹಾಗೆ ಆಗ್ತೈತಿ. ಈಗಲೂ ಕೂಡ ಈ ನಾಟಕದಲ್ಲಿ ಪೋಪ್ ಬರ್ತಾನೆ, ಅವನು ರಾಜನಿಗೆ ಒಂದು ನಿರ್ದೇಶನ ನೀಡ್ತಾನೆ, ಇದು ನನ್ನ ಆಜ್ಞೆಯನ್ನ ನೀನು ಪಾಲಿಸಬೇಕಂತ ಹೇಳ್ತಾನೆ. ನಮ್ಮಲ್ಲಿ ಅನೇಕ ಮಠಾಧೀಶರು ಇಂಥ ಮಾತುಗಳನ್ನ ಆಡೋದನ್ನ ನಾನು ಕೇಳಿದ್ದೇನೆ. ನೋಡಿ, ನೀವು ಈ ಕೆಲಸ ಮಾಡ್ಬೇಕು, ಇಲ್ಲದ್ರೆ ನಮ್ಮ ಸಮುದಾಯವರು ನಿಮಗೆ ಓಟ್ ಹಾಕೋದಿಲ್ಲ, ನೀವು ಮುಂದಿನ ಸಲ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿ ರಾಜಕಾರಣಿಗಳನ್ನ ಬೆದರಿಸುವ, ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಅನೇಕ ಸ್ವಾಮಿಗಳು ಇದ್ದಾರೆ. ಇದರ ಬಗೆಗೆ ನಾನು ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಪ್ರಶ್ನೆಯನ್ನ ನಾನು ಕೇಳಿಕೊಂಡೆ, ಏನಂದ್ರೆ ಈ ನಾಟಕದಲ್ಲಿ, ಕಿಂಗ್ ಜಾನ್ ನಾಟಕದಲ್ಲಿ ಶೇಕ್ಸ್ಪಿಯರ್ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾನೆ? ಈ ಒಂದು ಪ್ರಶ್ನೆಗೆ ಒಂದು 4-5 ಉತ್ತರಗಳು ನನಗೆ ಸಿಕ್ಕು. ಅವುಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಒಂದು, ರಾಜಕಾರಣ ಅಸ್ಥಿರವಾಗಿದೆ ಅಂತ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಬಗೆಗೆ ಶೇಕ್ಸ್ಪಿಯರ್ನಿಗೆ ಬಹಳ ದೊಡ್ಡ ಆಸಕ್ತಿ ಇದೆ. ಅವನಿಗೆ ಅನೇಕ ನಾಟಕಗಳಲ್ಲಿ ಈ ಸನ್ನಿವೇಶ ಬರ್ತಿದೆ. ಸಮಥಿಂಗ್ ಈಸ್ ರಾಟನ್ ಇನ್ ದ ಸ್ಟೇಟ್ ಆಫ್ ಡೆನ್ಮಾರ್ಕ್ ಅಂತಕ್ಕಂಥ ಮಾತಾಗ್ಲಿ, ಅಥವಾ ಹೆಮ್ಲೆಟನ್ ಅನೇಕ ಮಾತುಗಳನ್ನ ನಾವು ನೆಟ್ ಮಾಡ್ಕೊಳ್ಬಹುದು. ಏನಂದ್ರೆ ಬೇಸಿಕಲಿ ಈ ಪೊಲಿಟಿಕ್ಸ್ ಅನ್ನೋದೇನಿದೆಯಲ್ಲ, ಅದು ಇನ್ಸ್ಟೇಬಲ್ ಆಗಿರುತ್ತದೆ ಅನ್ನೋದು. ಪೊಲಿಟಿಕಲ್ ಸ್ಟೆಬಿಲಿಟಿ ಅನೇಕ ದೇಶಗಳಲ್ಲಿ ಬಹಳ ಕಡಿಮೆ. ಯಾವಾಗ ಪೊಲಿಟಿಕಲ್ ಸ್ಟೆಬಿಲಿಟಿ ಇರ್ತದಲ್ಲ, ಆವಾಗ ದೇಶ ಸುವರ್ಣ ಕಾಲ ಕಾಳ್ತೈತಿ. ಅದೇ ವಿಕಸಿತ ಭಾರತ ಆಗ್ಬೇಕು ಅಂತಂದ್ರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಇರಬೇಕು. ಯಾವುದೇ ಪಕ್ಷ ಇರಲಿ, ಒಂದು ಪಕ್ಷ ಅಥವಾ ಒಬ್ಬ ರಾಜಕಾರಣಿ ದೇಶಕ್ಕೆ ಒಂದು ಸ್ಟೇಬಲ್ ಆದಂತ ಲೀಡರ್ಶಿಪ್ ಅನ್ನು ಕೊಡ್ಬೇಕು. ಕಿಂಗ್ ಜಾನ್ನಿಗೆ ಅದು ಸಾಧ್ಯ ಆಗೋದಿಲ್ಲ. ಇನ್ನೊಂದು, ರಾಜಕಾರಣ ಕ್ರೂರವಾಗಿದೆ,
ಮತ್ತು ಕಪಟವಾಗಿದೆ ಅನ್ನೋದಕ್ಕೆ ಈ ನಾಟಕದಲ್ಲಿ ಅನೇಕ ಪುರಾವೆಗಳು ಸಿಗ್ತವೆ. ಹಾಗೆ ಅನೇಕ ನಾಟಕಗಳಲ್ಲಿ ತುಗ್ಲಕ್ ನಾಟಕ ತುಂಬಾ ಇರುತ್ತೆ. ಅದನ್ನೇ ಅದು ಪೊಲಿಟಿಕಲ್, ಹೌ ಕ್ರೂಯಲ್ ಪೊಲಿಟಿಕ್ಸ್ ಕ್ಯಾನ್ ಬಿ ಅನ್ನೋದು, ಹೌ ಕ್ರೂಯಲ್ ಪೊಲಿಟಿಕ್ಸ್ ಕ್ಯಾನ್ ಬಿ, ಹೌ ಡಿಸಿಟ್ಫುಲ್ ಪೊಲಿಟಿಕ್ಸ್ ಕ್ಯಾನ್ ಬಿ. ಈ ಪ್ರಶ್ನೆಗಳಿಗೆ ಕಾರ್ನಾಡರಲ್ಲಿ ಉತ್ತರ ಇದೆ, ಲಂಕೇಶ್ ನಾಟಕಗಳಲ್ಲಿ ಉತ್ತರ ಇದೆ, ಸ್ವತಃ ಶೇಕ್ಸ್ಪಿಯರ್ ಅನೇಕ ನಾಟಕಗಳಲ್ಲೂ ಕೂಡ ನಮಗೆ ಉತ್ತರ ಸಿಗ್ತದೆ. ಹಾಗೇನೆ ಅಧಿಕಾರಕ್ಕಾಗಿ ದೊರೆ ಹೇಗೆ ತನ್ನ ಧರ್ಮ ಮತ್ತು ನೈತಿಕತೆ ಧ್ವಂಸಗೊಳಿಸಿಕೊಳ್ಳುತ್ತಾನೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಇದು ಈ ಪ್ರಶ್ನೆ, ಈ ಒಂದು ವಿಷಯನ ಇಟ್ಟುಕೊಂಡು ತಾರಿಣಿಯವರು ಒಂದು ಗಂಟೆ ಉಪನ್ಯಾಸವನ್ನ ನೀಡಬಹುದು. ತನ್ನ ಧರ್ಮ ಮತ್ತು ನೈತಿಕತೆ ಧ್ವಂಸಗೊಳಿಸಿಕೊಳ್ತಾನೆ. ತುಗ್ಲಕ್ನಲ್ಲೂ ಅದಾಗ್ತದೆ. ತಾನೇ ಅನೇಕ ಸಂದರ್ಭಗಳಲ್ಲಿ ತುಗ್ಲಕ್ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಹಾಗೆ ಅಧಿಕಾರ ದಾಹಕ್ಕಾಗಿ ನಿರಪರಾಧಿಗಳ ಬದುಕು ಹೇಗೆ ನಾಶವಾಗ್ತದೆ, ಇದು ಕೂಡ ಶೇಕ್ಸ್ಪಿಯರ್ನ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದು ಶೇಕ್ಸ್ಪಿಯರ್ನ ಉದ್ದೇಶ ಆಗಿತ್ತು ಅಂತ ನನಗೆ ಅನಿಸ್ತದೆ. ಮತ್ತು ಧರ್ಮ ಮತ್ತು ರಾಜಕಾರಣದ ಸಂಘರ್ಷದಲ್ಲಿ ನಾಡು ಹೇಗೆ ಬಡವಾಗ್ತದೆ ಅನ್ನೋದು, ಈ ಎರಡೂ ತಿಕ್ಕಾಟದಲ್ಲಿ ಸೋಲುವವರು ಯಾರು? ದೇಶ ಸೋಲ್ತದೆ. ದೇಶ ಸೋಲ್ಬೇಕು, ರಾಜ ದೊರೆಯಾದವನು ಗೆಲ್ಲಲಿ ಬಿಡಲಿ, ಆದ್ರೆ ದೇಶ ಗೆಲ್ಬೇಕು, ನಾಡು ಗೆಲ್ಬೇಕು, ದೇಶ ಗೆಲ್ಬೇಕು. ಇದು ಬಹಳ ಮಹತ್ವದ ಪ್ರಶ್ನೆ. ನಾಟಕದ ಕೊನೆಗೆ ದ ಬಾಸ್ಟರ್ಡ್ ಬಹಳ ಇಷ್ಟವಾದಂತ ಪಾತ್ರ. ಪ್ರತಿಯೊಬ್ಬ ಓದುಗನಿಗೆ ಇಷ್ಟವಾಗುವ ಎರಡು ಪಾತ್ರಗಳು ಈ ನಾಟಕದಲ್ಲಿ ಅಂತಂದ್ರೆ, ಒಂದು ಬಾಸ್ಟರ್ಡ್, ಇನ್ನೊಂದು ಕಾನ್ಸ್ಟನ್ಸ್. ಆ ಮಹಿಳೆ ಕೂಡ ಅದ್ಭುತವಾದಂತ ಮಹಿಳೆ. ಪ್ರಾಯಶಃ ಶೇಕ್ಸ್ಪಿಯರ್ನ ಅತ್ಯಂತ ದುರಂತ ಮಹಿಳಾ ಪಾತ್ರಗಳಲ್ಲಿ ಕಾನ್ಸ್ಟನ್ಸ್ ಕೂಡ ಒಬ್ಳು ಅಂತ ನಾವು ಹೇಳ್ಬೋದು. ಈ ನಾಟಕದ ಕೊನೆಗೆ ದ ಬಾಸ್ಟರ್ಡ್ ಆಡುವ ಮಾತನ್ನ ನಾವು ಗಮನಿಸ್ಬೇಕು. ದಿಸ್ ಇಂಗ್ಲೆಂಡ್ ನೆವರ್ ಡಿಡ್ ನಾರ್ ನೆವರ್ ಶಾಲ್ ಲೈ ಎಟ್ ದಿ ಫೂಟ್ ಆಫ್ ಎ ಕಾಂಕರರ್ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ಏನಂತಂದ್ರೆ, ದೇಶ ಒಬ್ಬ ರಾಜನನ್ನು ಒಬ್ಬ ದೊರೆಯನನ್ನು ಅವಲಂಬಿಸಬಾರದು, ಅಥವಾ ದೇಶ ಯಾವತ್ತೂ ಒಬ್ಬ ರಾಜನ ಕಾಲ್ ಕೆಳಗೆ ಅದು ಒಬ್ಬ ದೊರೆಗೆ ಅದು ಶರಣಾಗಬಾರ್ದು. ಇಂಗ್ಲೆಂಡ್ ಆಗಿಲ್ಲ, ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಸೊ ಕೇವಲ ಜನರ ಒಗ್ಗಟ್ಟು ಮತ್ತು ರಾಷ್ಟ್ರ ಪ್ರೇಮ ಒಂದು ದೇಶವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಜನರು ಎಚ್ಚೆತ್ತು ಕೊಡಬೇಕು, ಜನರು ಒಗ್ಗಟ್ಟಾಗ್ಬೇಕು, ಜನರ ಮನಸ್ಸಿನಲ್ಲಿ ಅಪ್ಪಟ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ಇರಬೇಕು. ಈ ರಾಷ್ಟ್ರ ಪ್ರೇಮ ಮತ್ತು ಈ ಒಗ್ಗಟ್ಟು ಒಂದು ದೇಶವನ್ನ, ಒಂದು ನಾಡನ್ನ ಉಳಿಸ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಮಾತನ್ನ ಕೂಡ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಸೂಚ್ಯವಾಗಿ ಹೇಳ್ತಾನೆ. ಕೇವಲ ರಾಜಕೀಯ ಶಕ್ತಿ ಒಬ್ಬ ದೊರೆಯನ್ನ ಸಬಲನನ್ನಾಗಿ ಮಾಡುವುದಿಲ್ಲ. ಯಾಕಂದ್ರೆ ಅಧಿಕಾರ ಇದ್ರೂ ಕಿಂಗ್ ಜಾನ್ ಒಳಗೆ ಭಯಭೀತನಾಗಿರ್ತಾನೆ, ತನ್ನ ನಿರ್ಧಾರಗಳಲ್ಲಿ ದುರ್ಬಲನಾಗಿರ್ತಾನೆ, ಕೊನೆಗೆ ದಾರುಣ ಅಂತ್ಯವನ್ನ ಕಾಣ್ತಾನೆ. ಸೊ ಅಧಿಕಾರದ ದಹ ಮತ್ತು ಧರ್ಮ, ರಾಜಕೀಯದ ಕುತಂತ್ರಗಳಿಂದ ನಾಡು ನಾಶವಾಗ್ತದೆ, ಆದರೆ ಒಗ್ಗಟ್ಟು, ರಾಷ್ಟ್ರ ಪ್ರೇಮ ಮತ್ತು ನೈತಿಕತೆ ನಾಡನ್ನು ಉಳಿಸ್ತದೆ ಅಂತಕ್ಕಂಥ ಮಾತನ್ನ ಶೇಕ್ಸ್ಪಿಯರ್ ಹೇಳ್ತಾನೆ. ಈ ನಾಟಕದಲ್ಲೂ ಕೂಡ ಅನೇಕ ನಾವು ಕೋಟ್ ಮಾಡಬಹುದಾದಂತ ಸಾಲುಗಳು ಈ ನಾಟಕದಲ್ಲೂ ಇವೆ. ರಾಜಕೀಯ ಅನೇಕ ಇಷ್ಟು ನಡೆಸಿ ಈ ನಾಟಕದಲ್ಲಿ ಏನಾದರೂ ಏನಾಗಿ 4 ಅಂಶಗಳನ್ನು ಹೇಳುವ ಮನಸ್ಸಿದ್ರೆ ಖಂಡಿತವಾಗಿಯೂ ತಾವು ಮಾತನಾಡಬಹುದು. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಮೇಡಮ್ ತಾರಿಣಿ ಮೇಡಮ್ ನಮಸ್ತೆ. ನಾನು ಬಾಲಗುರುಮೂರ್ತಿ ಮಾತಾಡ್ತಾ ಇದ್ದೇನೆ. ಸರ್ ಮಾತಾಡಿ ಸರ್. ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಬಸವರಾಜ್ ಅವ್ರಿಗೆ ನಮಸ್ತೆ. ಇವಾಗ ನಾನ್ ಬಹಳ ಇಷ್ಟಪಡುವಂತ ಕತೆ ಇದು. ಸುಮ್ನೆ ಇಲ್ಲಿವರೆಗೂ ಮಾತಾಡಿರ್ಲಿಲ್ಲ. ನಿಮ್ಮ ಕಥೆಗಳನ್ನ ನಾನು ಎಷ್ಟೋ ಕೇಳಿಸ್ಕೊಳ್ತಾನೆ ಬರ್ತಾ ಇದ್ದೇನೆ. ಇವತ್ತು ತಾರಿಣಿ ಮೇಡಮ್ ಮಾತಾಡ್ತಾರೆ ಅಂದಿದ್ದಕ್ಕೆ ನಾನು ಬದಿಗೊತ್ತಿ ಜರ್ನಿಲಿ ಕೇಳಿಸ್ಕೊಳ್ತಾನೆ ಬರ್ತಾ ಇದ್ದೇನೆ. ಬಹಳ ಅದ್ಭುತವಾದ ಇನ್ಸೈಟ್ಸ್ ಅನ್ನ ಕೊಡ್ತಾ, ಒಂದು ದೊಡ್ಡ ಕಂಪ್ಯಾರಿಟಿವ್ ಪಿಕ್ಚರ್ ಅನ್ನ ಕೊಡ್ತಾ, ಎಂತ ಚಿಂತನೆಗಳನ್ನ ಮತ್ತು ಶೇಕ್ಸ್ಪಿಯರ್ ನೋಡುವಂತ ವಿಭಿನ್ನ ಕ್ರಮಗಳನ್ನ ಒಂದ್ ರೀತಿ ಅವರು ಅನಲೈಸ್ ಮಾಡಿದ್ದಾರೆ. ಅದಕ್ಕೆ ರಿಯಲಿ ಐ ಮಸ್ಟ್ ಥ್ಯಾಂಕ್ ಹರ್. ಆದ್ರೆ ನನಗೆ ಅನ್ಸಿದ್ದು, ಒಂದು ಟ್ರೈಬಲ್ ಆಂಥ್ರೋಪಾಲಜಿಯಿಂದ ನಾನು ಇದನ್ನ ಹೇಗ್ ನೋಡ್ತೀನಿ ಅಂತಂದ್ರೆ,
ಅಲ್ಲಿ ಒಬ್ಬ ವಿಧವೆಗೆ ಅಥವಾ ಒಬ್ಬ ವಿಧವೆಗೆ, ಅಂದ್ರೆ ಗಂಡ ಸತ್ತಂತ ಒಬ್ಬ ಹೆಣ್ಮಗಳಿಗೆ ಅಥವಾ ಹೆಂಡತಿ ಇಲ್ದಂತ ವಿಧವೆಗೆ ಬಹಳ ಹೂಡಿಕೆ ಮಾಡ್ತಾರೆ. ಹೂಡಿಕೆ ಅಂದ್ರೆ ನಮ್ಮ ಮೈನ್ ಸ್ಟ್ರೀಮ್ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡ್ತೀವಲ್ಲ, ಏನೋ ಅನೈತಿಕತೆ ನೈತಿಕತೆ ಅಂತ ಏನ್ ಬಹಳ ನಾವು ಒಂದು ಎಂಫಸೈಸ್ ಆಗಿ ಮಾತಾಡ್ತೀವಿ, ಅದು ಯಾವತ್ತೂ ಸಮಸ್ಯೆನೇ ಆಗಿಲ್ಲ. I can quote number of things with analysis. ಆದ್ರೆ ಅದು ಇಂಗ್ಲಿಷ್ ಸೊಸೈಟಿನಲ್ಲೂ ಆ ತರದ ಅಷ್ಟು ಎಂಪ್ಯಾಥಿಕ್ ಆಗಿ ಅದು ಇರ್ಲಿಲ್ಲ ಅಂತ ನನ್ಗನ್ಸುತ್ತೆ. ಅಂದ್ರೆ ಎಸ್ಪೆಷಲಿ ಪೊಲಿಟಿಕಲ್ ಏನೋ ಪ್ಲಾಟ್ ಅಲ್ಲಿ, ಪೊಲಿಟಿಕಲ್ ಕಂಟೆಂಟ್ ಅಲ್ಲಿ. ಇದನ್ನ ಮಾತಾಡ್ತಾನೆ ನಾವು ಯೂನಿವರ್ಸಲ್ ಆಗಿ ನಾವು ಮೊರಾಲಿಟಿ ಅಥವಾ ಇಮ್ಮಾರಾಲಿಟಿ ಅನ್ನೋದನ್ನ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಬಹುಶಃ ನಾವು ವಿ ಆರ್ ಬೀಯಿಂಗ್ ದ ಇಂಡಿಯನ್ ರೈಟರ್ಸ್ ಅಥವಾ ಇಂಡಿಯನ್ ಪ್ರಾಡಕ್ಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂತ ಅನ್ಸಲ್ವಾ ಮೇಡಮ್? ಸರ್ ಹೌದು. ಆದ್ರೆ ಎಸ್ ಸರ್ ಐ ಅಗ್ರಿ ವಿತ್ ಯು. ಆದ್ರೆ ಸರ್ ನಾನು ಒಂದೆರಡು ಮಾತು ಆಡ್ ಮಾಡಕ್ ಇಷ್ಟಪಡ್ತೀನಿ. ಏನಂದ್ರೆ ಈ ಟ್ರೈಬಲ್ ಸೊಸೈಟಿಗಳೆಲ್ಲ ನಿಧಾನವಾಗಿ ಸಿವಿಲೈಸೇಷನ್ ಕಡೆ ತೆರೆಕೊಳ್ತಾ ಬರ್ತಿದ್ದಂತೆ ಸರ್, ಅದು ಮೌಲ್ಯ ಒಂದು ಬದಲಾವಣೆಗಳು ಕೂಡ ನಾವು ನೋಡ್ತಾ ಬರ್ತೀವಿ. ಅಂದ್ರೆ ಈಗ ಫಸ್ಟಿಗೆ ಅವರು ಯಾರ್ ಬೇಕಾದ್ರೂ ಮದ್ವೆ ಆಗ್ಬೋದಾಗಿತ್ತು. ಅಣ್ಣ ತಂಗಿ, ಅಣ್ಣ ತಮ್ಮ, ಅಣ್ಣ ಅಕ್ಕ ಇವ್ರನ್ನೆಲ್ಲ ಮದ್ವೆ ಆಗ್ಬೋದಾಗಿತ್ತು ಸರ್ ಒಂದು ಸಮುದಾಯಗಳಲ್ಲಿ. ಅದು ಅಂತ ದೊಡ್ಡ ವಿಷಯನೂ ಆಗಿರ್ಲಿಲ್ಲ. ಆದ್ರೆ ಆಮೇಲೆ ಅದೇ ಒಂದು ಸ್ವಲ್ಪ ಕಾಲ ಅದು ಸಿವಿಲೈಸೇಷನ್ಗೆ ತೆರ್ಕೊಳ್ತಾ ಬಂದಂತೆ ಅದು ಪಾಪ ಅನ್ನೋ ಒಂದು ಕಲ್ಪನೆ ಬರ್ತಾ ಹೋಯ್ತು. ಹಾಗೆ ಈ ಟ್ರೈಬಲ್ ಸೊಸೈಟಿಗಳ ಒಂದು ಮೌಲ್ಯ ಇದೆಯಲ್ಲ ಸರ್, ಈ ಮೌಲ್ಯಗಳೆಲ್ಲವೂ ಕೂಡ ಈ ಟ್ರಾನ್ಸ್ಫಾರ್ಮೇಶನ್ನಿನ ಒಂದು ಸಂದರ್ಭ ಬಂದಾಗ, ರೆನೆಸಾನ್ಸಿನ ಕಾಲ ಬಂತು ಅಂದಾಗ ಈ ಮೌಲ್ಯ ವಿವೇಚನೆಯ ಒಂದು ಸಂದರ್ಭ ಇನ್ನೂ ನಿಖರವಾಗಿ ನಾವ್ ಈ ತರ ಮಾಡ್ಕೋಬಹುದು ಅಂತ ಇವರು ನಿರ್ಧರಿಸಿದಂಗೆ ಕಾಣಿಸುತ್ತೆ. ಹಾಗಾಗಿ ನಾನು ಆಗ್ಲೇ ಒಂದು ವಿಷಯನ ಇದ್ರ ಜೊತೆ ಸೇರಿಸ್ದೆ ಸರ್, ಕ್ವೀನ್ ಎಲಿಜಬೆತ್ ಬಗ್ಗೆ. ಅವಳು ಹೆನ್ರಿ ಏಯ್ತಿನ ಒಬ್ಬ ಇಲಿಜಿಟಿಮೇಟ್ ಚೈಲ್ಡ್ ಅಂತಾನೆ ಅವಳನ್ನ ಗುರುತಿಸ್ತಾರೆ. ಆದ್ರಿಂದ ಅವಳು ಇಡೀ ಒಂದು ಜೀವನನೇ ಅವಳು ಬೇರೆ ರೀತಿಯಲ್ಲಿ ಸಂಘರ್ಷಮಯವಾಗಿ ನಿರೂಪಿತವಾಗುತ್ತೆ. ಆದ್ರೆ ಅದನ್ನ ಮೆಟ್ಟಿ ನಿಂತಂತೆ ಅವಳು ಅದನ್ನ ನಡೆಸ್ತಾಳೆ ಮತ್ತು ಬೇರೆ ತರದ ಒಂದು ಸಂದೇಶವನ್ನೇ ಜಗತ್ತಿಗೆ ಕೊಡ್ತಾಳೆ. ಆದ್ರೂ ಕೂಡ ಇಲ್ಲಿ ಸರ್ ನಾವು ನೋಡ್ಬೇಕಾಗಿರೋದು, ಬಾಸ್ಟರ್ಡ್ ಅಂತ ಹೇಳುವಂತ ಬಾಸ್ಟರ್ಡ್ ನಿಜವಾಗ್ಲೂ ಪಾಪ ಬಾಸ್ಟರ್ಡ್ ಅಲ್ಲ, ಅವನ ತುಂಬಾ ಒಳ್ಳೆ ವ್ಯಕ್ತಿತ್ವ ಸರ್ ಒಂದು. ಆದ್ರೆ ನಮ್ಮ ಒಂದು ಕಲ್ಪನೆ ಅಂದ್ರೆ ಈಗ ನಾವೇನ್ ನಾಗರಿಕವಾಗ್ತಾ ಹೋಗ್ತಾ ಇದೀವೋ, ನಾಗರಿಕವಾಗ್ತಾ ಹೋಗ್ತಿದ್ದಂಗೆ ಇದು ನಾವ್ ಲೆಜಿಟಿಮೇಟ್ ಇಲ್ಲೆಜಿಟಿಮೇಟ್ ಇದನ್ನ ಸ್ಥಿರಗೊಳಿಸೋ ಅಂತ ನಿಟ್ಟಿನಲ್ಲಿ ಒಂದು ಕ್ರೌರ್ಯ ಸ್ಥಾಪನೆ ಆಗ್ತಾ ಇದೆ ಸರ್. ಅದು ಆ ಕ್ರೌರ್ಯ ಇದೆಯಲ್ಲ, ಆ ಕ್ರೌರ್ಯದ ಇದೇನೆ ಸಿವಿಲೈಸೇಷನ್ನಿನ ಮೂಲ ಬೀಜ. ಅದು ಅದರ ಮೇಲೆನೆ ಈ ರಾಜಕೀಯದ ಅಧಿಕಾರಗಳು ಇವೆಲ್ಲವೂ ಕೂಡ ಒಂದ್ ರೀತಿ ಹಿಂಸಾತ್ಮಕವಾಗಿ ಬದಲಾಗ್ತಿದೆಯೇನೋ, ಆ ವಿನ್ಯಾಸ ಅದ್ರಲ್ಲಿ ಇದೆಯೇನೋ ಅಂತ ಅನ್ಸುತ್ತೆ ಸರ್. ನೀವ್ ಹೇಳ್ದಂತ ಹಾರ್ಮೋನಿ ಅದೊಂದು ಟ್ರೈಬಲ್ ಸೊಸೈಟಿಲಿ ಇತ್ತು. ಆದ್ರೆ ಸೊಸೈಟಿಗಳು ದೊಡ್ಡದಾಗ್ತಾ ಹೋದಂಗೆ ಒಂದು ಕಮ್ಯುನಿಟಿ ಲಿವಿಂಗ್ ಅಲ್ಲಿ ನಮ್ಗೆ ಮೂಲ ಬೀಜ ಎಲ್ಲಿದೆ ಅಂದ್ರೆ ಇದೆ ಈ ಮೌಲ್ಯ ವಿವೇಚನೆಯ ಸಂದರ್ಭದಲ್ಲಿ. ಇದು ಒಳ್ಳೇದು ಇದು ಕೆಟ್ಟದು ಅಂತ ನಿರ್ಧಾರ ಮಾಡುವಂತ ಸಂದರ್ಭದಲ್ಲಿರೋ ನೈತಿಕತೆ ಇದೆಯಲ್ಲ ಸರ್, ಇದೇ ನಮ್ ಮುಖ್ಯ ಪ್ರಶ್ನೆ ಇದು. ಅದರಿಂದ ಇಲ್ಲಿ ನೀವು ಯಾರನ್ನ ಹೊರಗಿಡ್ತೀರಾ, ಯಾರನ್ನ ಒಳಗ್ ತಗೋತೀರಾ, ಇನ್ಕ್ಲೂಸಿವ್ ಎಲ್ಲಿ, ಇದನ್ನ ಎಕ್ಸ್ಕ್ಲೂಡ್ ಮಾಡೋದೆಲ್ಲಿ ಅಂತ ನೋಡಿದ್ರೆ ಇದು ತುಂಬಾ ದೊಡ್ಡ ಪ್ರಶ್ನೆ ಸರ್. ಇದು ಈ ನಾಗರಿಕತೆಯ ಸಂದರ್ಭದಲ್ಲೆಲ್ಲ ಇದಾಗಿದೆ. ಪ್ರಾಯಶಃ ಇದು ರೆನೆಸಾನ್ಸಿನ ಕಾಲದ ನಾಗರಿಕತೆಯಲ್ಲಿ ಬದುಕ್ತಿದ್ರಿಂದ ಕಿಂಗ್ ಜಾನಿನ ಅಪರಾಧಗಳೇನಿತ್ತಲ್ಲ, ಅದ್ರೊಳಗೆ ಬಂದಂತ ಅಪರಾಧಗಳು ಅಥವಾ ಉತ್ತರಾಧಿಕಾರತ್ವದ ಸಮಸ್ಯೆಗಳೇನಿತ್ತು, ಅದು ನಮ್ಮ ಮೌಲ್ಯ ವಿವೇಚನೆಯನ್ನ ಮತ್ತೊಮ್ಮೆ ಇದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಅಥವಾ ಮತ್ತೆ ವಿನ್ಯಾಸ ಮಾಡ್ಕೊಳಕ್ಕೆ ಒತ್ತಡವನ್ನ ಹೇರ್ತಾ ಇರ್ಬೋದು ಸರ್. ಅದನ್ನ ನಾಟಕ ಸೂಚಿಸ್ತಿರ್ಬೋದೇನೋ, ಅದ್ರ ಬಗ್ಗೆ ನಾನು ಹಾಗ ಅನ್ಕೋತೀನಿ ಸರ್. ಗೊತ್ತಿಲ್ಲ, ಇರ್ಬೋದು. ನೋಡೋ ಸರ್ ಏನ್ ಹೇಳ್ತಾರೆ ಗೊತ್ತಿಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ನೀವು ಹೇಳಿದ್ ಸರಿ ಇದೆ. I don't have to add anything to what you have said. Okay, sir.
ಅಲ್ಲ, ನನ್ನ ಗ್ರಹಿಕೆ ಅದು. ಈ ಮೌಲ್ಯ ವಿವೇಚನೆನೂ ಕೂಡ ಒಂದು ಸಮಾಜ, ನಾವ್ ಯಾವ್ದನ್ನ ನಾಗರಿಕ ಸಮಾಜ ಅಂತ ಕರಿತಾ ಬರ್ತೀವೋ ಸರ್, ಅದೆಲ್ಲವೂ ಕೂಡ ಈ ತರದ ಒಂದ್ ಯಾವ್ದೋ ಹಿಂಸಾತ್ಮಕವಾದಂತ ಎಕ್ಸ್ಕ್ಲೂಸಿವ್ ಪಾಲಿಟಿಕ್ಸ್ ಅನ್ನ ಒಳಗೊಂಡಿರುತ್ತೆ ಸರ್ ಇದು. ಇದರಿಂದ ನಾವು ಈಗ ಅದರಲ್ಲಿ ಐಡೆಂಟಿಟಿ ಪಾಲಿಟಿಕ್ಸ್ ಬರುತ್ತೆ. ಅವೆಲ್ಲವೂ ಟ್ರೈಬಲ್ ಸೊಸೈಟಿಲಿ ಕಡಿಮೆ ಸರ್ ಅದು. ಹೌದು. ಯಾವಾಗ ಒಂದು ಸಮಾಜ ಒಂದು ಚೌಕಟ್ಟಿಗೆ ಒಳಗಾಗ್ತದೆಯೋ, ಒಂದು ಡಿಸಿಪ್ಲಿನ್ಗೆ ಒಳಗಾಗ್ತದೆಯೋ, ಅವಾಗ ನೀವು ಹೇಳಿದ ಹಾಗೆ ಇಂಥ ಸಂಗತಿಗಳು ಬರ್ತವೆ. ಆಂತರ್ಯದಲ್ಲಿ ಇರೋದ್ರಿಂದಲೇ ಸಂಘರ್ಷಗಳು ಉಂಟಾಗಿರ್ಬೋದು ಸರ್. ನಿಜ. ಅಂದ್ರೆ ನಾವು ನಾಗರಿಕತೆಯನ್ನ, ನಮ್ಮ ನಾಗರಿಕತೆಗಾಗಿ ನಾವು ತೆತ್ತುವ ಬೆಲೆ ಅಂತಲೂ ಕರೀಬಹುದು. ಹೌದು ಸರ್. ಅಂದ್ರೆ ಈ ಏಟ್ಸ್ ಲಿಡಾನ್ಸ್ ದಲ್ಲಿ ಬರಿತಾನಲ್ಲ ಸರ್ ಅವನು, ಈ ದೇವನೇ ಒಂದು ಮೀರಿ ರೇಪಿಸ್ಟ್ ಆಗ್ತಾನ ಅವನು. ರೇಪಿಸ್ಟ್ ಆಗಿ ಅವನ ಸಂತಾನ ಬಂದು ಇಡೀ ನಾಗರಿಕತೆಗಳನ್ನ ಹಾಳು ಮಾಡಿದ್ವು ಅಂತ ಅವ್ನ್ ಬರಿತಾನಲ್ಲ. ಹಾಗೆ ನಾಗರಿಕತೆಗಳ ಮೂಲ ಬೀಜ ಎಲ್ಲ ಒಂದ್ ಕಡೆಗೆ ಇದ್ರದ್ದು ಮೀರುವಿಕೆ, ಉಲ್ಲಂಘನೆ ಅಂತ ಅವ್ರಿಗೆ ಅನ್ಕೊಂಡಿದ್ದೆಲ್ಲ ಇರ್ಬೋದಲ್ಲ, ಅಹಮಿಕೆಯ ಉಲ್ಲಂಘನೆಗಳೇ ಇರ್ಬೋದು ಸರ್ ಅವು. Correct. I agree with you. You're right. ಮತ್ತೆ ಇದು ಇದರಿಂದ ಸರ್, ಇದು ಕೂಡ ಎಲ್ಲರೂ ಚಾಲೆಂಜ್ ಮಾಡ್ತಾರ ಅವನಿಗೆ. ಧರ್ಮವೂ ಚಾಲೆಂಜ್ ಮಾಡುತ್ತೆ, ಪ್ರಜೆಗಳು ಚಾಲೆಂಜ್ ಮಾಡ್ತಾರೆ, ಎಲ್ಲರೂ ಚಾಲೆಂಜ್ ಮಾಡ್ತಾರೆ ಇವನಿಗೆ. ಇದನ್ನ ಸರಿದೂಗಿಸ್ಕೊಂಡು ಹೋಗೋದು ಹೇಗೆ ಅನ್ನೋದು ಅವನಿಗೆ ನಿಲುವು ಇಲ್ಲ, ಧೋರಣೆ ಇಲ್ಲ. ಅದು ಸಮಸ್ಯೆ ಆಗುತ್ತೆ ಸರ್. ಅಂದ್ರೆ ತುಂಬಾ ಪ್ರಾಥಮಿಕ ಹಂತ. ಅವಾಗಿನ್ನೂ ರಾಜತ್ವದ ಪ್ರಾಥಮಿಕ ಹಂತನೇ ಇತ್ತಲ್ವ ಸರ್ ಅದು. ಅಲ್ಲ, ಬೇರೆ ಬೇರೆ ಪಾತ್ರಗಳಿಗೆ ಹೋಲಿಸಿದ್ರೆ ಅಥವಾ ಈ ಚಾರಿತ್ರಿಕ ವ್ಯಕ್ತಿಗಳಿಗೆ ಹೋಲಿಸಿದ್ರೆ ಕಿಂಗ್ ಜಾನ್ ಬಹಳ ದುರ್ಬಲವಾದಂತ ವೀಕ್ ದೊರೆನೆ. ಹೌದು, ಅಧಿಕಾರದ ಆಸೆ ಬಿಟ್ರೆ ಬೇರೆ ಏನು ಇಲ್ಲ. ಆಮೇಲೆ ಶೇಕ್ಸ್ಪಿಯರ್ ಇದನ್ನ ನಿರ್ವಹಿಸಿದ್ದು ಕೂಡ ಸಮಾಧಾನ ಇಲ್ಲ ಮೇಡಮ್. ಆತರ ಅಂತ ಒಬ್ಬ ಜೀನಿಯಸ್ ಆತರದ ಒಂದು ಮಾಸ್ಟರ್ ಹೈಪೋಥಿಸಿಸ್ ನ ಬಹಳ ಚೆನ್ನಾಗಿ ಕಟ್ಕೊಡಂತ ಒಬ್ಬ ದೊಡ್ಡ ಕ್ರಿಯೇಟಿವ್ ಜೀನಿಯಸ್ ಇಲ್ಲಿ ಯಾಕೆ ಇಲ್ಲಿ ಒಂದ್ ರೀತಿ ವೀಕ್ ಅನಿಸ್ತಾ ಅನ್ನೋದಕ್ಕೆ ಯಾವ ತರದ ಪ್ರೆಷರ್ಸ್ ಇತ್ತು ಅನ್ನೋದನ್ನು ನನಗೆ ಕಾಡುತ್ತೆ ಅದು. ಹೌದು ಸರ್, ಈ ನಾಟಕ ಓದ್ದಾಗೆಲ್ಲ ನನಗೆ ಅದೇ ತುಂಬಾ ಒಗಟು ಅನಿಸ್ತು. ನಾನು ಇದ್ರ ಬಗ್ಗೆ ಒಂಚೂರೆಲ್ಲ ಸರ್ಚ್ ಮಾಡಿದೆ. ಆ ಕ್ರಿಟಿಕಲ್ ಅನಾಲಿಸಿಸ್ ಎಲ್ಲ ಅಷ್ಟೇ ಸರ್, ಈ ಜಾಗನೇ ಇಲ್ಲ. ಇದೊಂಥರ ಅಸ್ಪೃಶ್ಯ ನಾಟಕ, ಇದೊಂಥರ ಹೇಳ್ಬೇಕಂದ್ರೆ. ಇದನ್ನ ಜಾಸ್ತಿ ಯಾರೋ ಅದನ್ನ ಗಮನಿಸಿ ಓದಿ ಅದಕ್ಕೊಂದು ಜಸ್ಟಿಸ್ ಕೊಟ್ಟಿದ್ದಾರೆ ಅಂತಾನೆ ಅನ್ಸಲ್ಲ. ಅದು 10 ನಾಟಕಗಳಲ್ಲಿ ಇದು ಒಂದ್ ಸೇರ್ಸಿ ಏನೋ ಒಂದ್ ಹೇಳ್ಬಿಟ್ಟಿದ್ದಾರೆ. ಆದ್ರೆ ಹೆನ್ರಿ IV, ಹೆನ್ರಿ VI, ಹೆನ್ರಿ VIII ಅವ್ರಿಗೆ ಅದನ್ನ ಓದಿರೋ ಹಾಗೆ ಇದನ್ನ ಓದೇ ಇಲ್ಲ ಸರ್ ನಾನು. ಆತರ ನನ್ನ ಓದಿಗೆ ಅಂದ್ರೆ ಇಷ್ಟು ದಿವಸ ನಾನು ಏನೇನ್ ಸ್ವಲ್ಪ ಎಲ್ಲ ನೋಡ್ತಾ ಇದ್ದೆ. ಇದು ವೆರಿ ಪಾಸಿಟಿವ್ ಇದು ಕ್ರಿಟಿಕ್. ಇದು ಆತರ ನೋಡಿದ್ರೆ ವೆರಿ ಪಾಸಿಟಿವ್ ಕ್ರಿಟಿಕ್. ಅದು ಬೇಕಿತ್ತು. ಶೇಕ್ಸ್ಪಿಯರ್ ಬಗ್ಗೆ ನಾವು ಮಾತಾಡುವಾಗ ಇಷ್ಟು ಈ ಟೋನ್ ಅಲ್ಲಿ ನಾವು ಮಾತಾಡ್ಲಿಕ್ಕೆ ಬೇರೆ ಸಿಗಲ್ಲ ಅದಕ್ಕೆ. ಅಲ್ಲ, ಹೀಗೆ ಮಾತಾಡೋದಕ್ಕೆ ಶೇಕ್ಸ್ಪಿಯರ್ ನಮಗೊಂದು ಅವಕಾಶ ಕೊಟ್ಟ ಅಂತ ಅನ್ಬೋದು ನಾವು ಅಷ್ಟೇ. ಖಂಡಿತ ಸರ್, ಹೌದು. ಡಾಕ್ಟರ್ ವಿಜಯಲಕ್ಷ್ಮಿ, ಪ್ರಶ್ನೆಗಳು ಇಲ್ಲದೆ ಇದ್ರೆ, ಚರ್ಚೆ ಇಲ್ಲದೆ ಇದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಧಾರವಾಡ ಕಟ್ಟೆ ಆಯೋಜಿಸುತ್ತಿರುವಂತಹ ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆ ಅಡಿನಲ್ಲಿ ಜರುಗಿದ 9ನೇ ಒಂದು ಉಪನ್ಯಾಸದಲ್ಲಿ ಕಿಂಗ್ ಜಾನ್ ಖುದ್ದಾಗಿ ಸಮಗ್ರ ಒಂದು ಮಾಹಿತಿಯನ್ನ ಹಂಚಿಕೊಂಡಂತ ತಾರಿಣಿ ಶುದ್ಧಾಯಿನಿ ಮ್ಯಾಮ್ ಅವ್ರಿಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಸರ್. ಚರ್ಚಿನಲ್ಲಿ ಭಾಗವಹಿಸಿದಂತ ಬಾಲ್ ಗುರುಮೂರ್ತಿ ಸರ್ಗೆ, ಹಾಗೆ ಇಲ್ಲಿ ನಡೆದಿರುವಂತಹ ಹಿರಿಯರಾದ ಕಲಾಂದರ್ ಸರ್ಗೆ, ಇನ್ನಿತರ ಎಲ್ಲ ಹಿರಿಯರಿಗೂ ಹಾಗೆ ಬಳಗದವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ.
ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ಕೊಂಡು ಸಹಕಾರ ನೀಡುತ್ತಿರುವಂತಹ ಧಾರವಾಡ ಕಟ್ಟೆಯ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿರುವಂತಹ ಶಿವರಾಜ್ ಸನ್ಮಾನಿ ಅವರಿಗೆ, ಪ್ರಶಾಂತ್ ಮಾಂಡ್ರೆ ಅವ್ರಿಗೆ, ಶಾಂತ ಅವ್ರಿಗೆ, ವಾಣಿಶ್ರೀ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಪ್ರತಿ ಗುರುವಾರ ಮತ್ತೆ ಶನಿವಾರ ಧಾರವಾಡ ಕಟ್ಟೆಯ ಕಾರ್ಯಕ್ರಮಗಳು ನಿರಂತರವಾಗಿ ಇದೇ ಒಂದು ಲಿಂಕ್ ಅನ್ನ ಬಳಸ್ಕೊಂಡು ಸಂಜೆ 6 ಗಂಟೆಗೆ ಜರುಗ್ತಾನೆ ಇದಾವೆ. ಮತ್ತೆ ಗುರುವಾರ ವಿಶೇಷ ಒಂದು ಉಪನ್ಯಾಸದೊಂದಿಗೆ ಧಾರವಾಡ ಕಟ್ಟೆ ಸಂಜೆ 6 ಗಂಟೆಗೆ ತಮ್ಮ ಎದುರುಗಡೆ ಬರ್ತಾ ಇದೆ. ದಯವಿಟ್ಟು ಇದೇ ರೀತಿ ಈ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿ ನಮ್ಮ ಧಾರವಾಡ ಕಟ್ಟೆ ಜೊತೆಗಿರಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.